ಕೃತಿ ಬಚ್ಚಪು. ಶ್ರೀ ಮಹೇಂದ್ರ ನಾಯಕ್ ಅಧ್ಯಕ್ಷರು ಮರಾಠಿ ಸೇವಾ ಸಂಘ ರಿಜಿಸ್ಟರ್ಡ್ ಬ್ರಹ್ಮಾವರ. ಶ್ರೀ ಬೇಳಂಜೆ ಹರೀಶ್ ಪೂಜಾರಿ ತುಳಸಿ ಗ್ರೂಪ್ಸ್ ಅಧ್ಯಕ್ಷರು ಬಿಲ್ಲವ ಸಂಘ ಹೆಬ್ರಿ. ಶ್ರೀ ಗಣಪಯ್ಯ ಶೆಟ್ಟಿ ಪ್ರಗತಿಪರ ಕೃಷಿಕರು ಮರಕಲಬೆಟ್ಟು ಬಚ್ಚಪು. ಶ್ರೀ ಸಿಎಂ ಪ್ರಸನ್ನ ಕುಮಾರ್ ರಾಜ್ಯ ಸಂಚಾಲಕರು ಕರ್ನಾಟಕ ರಕ್ಷಣಾ ವೇದಿಕೆ. ಶ್ರೀ ಭುವನೇಶ್ ನಾಯ್ಕ್ ಗುತ್ತಿಗೆದಾರರು ಥಡಾಲು ಖರ್ಜೆ. ಶ್ರೀ ಹರೀಶ್ ಶೆಟ್ಟಿ ವರ್ಲ್ಡ್ ಮೊಬೈಲ್ ಹೆಬ್ರಿ. ಶ್ರೀ ನಿತೀಶ್ ಎಸ್ಪಿ ಹೆಬ್ರಿ. ಶ್ರೀ ರತ್ನಾಕರ್ ಎನ್ಎಸ್ ಅಧ್ಯಕ್ಷರು ಮರಾಠಿ ಸಂಘ ತೀರ್ಥಹಳ್ಳಿ. ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಶ್ರೀ ವಿ ಸುನಿಲ್ ಕುಮಾರ್ ಮಾಜಿ ಸಚಿವರು ಮತ್ತು ಪ್ರಸ್ತುತ ಶಾಸಕರು ವಿಧಾನಸಭಾ ಕ್ಷೇತ್ರ ಕಾರ್ಕಳ ಇವರ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಗಂಗಾಧರ ನಾಯಕ್ ಅಧ್ಯಕ್ಷರು, ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇವರ ನೇತೃತ್ವದಲ್ಲಿ ಈ ಒಂದು ಅದ್ದೂರಿ ವಾಲಿಬಾಲ್ ಪಂದ್ಯಾಕೂಟ ಇನ್ನೇನು ಕೆಲವು ಹೊತ್ತಿನಲ್ಲಿ ವಿಜೃಂಭಣೆಯ ಉದ್ಘಾಟನೆಯನ್ನ ಕಾಣಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಸಮಾಜ ಸೇವಕ ಹಾಗೂ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇನ್ನೋರ್ವ ಹೆಬ್ರಿಯ ಅಭಿಷೇಕ್ ನಾಯ್ಕ್ ಹುತ್ತೂರ್ಕೆ ಈಗಾಗಲೇ CRPF ಅಲ್ಲಿ ನೇಮಕವನ್ನ ಹೊಂದಿರುವಂತಹ ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೆ ಈಗ ಕಮ್ಮಿ ಮಾಡ್ತಾರೆ ಮೇತಿದ್ದ ಮನೆ ಫೋನ್ ಮಾಡಿದ್ರೆ ನಂತರ
ನಮ್ಮ ಮಾಡಿ ಮಗಳ ವಾಯನಗಳಲ್ಲಿ ಸನ್ನಿಧಾನದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಕೈಗೊಳ್ಳಲಾಗುವುದು. ಗ್ರಾಮದವರು ಅವರವರು ನಮ್ಮ ಮುಂದಿಟ್ಟುಕೊಂಡು ಏನೋ ನಿನ್ನ ಶಿಶುಗಳು 6ನೇ ವರ್ಷಕ್ಕೆ ಹೆಜ್ಜೆಕ್ಕಿದ್ದಾರೆ ತಾಯಿ. ಏನೋ ಒಂದು ಆಟ ವಾಲಿಬಾಲ್ ಪಂದ್ಯಾಟದ ನಿನ್ನ ನಾಮಕರಣ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಏನೋ ಮಾನವರಲ್ಲಿ ಸ್ವಾಭಾವಿಕ ಬರುವಂಥದ್ದು ಗೇರು ಸೋಲು. ಅದೇ ರೀತಿಯಲ್ಲಿ ಒಂದು ಗೇರು ಮಾಡಿಕೊಡಬೇಕು. ಸಾನ್ನಿಧ್ಯ ಜೀರ್ಣೋದ್ಧಾರಕ್ಕೆ ಅವರ ಮಟ್ಟಿಗೆ ಅವರು ಆದಷ್ಟು ದೇಣಿಗೆಯನ್ನು ಕೊಡ್ತಾರೆ ಎಂಬುದಾಗಿ ಭಾಷೆ ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಆಸೆಯಲ್ಲಿ ಆ ಸನ್ನಿಧಾನಕ್ಕೆ ಅಲಂಕಾರ ಮಹಾಮಂಗಳ ಹತ್ತಿ ಕರ್ಪೂರ ಕುಂಕುಮ ಮಾಡಿದ್ದಾರೆ ತಾಯಿ. ಅದೇ ರೀತಿಯಲ್ಲಿ ಮಾಡಿದಂಥ ಪಂಚಪೂಜೆಯನ್ನು ಸಾನ್ನಿಧ್ಯಕ್ಕೆ ಅತಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಭಕ್ತ ಕುಂಕುಮಕ್ಕೆ ಬರುವಂಥ ದಗದೋಷಗಳನ್ನು ದೂರ ಮಾಡಿ ಇಷ್ಟಾರ್ಥ ಅನುಗ್ರಹ ಮಾಡಿ ಅವರು ಆಡುವಂಥ ಆಟಗಾರ ಶಾಶ್ವತಾಗಿ ಯಾವ ರೀತಿ ದಿಬ್ಬಣ ಸೇರಿದಾರೋ ಅದೇ ರೀತಿ ಇನ್ನೊಂದು ಈ ಜಾಗ ಈ ಮಣ್ಣಿಗೆ ನಿಮ್ಮ ಸನ್ನಿಧಾನಕ್ಕೆ ಆ ದಿಬ್ಬಣವನ್ನು ಕಸಿ ದೊಡ್ಡ ಸೇವೆ ತಗೊಳ್ಳುವಂಥ ಯೋಗ್ಯ ಭಾಗ್ಯ ದುರ್ಗಾ ಪರಮೇಶ್ವರಿ ಗತಿಗೆ ಮಾಡಿ ಭೈರವ ಅನುಗ್ರಹ ಮಾಡಿಕೊಳ್ಳಿ ಎಂಬುದು ಪ್ರಾರ್ಥನೆ. ಹಲ್ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ತಂಡದ ಎಲ್ಲ ಸದಸ್ಯರು ಅಂಕಣದ ಹೊರಭಾಗದಲ್ಲಿ ತಮ್ಮ ಇರುವಿಕೆಯನ್ನು ತೋರ್ಪಡಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಈ ಭಾಗದಲ್ಲಿ ತೋರ್ಪಡಿಸಬೇಕು. ಒಂದು ಛಾಯಾಚಿತ್ರಕ್ಕಾಗಿ ತಮ್ಮನ್ನ ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಸುಜಿತ್ ಯರ್ಮಾಳ್. ಅದೇ ರೀತಿ ವಿಖ್ಯಾತ್. ಇವರಿಗೆ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. हल 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 Hello chick hello chick hello chick hello chick hello chick hello chick hello chick
ಹಾಲ್ ಹಾಲ್ ದಯವಿಟ್ಟು ಕ್ರೀಡಾಂಗಣದ ಒಳಬರುವಂತ ದಾರಿಯಲ್ಲಿ ಅಡ್ಡಲಾಗಿ ವಾಹನವನ್ನು ನಿಲ್ಲಿಸಲಾಗಿದೆ. ಅಂಗಡಿಯ ಮುಂಭಾಗದಲ್ಲಿ ಸಹ ವಾಹನಗಳನ್ನು ನಿಲ್ಲಿಸಲಾಗಿದೆ. ದಯವಿಟ್ಟು ಕೊಂಚ ಮುಂದಿಟ್ಟು ವಿಶೇಷವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಭಾಗದಲ್ಲಿ ವಾಹನವನ್ನು ನಿಲ್ಲಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ವಾಹನ ಚಾಲಕರು ಗಮನಿಸಬೇಕು. ವಾಹನವನ್ನ ಕೊಂಚ ಮುಂಭಾಗದಿಂದ ತೆರವುಗೊಳಿಸಿ ಪಾರ್ಕಿಂಗ್ ಸ್ಥಳದಲ್ಲಿ ತಮ್ಮ ವಾಹನವನ್ನ ಪಾರ್ಕ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತ ಶ್ರೀಯುತ ಗಣೇಶ್ ಕುಮಾರ್ ಎಚ್ ಈ ಭಾಗದ ಗ್ರಾಮ ಪಂಚಾಯತ್ನ ಸದಸ್ಯರು, ಈ ಭಾಗದ ಯುವಕರಿಗೆ ಸದಾ ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿರುವಂತ ಶ್ರೀಯುತ ಗಣೇಶ್ ಕುಮಾರ್ ಎಚ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಗಣಪಯ್ಯ ಶೆಟ್ಟಿ, ಪ್ರಗತಿಪರ ಕೃಷಿಕರು, ಮರ್ಕಲಬೆಟ್ಟು ಬಚ್ಚಪ್ಪು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ.
ಹಲ್ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಶೇಖರ್ ನಾಯ್ಕ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಖಡ್ತಲ ಇವರು ನಮ್ಮನ್ನ ಕೂಡಿಕೊಂಡಿದ್ದಾರೆ. ಇವರನ್ನ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೆ ಆಯೋಜಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಆರನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದ ಅತಿಥಿ ಅಭ್ಯಾಗತರು ಈಗಾಗಲೇ ನಮ್ಮನ್ನ ಕೂಡಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀ ಕೆ ಟಿ ನಾಯ್ಕ್, ಅಧ್ಯಕ್ಷರು ಮರಾಠಿ ಸಮಾಜ ಸೇವಾ ರಿಜಿಸ್ಟರ್ಡ್ ಉಡುಪಿ.
ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಭುವನೇಶ್ ನಾಯ್ಕ್, ಗುತ್ತಿಗೆದಾರರು, ಥಡಾಲು ಖರ್ಜೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ನಿತೀಶ್ SP ಹೆಬ್ರಿ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ BH ಸುಧೀರ್ ಕುಮಾರ್, ವಕೀಲರು, ಕುಂದಾಪುರ. ಇವರು ಕೂಡ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್.
ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಈ ಭಾಗದ ಕೊಡುಗ ಇದಾನಿಗಳು ಆಗಿರುವಂಥ ಶ್ರೀಯುತ ಕೃಷ್ಣ ಶೆಟ್ಟಿ ವಕೀಲರು ಕೃತಿ ಬಚ್ಚಪ್ಪು ಇವರನ್ನ ಆತ್ಮೀಯವಾಗಿ ಈ ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಬೇಳಂಜೆ ಹರೀಶ್ ಪೂಜಾರಿ, ತುಳಸಿ ಗ್ರೂಪ್ಸ್ ಅಧ್ಯಕ್ಷರು ಬಿಲ್ಲವ ಸಂಘ ಹೆಬ್ರಿ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ಇನ್ನೋರ್ವರಾಗಿರುವಂಥ ಶ್ರೀಯುತ ಸಂತೋಷ್ ನಾಯಕ್ ಬಚ್ಚಪ್ಪ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ರಾಘವೇಂದ್ರ ಶೆಟ್ಟಿಗಾರ್, ನಿವೃತ್ತ ಯೋಧರು ಬಚ್ಚಪ್ಪ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಹರಿ ಓಂ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇವರ ನೇತೃತ್ವದಲ್ಲಿ ಸತತ 6ನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಕೂಟದ ಶ್ರೀ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಇದರ ಉದ್ಘಾಟನಾ ಸಮಾರಂಭವನ್ನ ಪ್ರಾರಂಭಿಸುವವರಿದ್ದೇವೆ. ಈಗಾಗಲೇ ಅತಿಥಿ ಅಭ್ಯಾಗತರು ನಮ್ಮನ್ನ ಕೂಡಿಕೊಂಡಿದ್ದಾರೆ. ಗ್ರಾಮ ದೇವರಾದಂಥ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ ಹಾಗೆ ಅರ್ಧನಾರೀಶ್ವರ ಸ್ವಾಮಿಯನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಸ್ಥಳೀಯ ದೇವರಾದಂಥ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯನ್ನ ನೆನಪಿಸಿಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ಕೆ.ಟಿ. ನಾಯ್ಕ್, ಅಧ್ಯಕ್ಷರು ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ. ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಗಣೇಶ್ ಕುಮಾರ್ ಹೆಚ್, ಸಿವಿಲ್ ಇಂಜಿನಿಯರ್, ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ಈ ಭಾಗದ ಕೊಡುಗೈ ದಾನಿ ವಕೀಲರು ಆಗಿರುವಂತಹ ಶ್ರೀ ಕೃಷ್ಣ ಶೆಟ್ಟಿ ವಕೀಲರು ಕೃತಿ ಬಚ್ಚಪ್ಪು, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀ BH ಸುಧೀರ್ ಕುಮಾರ್ ವಕೀಲರು ಕುಂದಾಪುರ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಸರ್. ಹಾಗೆ ಶ್ರೀ ಶೇಖರ್ ನಾಯ್ಕ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗ ಮತ್ತು ದೈಹಿಕ ಶಿಕ್ಷಕರು ಕಡ್ತಲ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಬೇಳಂಜೆ ಹರೀಶ್ ಪೂಜಾರಿ, ತುಳಸಿ ಗ್ರೂಪ್ಸ್ ಅಧ್ಯಕ್ಷರು, ಬಿಲ್ಲವ ಸಂಘ ಹೆಬ್ರಿ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀ ಗಣಪಯ್ಯ ಶೆಟ್ಟಿ, ಪ್ರಗತಿಪರ ಕೃಷಿಕರು, ಮರಕಲಬೆಟ್ಟು ಬಚ್ಚಪ್ಪು, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಭುವನೇಶ್ ನಾಯ್ಕ್, ಗುತ್ತಿಗೆದಾರರು, ಥಡಾಲು ಖರ್ಜೆ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ನಿತೀಶ್ SP ಹೆಬ್ರಿ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಸಂತೋಷ್ ಆರಾಧಕರು, ಕೊರಗಜ್ಜ ಕ್ಷೇತ್ರ, ಇಂದಿರಾನಗರ ಹೆಬ್ರಿ, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ನಿವೃತ್ತ ಯೋಧರಾಗಿರುವಂತಹ ಶ್ರೀಯುತ ರಾಘವೇಂದ್ರ ಶೆಟ್ಟಿಗಾರ್, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮನ್ನ ಕೂಡಿಕೊಳ್ಳಲಿಕ್ಕಿದ್ದಾರೆ ಈ ಭಾಗದ ಹೆಬ್ರಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ತಾರನಾಥ ಬಂಗೇರ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭದ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವರೆ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಗದ್ದಿಗೆ ಮನೆ ಬಚ್ಚಪ್ಪು, ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಗ್ರಾಮದ ಅರ್ಧನಾರೀಶ್ವರ ಸ್ವಾಮಿ ಹಾಗೂ ಅನಂತಪದ್ಮನಾಭ ಸ್ವಾಮಿಯನ್ನು ಮನಸುತ್ತಾ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿ ಇವರ ನೇತೃತ್ವದಲ್ಲಿ 6ನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಕೂಟದ ಉದ್ಘಾಟನಾ ಸಮಾರೋಪದಲ್ಲಿ ನಾವೆಲ್ಲರೂ ಹಾಸನಾಗಿದ್ದಾರೆ. ಇದರ ಈ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಕೆ.ಟಿ. ನಾಯ್ಕ್, ಅಧ್ಯಕ್ಷರು ಮರಾಠಿ ಸೇವಾ ಸಂಘ ರಿಜಿಸ್ಟರ್, ಇವರಿಗೆ ನಮ್ಮ ಸಂಘದ ಪರವಾಗಿ ತುಂಬರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಯುತ ರಮೇಶ್ ನಾಯ್ಕ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ನ ಅಧ್ಯಕ್ಷರಾದಂತಹ ಗಂಗಾಧರ್ ನಾಯ್ಕ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಶೋಕ್ ಬೆಂಗಳೂರು, ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಯಾದಂತಹ ಶ್ರೀ BH ಸುಧೀರ್ ಕುಮಾರ್ ವಕೀಲರು ಕುಂದಾಪುರ, ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಉಲ್ಲಾಸ್ ಪೂಜಾರಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಯಾದಂತಹ ಶೇಖರ್ ನಾಯ್ಕ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರರು, ಯೋಗ ಮತ್ತು
ದೈಹಿಕ ಶಿಕ್ಷಕರು ಕರ್ತಲ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ವಿಕಾಸ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀ ಗಣೇಶ್ ಕುಮಾರ್ ಎಚ್ ಸಿವಿಲ್ ಇಂಜಿನಿಯರ್ ಸದಸ್ಯರು ಗ್ರಾಮ ಪಂಚಾಯತ್ ಹೆಬ್ರಿ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರಶಾಂತ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೂ ಅತಿಥಿಗಳಾದಂತಹ ಹರೀಶ್ ಬೆಳೆಂಜಿ ತುಳಸಿ ಗ್ರೂಪ್ ಅಧ್ಯಕ್ಷರು ಬಿಲ್ಲವ ಸಂಘ ಹೆಬ್ರಿ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸಚಿನ್ ಪೂಜಾರಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮತ್ತು ಅತಿಥಿಯಾದಂಥ ಶ್ರೀ ಗಣಪಯ್ಯ ಶೆಟ್ಟಿ ಪ್ರಗತಿಪರ ಕೃಷಿಕರು ಮರ್ಕಲಬೆಟ್ಟು ಬಚ್ಚಪ್ಪು ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪವನ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಹಾಗೆ ಇನ್ನೊರು ಅತಿಥಿಯಾದಂಥ ಭುವನೇಶ್ ನಾಯ್ಕ್ ಗುತ್ತಿದಾರರು ತಡಲು ಕರ್ಜೆ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸುದೀಪ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೊರು ಅತಿಥಿಯಾದಂಥ ನಿತೀಶ್ ಎಸ್ ಪಿ ಹೆಬ್ರಿ ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಅಶ್ವಥ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸೇರಿದಂಥ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳಿಗೂ ಹಾಗೂ ಎಲ್ಲ ನೆರೆದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸುತ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವರನ್ನ ಸ್ವಾಗತಿಸಿದಂಥ ಕೃಷ್ಣ ಪ್ರಸಾದ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಪ್ರಾರ್ಥನೆಗೆ ಮುಂದಡಿಯನ್ನ ಇಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವಲ್ಲಿ ಪ್ರಾರ್ಥನೆಯನ್ನ ಮಾಡುವರೆ ಸಾನಿಕಾ, ಅಭಿಜ್ಞಾ ಮತ್ತು ಸಾನ್ನಿಧ್ಯ ನಿಮ್ಮ ಮುಂದೆ. ಅಕ್ಕ ಮಧ್ಯ ಹಿಡ್ಕ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಏಕದಂತನೆ ಲೋಕ ಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನ ವಿನಾಶಕ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ. ಥ್ಯಾಂಕ್ ಯು. ವಂದನೆಗಳು ಪುಟಾಣಿಗಳಿಗೆ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇದರ ವರದಿಯನ್ನ ನಿಮ್ಮ ಮುಂದಿಡ್ಲಿಕ್ಕಿದ್ದಾರೆ ಶ್ರೀನಾಥ್ ಬಚ್ಚಪ್ಪು. ಓಂ ಶ್ರೀ ದುರ್ಗಾ ಪರಮೇಶ್ವರಾಯ ನಮಃ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಇದರ ಪುಟ್ಟ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಇಚ್ಛಿಸುತ್ತೇನೆ. ನಮ್ಮ ಸಂಘವು ಈ ಸಂಘವು ದಿನಾಂಕ 15/3/2021 ಸ್ಥಾಪನೆಗೊಂಡು ಕೃಷ್ಣನಾಯ್ಕ ಇವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು. ಪ್ರಥಮ ವರ್ಷದಲ್ಲಿ ಅಧ್ಯಕ್ಷರನ್ನಾಗಿ ವಸಂತ ನಾಯ್ಕ ಬಚ್ಚಪ್ಪು ಹಾಗೂ ಕಾರ್ಯದರ್ಶಿಯಾಗಿ ಅಶೋಕ್ ನಾಯ್ಕ್ ಬಚ್ಚಪ್ಪು ಇವರನ್ನು ಆಯ್ಕೆ ಮಾಡಲಾಯಿತು. ನಮ್ಮ ಸಂಘವು ದಿನೇ ದಿನೇ ಬೆಳೆಯುತ್ತಾ ಬರುತ್ತಿದ್ದು
ನಾವು ಕ್ರೀಡಾ, ಸಾಂಸ್ಕೃತಿಕ, ಆರ್ಥಿಕ ನೆರವು, ಸ್ವಯಂ ಸೇವಕರಾಗಿ ಹೀಗೆ ಹಲವು ಚಟುವಟಿಕೆಯಲ್ಲಿ ನಮ್ಮ ಸಂಘವನ್ನು ತೊಡಗಿಸಿಕೊಂಡಿದ್ದೇವೆ. ನಮ್ಮ ಸಂಘದ ನೇತೃತ್ವದಲ್ಲಿ ಪ್ರಥಮ ವರ್ಷದ ವಾಲಿಬಾಲ್ ಪಂದ್ಯಾಕೂಟವನ್ನು ದಿನಾಂಕ 3/4/2021 ನಡೆಸಲಾಯಿತು. ಇಂದು ನಾವು ಊರ ಮತ್ತು ಎಲ್ಲ ಬಾಂಧವರ ಪ್ರೋತ್ಸಾಹದೊಂದಿಗೆ 6ನೇ ವರ್ಷದ ವಾಲಿಬಾಲ್ ಪಂದ್ಯಾಕೂಟವನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು. ಶ್ರೀ ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿ ಇದರ ನೇತೃತ್ವದಲ್ಲಿ ಸಹಾಯಧನ, ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುತ್ತೇವೆ. ಇಲ್ಲಿಯವರೆಗೆ ಒಟ್ಟು 2,34,000 ರೂಪಾಯಿಯನ್ನು ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಈ ಸಂಘದ ಬಹುಮುಖ್ಯ ಅಂಗವಾಗಿ ದಾರಿದೀಪ ಯೋಜನೆಯನ್ನು ದಿನಾಂಕ 1/1/2023 ಕಾರ್ಯರೂಪಕ್ಕೆ ತಂದಿರುತ್ತೇವೆ. ಈ ಯೋಜನೆಯ ಮುಖ್ಯ ಉದ್ದೇಶ ಸಹಾಯಾರ್ಥ, ಅನಾರೋಗ್ಯ ನಿಮಿತ್ತ, ವಿದ್ಯಾರ್ಥಿ ವೇತನ ಮತ್ತು ಸಂಘ ನಡೆಸುವ ಕಾರ್ಯಕ್ರಮಗಳಿಗಾಗಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿರುತ್ತೇವೆ. ಇದುವರೆಗೆ ಈ ಯೋಜನೆಯಿಂದ ಒಟ್ಟು 87,000 ರೂಪಾಯಿ ಸಂಗ್ರಹವಾಗಿರುತ್ತದೆ. ನಮ್ಮ ಸಂಘದ ಸದಸ್ಯರಿಂದ ಪ್ರತಿ ತಿಂಗಳ 1ನೇ ತಾರೀಕಿನಂದು ರೂಪಾಯಿ 100ರಂತೆ ಹಣ ಸಂಗ್ರಹಣೆ ಮಾಡಿ ಖಾತೆಗೆ ಜಮಾ ಮಾಡಿರುತ್ತೇವೆ. ಸಂಗ್ರಹವಾದ ಹಣದಿಂದಲೇ ಇಂದು ವಿದ್ಯಾರ್ಥಿ ವೇತನ ಹಾಗೂ ಸಹಾಯಾರ್ಥ ರೂಪದಲ್ಲಿ ನೀಡುವುದು ಹೆಮ್ಮೆಯ ವಿಷಯವಾಗಿದೆ. ಅದೇ ರೀತಿ ನಮ್ಮ ಸಂಘಕ್ಕೆ ಎಲ್ಲರ ಸಹಕಾರ ಪ್ರೋತ್ಸಾಹವಿರಲಿ ಹಾಗೂ ನಮ್ಮ ಸಂಘದ ಹೆಸರನ್ನು ಉನ್ನತ ಶಿಖರಕ್ಕೆ ಏರುವಂತಾಗಲಿ ಎಂದು ಹಾರೈಸುತ್ತಾ ಈ ಪುಟ್ಟ ವರದಿಯನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಜೈ ಶಿವಾಜಿ. ವಂದನೆಗಳು ಶ್ರೀನಾಥ್ ಇವರಿಗೆ. 6 ವರ್ಷದ ವರದಿಯನ್ನ ಸ್ಫುಟವಾಗಿ ಚುಟುಕಾಗಿ ನಮ್ಮೆಲ್ಲರ ಮುಂದಿಟ್ಟಂತಹ ಶ್ರೀನಾಥ್ ಅವರಿಗೆ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಈ ಒಂದು ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ವಿದ್ಯುಕ್ತ ಉದ್ಘಾಟನೆಗಾಗಿ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀ KT ನಾಯ್ಕ್, ಅಧ್ಯಕ್ಷರು ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ. ಅದೇ ರೀತಿ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುವರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. दीपम ज्योति परम ब्रह्म दीपम सर्वतोपहम दीपम ಸಾಧ್ಯತೆ ಮಧ್ಯಂ ಮಮ ಶತ್ರು ವಿನಾಶಾಯ. ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವನ್ನ ಬೆಳಗುವಂತಹ ಬೆಳಕು ನಮ್ಮ ಎಲ್ಲರ ಮನೆಗಳಲ್ಲಿ ಬೆಳಗಲಿ ಎನ್ನುವಂತಹ ಆಶಯದೊಂದಿಗೆ ಶ್ರೀಯುತ KT ನಾಯ್ಕ್, ಅಧ್ಯಕ್ಷರು ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಇವರ ಅಭಯ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ. ಅದೇ ರೀತಿ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಗಣೇಶ್ ಕುಮಾರ್ ಹೆಚ್ ಹಾಗೆ ಶೇಖರ್ ನಾಯ್ಕ್, ಶ್ರೀ BH ಸುಧೀರ್ ಕುಮಾರ್, ಗಂಗಾಧರ್ ನಾಯ್ಕ್, ಕೃಷ್ಣ ಶೆಟ್ಟಿ, ಬೆಳಂಜಿ ಹರೀಶ್ ಪೂಜಾರಿ, ನಿತೀಶ್ SP ಹೆಬ್ರಿ, ಗಣಪಯ್ಯ ಶೆಟ್ಟಿ, ಗುಣೇಶ್ ನಾಯ್ಕ್ ಎಲ್ಲ ಅತಿಥಿ ಅಭ್ಯಾಗತರ ಕರಕಮಲದಿಂದ ದೀಪವನ್ನ ಬೆಳಗಿಸುವ ಮುಖೇನ ಈ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಯಶಸ್ವಿಯಾಗಿ ಸಾಗಿ ಬರಲಿ, ಯಾವುದೇ ವಿಘ್ನಗಳು ಬಾರದೆ ಈ ಕ್ರೀಡಾಕೂಟ ಮುಂದೆಯೂ ಕೂಡ ಬೆಳೆಯುವಂತಾಗಲಿ ಎನ್ನುವಂತ ಆಶಯದೊಂದಿಗೆ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ನೆರವೇರಿಸಿದಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆಯನ್ನ, ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶ್ರೀಯುತ KT ನಾಯ್ಕ್, ಜಿಲ್ಲಾಧ್ಯಕ್ಷರು ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆಯವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡುವರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿ ಇವರ ನೇತೃತ್ವದಲ್ಲಿ ಜರುಗಲಿರುವ 6ನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಿರುವ ಎಲ್ಲ ಗಣ್ಯರೇ ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಪಟುಗಳೇ,
ಕ್ರೀಡಾಭಿಮಾನಿಗಳೇ ಹಾಗೆ ಊರಿನ ಮಹಾಜನರೇ, ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿಯವರ ಕಾರ್ಯಚಟುವಟಿಕೆಯ ವರದಿಯನ್ನು ಇವಾಗಲೇ ತಮ್ಮ ಮುಂದಿರಿಸಲಾಗಿದೆ. ಈ ವರದಿಯನ್ನು ನೋಡಿದಾಗ ನನಗೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೆಮ್ಮೆ ಅನ್ನಿಸ್ತಿದೆ. ಯಾಕಂದರೆ ಸಂಘಟನೆಯಿಂದ ಸಾಮಾಜಿಕವಾದ ಉತ್ತಮ ಕಾರ್ಯಗಳು, ವಿದ್ಯಾರ್ಥಿ ಪುರಸ್ಕಾರ, ಅಶಕ್ತರಿಗೆ ಪ್ರೋತ್ಸಾಹ ನೀಡುವುದು, ಸಾಮಾಜಿಕ ಕಾರ್ಯಚಟುವಟಿಕೆ ಮುಂತಾದವುಗಳು ಜಗರಿಸಿಕೊಂಡು ಬರುವುದು ಸಂಘಟನೆ ಒಂದು ಹೆಮ್ಮೆಯ ವಿಷಯ. ಆ ನಿಟ್ಟಿನಲ್ಲಿ ಈ ನಮ್ಮ ಸಂಘಟಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಈ ಸಂಘವು ಗ್ರಾಮದೇವರಾದ ಶ್ರೀ ಅನಂತ ಪದ್ಮನಾಭ ಹಾಗೆ ಅರ್ಧನಾರೀಶ್ವರ ದೇವರು, ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯು ಸಂಘಟಕರಿಗೆ ಅನ್ಯೋನ್ಯತೆಯನ್ನು ಕರುಣಿಸಿ ಅವರ ಕಾರ್ಯಚಟುವಟಿಕೆಯಲ್ಲಿ ಅವರೊಳಗಿನ ಒಗ್ಗಟ್ಟಿನ ಬಲವಾಗಿ ಇನ್ನೂ ಉತ್ತಮ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಅವರು ಮುನ್ನಡೆಯುವಲ್ಲಿ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ, ಇಂದಿನ ಈ ವಾಲಿಬಾಲ್ ಪಂದ್ಯಾಟವು ನಿರ್ವಿಘ್ನತೆಯಿಂದ ನೆರವೇರಿ ಸಂಘಟಕರ ಈ ಒಂದು ಶ್ರಮಕ್ಕೆ ದೇವರು ಪ್ರತಿಫಲ ನೀಡಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರಲೆಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಉದ್ಘಾಟನಾ ಮಾತುಗಳನ್ನಾಡಿದಂಥ ಹಿರಿಯರಾದಂಥ KT ನಾಯ್ಕ್ ಇವರಿಗೆ ಅನಂತ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀ ಶೇಖರ್ ನಾಯ್ಕ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂಥ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಈ ಭಾಗದ ಎಲ್ಲ ಶಕ್ತಿ ದೇವರನ್ನು, ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಂಡು, ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಸಭಾ ಅಧ್ಯಕ್ಷರೇ ಹಾಗೂ ನನ್ನ ಎಲ್ಲ ಸನ್ಮಿತ್ರ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ವಾಲಿಬಾಲ್ ಪಂದ್ಯಾಟವನ್ನು ನೋಡಬೇಕು, ಕಣ್ತುಂಬಿಸಿಕೊಳ್ಬೇಕು, ಈ ರೋಮಾಂಚಕಾರಿ ನಡೆಯುವಂತಹ ಪಂದ್ಯಾಟವನ್ನು ಆ ಸೊಬಗನ್ನು ನೋಡಬೇಕೆನ್ನುವಂಥ ಆಸೆಯಲ್ಲಿ ಬಂದಂತಹ ಎಲ್ಲ ವಾಲಿಬಾಲ್ ಅಭಿಮಾನಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಲಿಯಂ ವಾರ್ಗನ್ಸ್ ಅವರು 1895ರಲ್ಲಿ ಪ್ರಾರಂಭ ಮಾಡಿದಂತಹ ಈ ವಾಲಿಬಾಲ್ ಪಂದ್ಯಾಟ ಇವತ್ತಿಗೆ 230 ವರ್ಷಗಳನ್ನು ತುಂಬಿ ಹಳ್ಳಿಗಳಲ್ಲೂ ಈ ಒಂದು ವಾಲಿಬಾಲ್ ಪಂದ್ಯಾಟದ ರೋಮಾಂಚನವನ್ನು ಸವಿಲಿಕ್ಕೆ ಯುವ ಪ್ರತಿಭೆಗಳು ಮುಂದೆ ಬಂದು ಇವತ್ತು ಸುದೃಢವಾದಂತಹ ಸಮಾಜ ನಿರ್ಮಾಣ ಆಗಲಿಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಯುವ ಬಂಧುಗಳು ಇವತ್ತು ಮಾನಸಿಕ ಒತ್ತಡ ಇರಬಹುದು, ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ವಾಲಿಬಾಲ್ ಪಂದ್ಯಾಟ ಕ್ರೀಡೆ ಅತ್ಯಂತ ಉತ್ತಮವಾದಂತಹ ಮಾರ್ಗವಾಗಿದೆ. ಅತ್ಯಂತ ಕಡಿಮೆ ಜಾಗದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಶ್ರಮ ವಹಿಸಿ ಒಂದು ಸಂಘಟನೆ ಮಾಡ್ಬೋದು ಯಾವ ರೀತಿ ಅಂತ ಹೇಳಿ ತೋರಿಸಿಕೊಟ್ಟಿದ್ದರೆ ಅದು ಬಚ್ಚಪ್ಪು ಫ್ರೆಂಡ್ಸ್. ಈ ಒಂದು ಹಾಡಿಯ ಮಧ್ಯದಲ್ಲೂ ಕೂಡ ಕಡಿಮೆ ಜಾಗದಲ್ಲಿ ವಿಸ್ತಾರ ಮಾಡಿಕೊಂಡು ಒಳ್ಳೆಯ ಜಾಗ, ಇವತ್ತು ಕುಳಿತುಕೊಳ್ಳಿಕ್ಕೆ ಕೂಡ ಒಂದು ಒಳ್ಳೆಯ ವ್ಯವಸ್ಥಿತವಾದಂತಹ ಜಾಗ, ಎಲ್ಲಿಯೂ ಕೂಡ ಹೆಚ್ಚು ಗ್ಯಾಲರಿನ ಹಾಕದೆ ಇದ್ದ ಜಾಗದಲ್ಲಿ ಸಮತಟ್ಟ ಮಾಡಿಕೊಂಡು, ಆಚೆ ಪೇಟೆಯೂ ಅಲ್ಲ ತುಂಬ ಹಳ್ಳಿಯೂ ಅಲ್ಲ ಅಂತ ಪ್ರದೇಶದಲ್ಲಿ ಶ್ರೀಯುತ ಕೃಷ್ಣ ನಾಯ್ಕ ಅವರ ಸಾರಥ್ಯದಲ್ಲಿ ಒಂದು ಒಳ್ಳೆಯ ತಂಡ ಇಲ್ಲಿ ನಿರ್ಮಾಣವಾಗಿ ಇವತ್ತು 6 ವರ್ಷಗಳಿಂದ ಈ ಭಾಗದ ಜನರಿಗೆ, ಮುಖ್ಯವಾಗಿ ಈ ಜಿಲ್ಲೆಯ ಜನರಿಗೆ ವಾಲಿಬಾಲ್ನ ರಸದೌತಣವನ್ನು ನೀಡುತ್ತಿರುವಂತಹ ಶ್ರೀಯುತ ಕೃಷ್ಣ ನಾಯ್ಕ ಮತ್ತು ಅವರ ಬಂಧುಗಳಿಗೆ, ಅವರ ಸಂಘಟಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕೇವಲ ವಾಲಿಬಾಲ್ ಪಂದ್ಯಾಟಕ್ಕೆ ಈ ಸಂಘಟನೆ ಸೀಮಿತವಾಗಿಲ್ಲ, ನಮಗೆ ವರದಿಯಲ್ಲಿ ತಿಳಿಯಿತು.
ಸಾಮಾಜಿಕವಾಗಿ ಅನೇಕ ತೊಂದರೆ ಇರುವಂತಹ ಬಂಧುಗಳಿಗೆ ವೈದ್ಯಕೀಯ ನೆರವನ್ನು ನೀಡುವುದರ ಮುಖಾಂತರವಾಗಿ, ತುಂಬ ಕಷ್ಟದಲ್ಲಿರುವಂತಹ ಬಂಧುಗಳಿಗೆ ಸಹಾಯ ಹಸ್ತ ನೀಡುವಂಥದ್ದಿರಬಹುದು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು. ಇದೆಲ್ಲವನ್ನು ಮೈಗೂಡಿಸಿಕೊಂಡು ಇವತ್ತು ಒಂದು ಒಳ್ಳೆಯ ಸಂಘಟನೆ ಇದೆ ಎಂಬುದನ್ನು ತೋರಿಸಿಕೊಟ್ಟಂದು ಬಚ್ಚಪ್ಪ ಫ್ರೆಂಡ್ಸ್. ಇದು ನಮಗೆ ತುಂಬ ಹೆಮ್ಮೆ. ಇಡೀ ಜಿಲ್ಲೆಯಲ್ಲಿ ವಾಲಿಬಾಲ್ ಪಂದ್ಯಾಟಕ್ಕೆ ಒಂದು ಒಳ್ಳೆಯ ವೇದಿಕೆ ನಿರ್ಮಾಣ ಮಾಡುತ್ತಿರುವಂಥದ್ದು, ಆ ಮುಖಾಂತರವಾಗಿ ಮರಾಠಿ ಬಂಧುಗಳಿಗೆ ಇವತ್ತು ಹೊನಲು ಬೆಳಕಿನಲ್ಲಿ ಇವತ್ತು ಪುರುಸೊತ್ತಿಲ್ಲದ ಸಮಯದಲ್ಲಿ ಪುರುಸೊತ್ತು ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಒಂದು ರಾತ್ರಿ ಸಮಯದಲ್ಲಿ ಎಲ್ಲರಿಗೂ ಪುರುಸೊತ್ತು ಆಗ್ತದೆ. ಆ ನಿಟ್ಟಿನಲ್ಲಿ ಹೊನಲು ಬೆಳಕಿನಲ್ಲಿ ಈ ಒಂದು ಪಂದ್ಯಾಟ ಆಡುವಂಥದ್ದು ಕೂಡ ಖುಷಿ, ಜೊತೆಗೆ ನೋಡುವಂಥದ್ದು ಕೂಡ ನಮ್ಮ ಭಾಗ್ಯ. ಆ ಭಾಗ್ಯವನ್ನು ಒದಗಿಸಿಕೊಟ್ಟಂತಹ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಇದೆ. ಒಂದು ಕಡೆ ಜೀರ್ಣೋದ್ಧಾರ ಕೂಡ ಆಗಬೇಕು, ದೇವಿಯ ಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಕ್ರಿಯೆ ಕಾರ್ಯಕ್ರಮ ಜೊತೆಗೆ ಯಾವತ್ತೂ ಕೂಡ ಕ್ರೀಡೆಯಲ್ಲಿ ಕೂಡ ನಾವು ಹಿಂದೆ ಉಳಿಬಾರ್ದು ಎನ್ನುವ ದೃಷ್ಟಿಯಲ್ಲಿ ಕ್ರೀಡೆಯನ್ನು ಕೂಡ ತೊಡಗಿಸಿಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ಆ ಭಾಗದಲ್ಲಿ ಕೂಡ ನಾವೆಲ್ಲರೂ ಧಾರ್ಮಿಕ ನಮ್ಮ ಗದ್ದುಗೆ ಅಮ್ಮನವರ ಆ ದೇವಸ್ಥಾನಕ್ಕೂ ಕೂಡ ನಾವೆಲ್ಲರೂ ಸಹಾಯ ಹಸ್ತ ನೀಡೋಣ. ಜೊತೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನೀಡುತ್ತಿರುವಂತಹ ಈ ಸಂಘಟನೆ ಕೂಡ ನಮ್ಮ ಪೂರ್ತಿ ಸಹಕಾರ ನೀಡ್ತಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ಬಚ್ಚಪ್ಪ ಫ್ರೆಂಡ್ಸ್ ಎಲ್ಲಿ ಹೋದರೂ ಕೂಡ ವಾಲಿಬಾಲ್ ಪಂದ್ಯಾಟ ಇದ್ದರೆ ನಮ್ಮ ಟೀಮ್ ಕೂಡ ಇದೆ ಎಂಬುದನ್ನು ತೋರಿಸಿಕೊಡೋದ್ರ ಮುಖಾಂತರ ಇಡೀ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತಂಡವನ್ನು ತೋರ್ಪಡಿಸೋದ್ರ ಮುಖಾಂತರವಾಗಿ ವಾಲಿಬಾಲ್ನ ಕೆಚ್ಚೆದೆಯನ್ನು ಅಲ್ಲಿ ಕೂಡ ತೋರ್ಪಡಿಸಿ ಅನೇಕ ಪ್ರಶಸ್ತಿಯನ್ನು ಗೆದ್ದು ಇವತ್ತು ಬಚ್ಚಪ್ಪ ಫ್ರೆಂಡ್ಸ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎತ್ತಿದ ಕೈಯಾಗಿ ಒಂದು ಪ್ರತಿಭಾವಂತ ತಂಡವಾಗಿ ಹೊರ ಹೊಮ್ಮಿದೆ. ಈ ನಿಟ್ಟಿನಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಎಲ್ಲ ತಂಡಗಳಿಗೆ ಶುಭವನ್ನು ಹಾರೈಸ್ತಾ ಈ ಪಂದ್ಯಾಟ ಅತ್ಯಂತ ಉತ್ತಮವಾಗಿ ನಡೆಯಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಯಶಸ್ಸು ಆಗಲಿ, ಜೊತೆಗೆ ಈ ಪಂದ್ಯಾಟದ ಸೊಗಸು ಈ ಪಂದ್ಯಾಟದ ಸೊಬಗು ಎಲ್ಲರಿಗೂ ಉಣ್ಣುವಂತ ಆಗಲಿ, ಯಶಸ್ಸಾಗಲಿ ಅಂತ ಹಾರೈಕೆ ಮಾಡ್ತಾ ಒಂದಿಷ್ಟೇ ಇದೆ. ಜೈ ಹಿಂದ್. ಸ್ಫೂರ್ತಿದಾಯಕ ಮಾತುಗಳನ್ನಾಡಿದಂಥ ಶ್ರೀಯುತ ಶೇಖರ್ ನಾಯ್ಕ್ ಇವರಿಗೆ ಅನಂತ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಯುತ ತಾರನಾಥ್ ಬಂಗೇರ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೆಬ್ರಿ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೆ ಸತೀಶ್ ಬಚ್ಚಪ್ಪ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಸನ್ಮಾನ. ಈಗಾಗಲೇ ಭಾರತೀಯ ಅರಸೇನಾ ಪಡೆಯಲ್ಲಿ ಹುದ್ದೆಯಲ್ಲಿ ನೇಮಕಗೊಂಡಿರುವಂತಹ ಶ್ರೀಯುತ ಅಭಿಷೇಕ್ ನಮ್ಮೊಂದಿಗಿದ್ದಾರೆ. ಇವರನ್ನ ಆತ್ಮೀಯವಾಗಿ ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸನವನ್ನ ಸ್ವೀಕರಿಸುವರೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿ ಇದರ 6ನೇ ವರ್ಷದ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಈ ಶುಭ ಸಂದರ್ಭದಲ್ಲಿ ಶ್ರೀಯುತ ಅಭಿಷೇಕ್ ಇವರಿಗೆ ನೀಡುತ್ತಿರುವ ಸನ್ಮಾನ. ಭಾರತೀಯ ಅರಸೇನಾ ಪಡೆಯಲ್ಲಿ ಸಿಆರ್ಪಿಎಫ್ ಹುದ್ದೆಗೆ ನೇಮಕಗೊಂಡಂತ ಇವರಿಗೆ ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಸಮರ್ಪಿಸುವಂತಹ ಅಭಿನಂದನಾ ಪತ್ರ. ಶ್ರೀ ಚಂದ್ರನಾಯಕ ಮತ್ತು ಶ್ರೀಮತಿ ಗುಲಾಬಿ ದಂಪತಿಗಳ ಸುಪುತ್ರರಾದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಚಾರ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ರಿ, ನಂತರ ಪದವಿ ಶಿಕ್ಷಣವನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿಯಲ್ಲಿ ಪೂರ್ಣಗೊಳಿಸಿದ್ದು ತಮ್ಮ ನಿಶ್ಚಲ ಫಲ ಮತ್ತು ಗುರಿಯಿಂದ ಭಾರತೀಯ ಅರಸೇನಾ ಪಡೆಯಲ್ಲಿ ಸಿಆರ್ಪಿಎಫ್ ಹುದ್ದೆಯನ್ನ ಪಡೆದಿರುವ ತಮಗೆ ಶ್ರೀದೇವರು ಉತ್ತಮ ಭವಿಷ್ಯವನ್ನು ಕರುಣಿಸಲಿ ಹಾಗೂ ಉತ್ತಮ ಆರೋಗ್ಯ ಭಾಗ್ಯ ಯಶಸ್ಸನ್ನ ಅನುಗ್ರಹಿಸಲಿ ಎಂಬ ಸಂಪ್ರಾರ್ಥನೆಯೊಂದಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿ ಇವರಿಂದ ಗೌರವಪೂರ್ವಕವಾಗಿ ನೀಡಲಾದ ಅಭಿನಂದನಾ ಪತ್ರ. ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ಶ್ರೀಯುತ ಈಶ್ವರ ಮಲ್ಪೆ ಅವರು ಕೂಡ ನಮ್ಮನ್ನ ಸೇರ್ಕೊಳ್ಬೇಕಿತ್ತು. ಇವರ ಅನುಪಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ಕರಾವಳಿಯ ಕೇಸರಿ ಹಾಗೆ ಹಲವಾರು ಸಮಾಜ ಸೇವಕ, ತುಳುನಾಡ ಸೇವಾ ಕೇಸರಿ, ಕಡಲಾಳದ ವೀರ, ಕಲಾಶ್ರೀ ಪುರಸ್ಕಾರ, ಎಲ್ಲ ಹಲವಾರು ಅಭಿನಂದನೆ, ದೇಶ ಮತ್ತು ವಿದೇಶದಲ್ಲಿ
ಪ್ರಶಂಸೆಯನ್ನ ಪಡೆದಿರುವಂತಹ ಶ್ರೀಯುತ ಈಶ್ವರ್ ಮಲ್ಪೆ ಅವರನ್ನ ಸನ್ಮಾನಿಸುವಂತಹ ಅವಕಾಶ ನಮಗೆಲ್ಲ ಮೂಡಿ ಬಂದಿತ್ತು. ತುರ್ತು ಕಾರ್ಯದ ನಿಮಿತ್ತ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ಇವರ ಅನುಪಸ್ಥಿತಿಯಲ್ಲಿ ಕಿರು ಅವರ ಸೇವೆಯನ್ನ ನೆನಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಿಕ್ಕಿದ್ದೇವೆ. ಕಡಲ ತೀರದ ಕರುಣಾಳು, ಸಂಕಷ್ಟದಲ್ಲಿರುವಂತಹ ಜನರ ಪಾಲಿನ ಆಶಾಕಿರಣ, ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿರುವಂತಹ ಶ್ರೀ ಈಶ್ವರ ಮಲ್ಪೆ ಅವರಿಗೆ ಸಲ್ಲಿಸುವ ಪ್ರೀತಿಪೂರ್ವಕ ಸನ್ಮಾನ. ಶ್ರೀಯುತರು ದಿವಂಗತ ಆನಂದ ಪುತ್ರನ್ ಮತ್ತು ಬೇಬಿ ಕರ್ಕೇರ ಇವರ ಪುತ್ರರಾಗಿ ಮಲ್ಪೆಯಲ್ಲಿ ಜನಿಸಿದ ಇವರು ಹೆಬ್ರಿ ತಾಲೂಕಿನ ಚಾರ ಗ್ರಾಮದ ಆನಂದ ಮರಕಾಲ ಇವರ ಅಳಿಯ ಕೂಡ ಹೌದು. ಅಬ್ಬರಿಸುವ ಕಡಲ ಅಲೆಗಳ ನಡುವೆ ಪ್ರಾಣದ ಹಂಗು ತೊರೆದು ಸಾವಿರಾರು ಜೀವಗಳನ್ನು ರಕ್ಷಿಸಿದ ನಿಮ್ಮ ಸಾಹಸ ಅಪ್ರತಿಮವಾದದು. ಯಾರೂ ಇಲ್ಲದ ಅನಾಥ ಶವಗಳಿಗೆ ಮುಕ್ತಿ ನೀಡುವ ಮೂಲಕ ನೀವು ತೋರಿದ ಮಾನವೀಯತೆ ಸಮಾಜಕ್ಕೆ ಮಾದರಿಯಾಗಿದೆ. ಈಶ್ವರ ಮಲ್ಪೆಯವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಕರಾವಳಿ ಕರ್ನಾಟಕದ ಪಾಲಿಗೆ ಒಬ್ಬ ಅಪ್ರತಿಮ ಮಾನವತಾವಾದಿ ಮತ್ತು ಸಾಹಸಿ. ಇವರ ನಿಸ್ವಾರ್ಥ ಸೇವೆ ಮತ್ತು ಸಾಧನೆಗಳು ಅಸಂಖ್ಯ. ಈಶ್ವರ್ ಮಲ್ಪೆಯವರ ಅತಿ ದೊಡ್ಡ ಸಾಧನೆ ಅಂದರೆ ನೂರಾರು ಜೀವಗಳನ್ನು ಉಳಿಸಿರುವುದು. ನದಿ, ಸಮುದ್ರ ಅಥವಾ ಆಳವಾದ ಬಾವಿಯಲ್ಲಿ ಯಾರೇ ಬಿದ್ದರೂ ಕೂಡ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಅವರು ನೀರಿನಲ್ಲಿ ಮುಳುಗಿ ಜನರನ್ನು ರಕ್ಷಿಸಿ ಇದುವರೆಗೆ 1000ಕ್ಕೂ ಹೆಚ್ಚು ಮೃತದೇಹವನ್ನು ನೀರಿನಿಂದ ಹೊರತೆಗೆದು 75ಕ್ಕೂ ಹೆಚ್ಚು ಜನರ ಜೀವರಕ್ಷಣೆ ಮಾಡಿರುತ್ತಾರೆ. ಅಗಲಿದ ಆತ್ಮಗಳಿಗೆ ಗೌರವವನ್ನು ಕೂಡ ಸಲ್ಲಿಸಿರುತ್ತಾರೆ. ನೀರಿನಲ್ಲಿ ಮುಳುಗಿ ಮೃತಪಟ್ಟವರ ಶವವನ್ನು ಹುಡುಕಿ ಹೊರತೆಗೆಯುವುದು ಅತ್ಯಂತ ಸಂಕಷ್ಟದ ಕೆಲಸ. ಆಡಳಿತ ಮಂಡಳಿ ಅಥವಾ ಪೊಲೀಸರಿಗೆ ಸಾಧ್ಯವಾಗದ ಸಂದರ್ಭದಲ್ಲಿ ಈಶ್ವರ ಮಲ್ಪೆಯವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಶವಗಳನ್ನು ಹೊರತೆಗೆದು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಮೂಲಕ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ನೆರವಾಗುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ನಡೆದ ಭೀಕರ ಗುಡ್ಡ ಕುಸಿತ ಸಮಯದಲ್ಲಿ ಗಂಗಾವಳಿ ನದಿಯ ಅಪಾಯಕಾರಿ ನೀರಿನಲ್ಲಿ ಮುಳುಗಿ ಅವರು ನಡೆಸಿದ ಕಾರ್ಯಾಚರಣೆ ಇಡೀ ರಾಷ್ಟ್ರದ ಜನರ ಗಮನ ಸೆಳೆದಿದೆ. ಇವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಮಾಡುವ ಈ ಕೆಲಸಕ್ಕೆ ಯಾವುದೇ ಹಣವನ್ನು ಅಪೇಕ್ಷಿಸುವುದಿಲ್ಲ. ಜನರ ಕಣ್ಣೀರು ಒರೆಸುವುದು ನನ್ನ ಕರ್ತವ್ಯ ಎಂಬ ಧ್ಯೇಯದೊಂದಿಗೆ ಕೆಲಸ ಮಾಡುವ ಇವರು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಈಶ್ವರ್ ಮಲ್ಪೆ ಅವರಿಗೆ ಈಗಾಗಲೇ ಹಲವಾರು ಬಹುಮಾನಗಳು, ಸ್ಮರಣಿಕೆಗಳು, ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿರುವಂತಹ ಮನ್ನಣೆ 1000ಕ್ಕೂ ಹೆಚ್ಚು. ಎಲ್ಲ ಈ ಸಂದರ್ಭದಲ್ಲಿ ಈ ಒಂದು ಅಭಿನಂದನೆಯನ್ನ ನೆನಪಿಸಿಕೊಳ್ಳಲಿಕ್ಕೆ ಸಂತಸ ಪಡುತ್ತೇನೆ. ಮುಂದಿನ ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಶ್ರೀ ಗಣೇಶ್ ಕುಮಾರ್ ಹೆಚ್ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಈ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಿನ್ ಕೋಡ್ ಮಾದರಿ ಈ ವಾಲಿಬಾಲ್ ಪಂದ್ಯಕೂಟದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಹಾಗೂ ಎಲ್ಲ ಮರಾಠಿ ಫ್ರೆಂಡ್ಸ್ ತಂಡದ ಎಲ್ಲ ಯುವ ಕಾರ್ಯಕರ್ತರೇ ಹಾಗೂ ಎಲ್ಲ ಬಚ್ಚಪ್ಪಿನ ಬಂಧುಗಳೇ, ಸುಮಾರು 6 ವರ್ಷಗಳಿಂದ ಈ ಒಂದು ವಾಲಿಬಾಲ್ ಪಂದ್ಯಾಟ ನಡೆಯುತ್ತಿದೆ. 6 ವರ್ಷಗಳಿಂದ ಕೂಡ ನಾನು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ್ದೇನೆ, ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಯಾಕಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮದೇ ಹುಡುಗರು ಇವರೆಲ್ಲ. ಒಂದು ಇಂಗ್ಲೀಷನಲ್ಲಿ ಒಂದು ಮಾತಿದೆ, ಯುನಿಟಿ ಇನ್ ಸ್ಟ್ರೆಂತ್ ಅಂತ, ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಖಂಡಿತವಾಗಿಯೂ ಈ ಕ್ರೀಡಾಕೂಟದ ಈ ವಾಲಿಬಾಲ್ನ ವ್ಯವಸ್ಥೆಗಳನ್ನು ನೋಡುವಾಗ ಈ ಒಂದು ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ತಂಡದ ಎಲ್ಲ ಯುವಕರ ಈ ಒಂದು ಒಗ್ಗಟ್ಟಿನ ಕೆಲಸವೇ ಇವತ್ತಿನ ಇದರ ಒಂದು ರಿಸಲ್ಟ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ತುಂಬ ಖುಷಿ ಆಗ್ತಿದೆ. ಈ ನಿಮ್ಮ ಒಗ್ಗಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೀಗೆ ಇರಲಿ ಅಂತ ಹೇಳಲಿಕ್ಕೆ, ಹಾಗೆ ನಿಮಗೆ ಎಲ್ಲ ಈ ದುರ್ಗಾಪರಮೇಶ್ವರಿ ದೇವಿಯ ಒಂದು ಆಶೀರ್ವಾದ ನಿಮಗೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಸಾಧನೆ ಏನು ಅಂತ ಕೇಳಿದರೆ, ಖಂಡಿತವಾಗಿಯೂ ಅಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ನಾನು ಸಾಯಂಕಾಲ ಬಂದಾಗ ನೋಡಿದ್ದೆ. ಆ ಫ್ಲೆಕ್ಸಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಸಾಧಾರಣ 2023ರಿಂದ 26 ಅಂದರೆ 3 ವರ್ಷಗಳಲ್ಲಿ ಸುಮಾರು 2,34,000 ಸಹಾಯ ಮೊತ್ತವನ್ನು ಜನರಿಗೆ ಹಂಚಿದ್ದಾರೆ.
ಅದರಲ್ಲಿ ಸುಮಾರು ಜನ ವಿದ್ಯಾವಂತರಿಗೆ ವಿದ್ಯಾರ್ಥಿ ವೇತನ ಮತ್ತು ಏನು ಹುಷಾರಿಲ್ಲ ಅಂದರೆ ಅವರಿಗೆ ಒಂದು ಸಹಾಯಧನ, ಹಾಗೆ ಇನ್ನು ಸುಮಾರು ಜನಕ್ಕೆ ಈ ಥರ ಒಂದು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಖಂಡಿತವಾಗಿ ಇದೊಂದು ಸಣ್ಣ ವಿಷಯವಲ್ಲ. 3 ವರ್ಷಗಳಲ್ಲಿ 2,34,000 ಅಂದರೆ ಅದು ಭಾರಿ ದೊಡ್ಡದ ಒಂದು ಮೊತ್ತ. ವಿಶೇಷವಾಗಿ ಆ ಮೊತ್ತಕ್ಕಿಂತ ವಿಶೇಷವಾಗಿ ಇವ್ರ ಹತ್ರ ಒಂದು ಏನು ಈ ಧನಾತ್ಮಕ ಚಿಂತನೆ ಭಾರಿ ಒಂದು ಒಳ್ಳೆಯ ಬೆಳವಣಿಗೆ ಇದು. ಯಾಕಂದರೆ ಈ ವಾಲಿಬಾಲ್ ಪಂದ್ಯಾಟ ನಡೆಸುವುದು ಮತ್ತು ಅದರ ಉದ್ದೇಶ ಏನು ಅದು ಭಾರಿ ಸ್ಪಷ್ಟ. ಅಂದರೆ ಅದರ ಹಿಂದೆ ತುಂಬ ಒಳ್ಳೆಯ ಉದ್ದೇಶ ಇದೆ ಅವ್ರದ್ದು. ಅಂದರೆ ಅದರಲ್ಲಿ ಏನಾದರೂ ಒಂದು ಕಿಂಚಿತ್ ಏನಾದರೂ ಸೇವಿಂಗ್ಸ್ ಆದರೆ ಅವರು ಅದನ್ನು ಆ ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡುವಂಥವ್ರೊಂದು ಒಳ್ಳೆಯ ಉದ್ದೇಶ. ಖಂಡಿತವಾಗಿಯೂ ನಿಜವಾಗಿಯೂ ಇದನ್ನು ನಾನು ಹೆಮ್ಮೆ ಪಡ್ತೇನೆ. ಯಾಕಂದರೆ ನಮ್ಮದೇ ಹುಡುಗರು, ಈ ಬಚ್ಚಪ್ಪಿನ ಹುಡುಗರು, ಈ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ವಿಶೇಷವಾಗಿ ಎಲ್ಲ ಕಾರ್ಯಕರ್ತರನ್ನು ಅಭಿನಯಿಸ್ತೇನೆ. ಯಾಕಂದರೆ ದಾನ ಖಂಡಿತ ಮಾಡಬೇಕು. ಹೇಗೆ ಮಾಡಬೇಕಂದ್ರೆ ಒಬ್ಬ 100 ರೂಪಾಯಿ ದುಡಿದ್ರೆ ಒಂದು ರೂಪಾಯಿ ಆದರೂ ದಾನ ಮಾಡಬೇಕು. ಅದು 100 ರೂಪಾಯಲ್ಲಿ 50 ರೂಪಾಯಿ ಅಥವಾ 100 ರೂಪಾಯಿ ದಾನ ಮಾಡಬೇಕಂತೇನಿಲ್ಲ. ಒಂದು ಸಣ್ಣ ಮೊತ್ತದ 1% ದಾನ ಮಾಡಿದರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗ್ತದೆ. ನಾವು ಯಾರಿಗೆ ದಾನ ಮಾಡ್ತೇವೆ, ಈಗ ದುರ್ಗಾಪರಮೇಶ್ವರಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿದೆ. ಆ ಆಶೀರ್ವಾದದಿಂದ ನೀವು ನಿಮ್ಮ ಸಂಘಟನೆ ಇನ್ನೂ ಬಲಗೊಳ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಗೊಳ್ಳಿ, ಇನ್ನಷ್ಟು ಒಳ್ಳೆಯ ಈ ಕ್ರೀಡಾ ಚಟುವಟಿಕೆಗಳನ್ನು ಹಾಗೆ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳು ನೀವೆಲ್ಲ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಕೃಷ್ಣ ಶೆಟ್ಟಿ ವಕೀಲರು, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇದರ ನೇತೃತ್ವದಲ್ಲಿ ಜರುಗುತ್ತಿರುವ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ನನ್ನನ್ನು ಕೂಡ ಒಂದು ಅತಿಥಿಯಾಗಿ ಕರೆದಿರುತ್ತೀರಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ, ಈ ಒಂದು ಪಂದ್ಯಾಟ ಸುಗಮವಾಗಿ ನೆರವೇರಲಿ ಅಂತ ಹೇಳುತ್ತಾ, ಈಗಾಗಲೇ ಸಮಯ ಮೀರಿದೆ. ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಈ ಮ್ಯಾಚಿಗಾಗಿ ಆತುರದಿಂದ ಕಾಯುತ್ತಿದ್ದಾರೆ. ಏನೇ ಇರಲಿ, ಈ ಒಂದು ಈ ಮ್ಯಾಚನ್ನು ಸಂಘಟನೆ ಮಾಡಿದ ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಬಚ್ಚಪ್ಪು ಪ್ರದೇಶ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಒಂದು ಸಮಯದಲ್ಲಿ ಬಚ್ಚಪ್ಪು ಅಂದರೆ ಒಂದು ಬಚ್ಚಿದ ಊರು, ಅಂದರೆ ಸ್ವಲ್ಪ ಡ್ರೈ ಲ್ಯಾಂಡ್ ಇದ್ದು. ಈಗ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಇದು ಭಾಳ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ತಮ್ಮ ಈ ಗ್ರೌಂಡಿನ ಪಕ್ಕದಲ್ಲೇ ಈಗ ಒಳ್ಳೆಯ ಒಂದು ನೀರಿನ ಟ್ಯಾಂಕಿ ಸಹ ಮಾಡಿದ್ದಾರೆ. ಇಲ್ಲಿ ರಸ್ತೆಗಳು ಸಹ ತುಂಬ ಕಬ್ಬಿನಾಲೆವರೆಗೆ ಬಹಳ ಕಷ್ಟ ಇತ್ತು. ಇತ್ತೀಚೆಗೆ ಅಭಿವೃದ್ಧಿ ಹೊಂದುತ್ತಾ ಈ ಪ್ರದೇಶ ಅಭಿವೃದ್ಧಿ ಆಗ್ತಾ ಬಂದಾಗ ಈ ಹುಡುಗರದೆಲ್ಲ ಸೇರಿ ಈಗ ಯುವ ಕಿರಣ ಫ್ರೆಂಡ್ಸ್ ಇರ್ಬೋದು, ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ಈಗ 2 ಸಂಘಟನೆ ಇದ್ದರೂ ಕೂಡ ಈ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಒಳ್ಳೆ ಫ್ರೆಂಡ್ಸ್ ಆಗಿ ಇಲ್ಲಿ ನಮ್ಮ ಈ ಬಚ್ಚಪ್ ಪ್ರದೇಶದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಒಳ್ಳೊಳ್ಳೆ ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ಸಹ ಮಾಡ್ತಿದ್ದಾರೆ. ಭಜನಾ ಮಂಡಳಿ ಸಹ ಇದೆ. ಹಾಗಾಗಿ ನಮ್ಮ ಈ ಪ್ರದೇಶ ಒಳ್ಳೆ ರೀತಿ ಒಂದು ನಾಗರಿಕರನ್ನು ಬೆಳೆಸುವ ಒಂದು ಪ್ರದೇಶವಾಗಿ ಮೂಡಿ ಬಂದಿದೆ. ಅದೇ ರೀತಿ ಕ್ರೀಡೆಗೆ ಸಹ ಒಳ್ಳೆಯ ರೀತಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ನಾನು ಶುಭವನ್ನು ಕೋರುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಶುಭ ಕೋರಿದಂಥ ಶ್ರೀಯುತ ಕೃಷ್ಣ ಶೆಟ್ಟಿ ವಕೀಲರು ಇವರಿಗೆ ಅನಂತ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮವಾಗಿ ಸಹಾಯಧನ ವಿತರಣೆ. ಶಶಿಕಲಾ ಅನಾರೋಗ್ಯ ಪೀಡಿತರಾಗಿರುವಂಥ ಶಶಿಕಲಾ ಇವರನ್ನು ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇವರಿಗೆ ಅವರ ಪರವಾಗಿ ಅವರ ಸಹೋದರರು ವೇದಿಕೆ ಮೇಲೆ ಆಗಮಿಸಿ ಸಹಾಯಧನವನ್ನು ಸ್ವೀಕರಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ಉದ್ಘಾಟಕರಾಗಿರುವಂಥ KT ನಾಯ್ಕ್ ಇವರು ಹಾಗೆ ಎಲ್ಲ ಅತಿಥಿಗಳು ಸೇರಿ ಸಹಾಯಧನವನ್ನು ನೀಡುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆಯಲಿದ್ದಾರೆ ಶ್ರೀಯುತ ಅಭಿಲಾಷ್, ಪದವಿ ವಿದ್ಯಾರ್ಥಿ ಅಭಿಲಾಷ್. ಇವರು
ವೇದಿಕೆಯ ಮೇಲೆ ಬಂದು ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಯುತ ತಾರನಾಥ್ ಬಂಗೇರ ಇವರಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಸುಜನ್ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಬೇಳಂಜೆ ಹರೀಶ್ ಪೂಜಾರಿ ಇವರು ವಿದ್ಯಾರ್ಥಿ ವೇತನವನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಸುರಕ್ಷಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸುರಕ್ಷಾ ಇವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಗಣಪಯ್ಯ ಶೆಟ್ಟಿ ಪ್ರಗತಿಪರ ಕೃಷಿಕರು ಮರಕಲಬೆಟ್ಟು ಬಚ್ಚಪ್ಪು ಇವರು ವಿದ್ಯಾರ್ಥಿ ವೇತನವನ್ನು ನೀಡುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿ ವೇತನವನ್ನು ನೀಡಿದಂಥ ಹಾಗೆ ಪಡೆದಂಥ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಮಾತಿಗಾಗಿ ಶ್ರೀಯುತ ತಾರನಾಥ್ ಬಂಗೇರ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಇವರ ವತಿಯಿಂದ 6ನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಹಾಗೂ ಕ್ರೀಡಾ ಪ್ರೇಮಿಗಳೇ ಹಾಗೂ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಎಲ್ಲ ಪದಾಧಿಕಾರಿಗಳೇ, ಭಾಳ ಸಂತೋಷ ಆಗ್ತದೆ. ನಮ್ಮ ಊರಿನಲ್ಲಿ ಇಂಥ ಒಂದು ಒಳ್ಳೆಯ ಕ್ರೀಡಾವನ್ನು ರಚಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಒಳ್ಳೆಯ ವಾಲಿಬಾಲ್ ಪಂದ್ಯಾಟವನ್ನು ಮಾಡುತ್ತಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಬರ್ತೇನೆ. ನಿಮಗೆಲ್ಲರಿಗೂ ನಾನು ಇದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮ ಈ ದುರ್ಗಾ ಪರಮೇಶ್ ಮರಾಠಿ ಫ್ರೆಂಡ್ಸ್ ಖಾಲಿ ಕ್ರೀಡೆಗೆ ಮಾತ್ರ ಅಲ್ಲದೆ ಎಲ್ಲ ಕೆಲಸಗಳಿಗೆ ಮತ್ತು ಎಲ್ಲ ಅನಾರೋಗ್ಯ ಪೀಡಿತರಿಗೆ ಮತ್ತು ಕಲಿಯುವಂಥವರಿಗೆ ಎಲ್ಲರಿಗೂ ಸಹಕಾರ ಮಾಡುತ್ತಾ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೃಷ್ಣನವರು ಅವರದೇ ವಾಹನವನ್ನು ಇಟ್ಕೊಂಡು ಯಾವುದೇ ಹಬ್ಬ ಹರಿದಿನ ಬಂದಲ್ಲಿ ಆ ಹಬ್ಬಕ್ಕೆ ಸಮಯವನ್ನು ಕೊಡದೆ ಈ ಅನಾರೋಗ್ಯ ಪೀಡಿತರಿಗೆ ವಿಶೇಷವಾಗಿ ದಾನಿಗಳಿಂದ ಕಲೆಕ್ಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹಕರಿಸ್ತೇವೆ, ಇನ್ನೂ ಸಹಕರಿಸ್ತೇನೆ ಅಂತ ಹೇಳುತ್ತಾ ಇನ್ನಷ್ಟು ನಿಮ್ಮ ಸಂಘಟನೆ ಬಲಗೊಳ್ಳಲಿ ಅಂತ ಹೇಳ್ತಾ ಇನ್ನಷ್ಟು ನೀವು ಈ ಭಾಗದಲ್ಲಿ ಜನಪರ ಕೆಲಸಗಳನ್ನು ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಮುಂದಿನ ಮಾತಿಗಾಗಿ ಶ್ರೀಯುತ ನಿತೀಶ್ SP ಕ್ರೀಡಾ ಕಾರ್ಯದರ್ಶಿಗಳು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಚೈತನ್ಯ ಯುವ ವೃಂದ ರಿಜಿಸ್ಟರ್ಡ್ ಹೆಬ್ರಿ. ಸ್ಥಳದಾನ್ಯಂದ್ಯ ದೇವರಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅಮ್ಮರವನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ, ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಇವರ ವತಿಯಿಂದ ನಡೆಯುವಂಥ 6ನೇ ವರ್ಷದ ಈ ಸುಂದರವಾದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ತಾರನಾಥ್ ಬಂಗೇರವರೇ, ಹಾಗೆ ಈ ಭಾಗದ ಸಮಾಜ ಸೇವಕರು, ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಗಣೇಶ್ ಕುಮಾರ್ ಅವರೇ, ಹಾಗೆ ನಮ್ಮ ಹೆಬ್ರಿ ಭಾಗದ ವಕೀಲರು ಕೃಷ್ಣ ಶೆಟ್ರೆ, ಹಾಗೆ ನಮ್ಮ ಮಾರ್ಗದರ್ಶಕರು ಮರ್ಕಲ್ಬೆಟ್ ಗಣೇಶ್ ರವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕ್ರೀಡಾಭಿಮಾನಿಗಳೇ ಮತ್ತು ಕ್ರೀಡಾಪಟುಗಳೇ, ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಸುಂದರವಾಗಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಸತತ 6 ವರ್ಷಗಳಿಂದ ಈ ಒಂದು ವಾಲಿಬಾಲ್ ಪಂದ್ಯಾಟವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಈ ಭಾಗದ ನಮ್ಮ ಕೃಷ್ಣ ನಾಯ್ಕ್ ಅವರ ತಂಡಕ್ಕೆ ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹೆಬ್ರಿ ಭಾಗದಲ್ಲಿ ಇಂಥ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ವಾಲಿಬಾಲ್ ಪಂದ್ಯಾಟವನ್ನು ನಡೆಸುವುದಷ್ಟು ಸುಲಭವಲ್ಲ. ಯಾಕಂತ ಹೇಳಿದರೆ ಈ ಒಂದು ಪಿಚ್ಚನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಈ ಪಿಚ್ಚಿಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಿಮ್ಮ ಮಿತ್ರರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ಕೊಳ್ತಾ ಇದ್ದೇನೆ. ನಾನು ಕೇಳಿದ ಹಾಗೆ ಈ ಒಂದು ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಏನಿದೆ, ಈ ಭಾಗದಲ್ಲಿ ಅನಾರೋಗ್ಯ ಪೀಡಿತರಿಗೆ ಮತ್ತು ಶೈಕ್ಷಣಿಕವಾಗಿ ಕಲಿತಿರುವಂಥ ಮಕ್ಕಳಿಗೆ ಒಂದು ಕ್ರೀಡೆಯನ್ನು ನಡೆಸಿ ಅದರಲ್ಲಿ ಉಳಿದ ಹಣವನ್ನು ಒಂದು
ದಾನವಾಗಿ ನೀಡುವಂಥದ್ದು ನಮಗೆಲ್ಲ ಖುಷಿಯ ವಿಚಾರ. ಏನೇ ಇರಲಿ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧಯವನ್ನ ಹಾಗೆ ಇವತ್ತು ಒಂದು ವಾಲಿಬಾಲ್ ಪಂದ್ಯಾಟದಲ್ಲಿ 30 ಟೀಮ್ಗಳನ್ನು ಒಂದು ಈ ಪಂದ್ಯಾಟದಲ್ಲಿ ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸವಲ್ಲ. ಎಲ್ಲೆಲ್ಲಿಂದ ಬಂದವರು ಕೂಡ ಈ ಒಂದು ಕ್ರೀಡೆಯಲ್ಲಿ ನಾವೆಲ್ಲ ಸಹೋದರರಂತೆ ಆಡಬೇಕು ಅಂತ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಮಾತನಾಡುವ ಹೊತ್ತಲ್ಲ, ನಮಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಎಲ್ಲ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಮುಂದಿನ ಮಾತಿಗಾಗಿ ಶ್ರೀ ಬೆಳಂಜೆ ಹರೀಶ್ ಪೂಜಾರಿ, ತುಳಸಿ ಗ್ರೂಪ್ಸ್ ಅಧ್ಯಕ್ಷರು, ಬಿಲ್ಲವ ಸಂಘ, ಹೆಬ್ರಿ. ಎಲ್ರಿಗೂ ನಮಸ್ಕಾರ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇದರ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ಈ ಒಂದು ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಇವರು ಕಳೆದ 6 ವರ್ಷಗಳಿಂದ ಈ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 6 ವರ್ಷಗಳಿಂದ ಇವರು ಈ ವಾಲಿಬಾಲ್ ಪಂದ್ಯಾಟವನ್ನು ಖಾಲಿ ಹಗಲಲ್ಲಿ ಮಾತ್ರ ಆಡ್ತಾಯಿದ್ರು. ಈ ವರ್ಷ ಮಾತ್ರ ಫೆಡ್ಲೈಟ್ ಆಗಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲಿಕ್ಕೆ ನಮ್ಮ ಕೃಷ್ಣ ನಾಯ್ಕ್ ಹಾಗೂ ಅವರ ತಂಡದವರು ಅನೇಕ ದಿನಗಳಿಂದ ಇದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರಿಗೆ ಶ್ರೀದೇವರು ಎಲ್ಲ ಅವರ ಆಶೆ ಆಕಾಂಕ್ಷೆಗಳನ್ನು ನೆರವೇರಿಸಲಿ. ಹಾಗೂ ಈ ಒಂದು ಕ್ರೀಡಾಂಗಣದಲ್ಲಿ ಆಡಿದಂತಹ ನಮ್ಮ ಹೆಬ್ರಿ ಪರಿಸರದ ಪಟು ನಂತರದ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಈ ಕಾರ್ಯಕ್ರಮದಲ್ಲಿರುವಂಥ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀ BH ಸುಧೀರ್ ಕುಮಾರ್ ಅವರು ಕುಳಿತಲ್ಲಿ ಸರ್ವರಿಗೂ ವಂದಿಸಿದ್ದಾರೆ. ಹಾಗೆ ಶ್ರೀಯುತ ಗಣಪಯ್ಯ ಶೆಟ್ಟಿ, ಪ್ರಗತಿಪರ ಕೃಷಿಕರು ಕೂಡ ಕುಳಿತಲ್ಲಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ಹಾಗೆ ಭುವನೇಶ್ ನಾಯಕ್, ಗುತ್ತಿಗೆದಾರರು, ತಡಾಲು ಖರ್ಜೆ, ಇವರು ಕೂಡ ಸರ್ವರಿಗೂ ವಂದಿಸಿದ್ದಾರೆ. ಹಾಗೆ ಮುಂದಿನ ಕಾರ್ಯಕ್ರಮ ಅಂಪೈರ್ ಕ್ಯಾಪ್ ವಿತರಣೆ. ನಮ್ಮೊಂದಿಗೆ ತೀರ್ಮಾನಕಾರರ ಪೀಠದಲ್ಲಿ ಸುಜಿತ್ ಹೆರ್ಮಾಳ್ ಇವರನ್ನ ವೇದಿಕೆಯ ಮೇಲೆ ಅಂಪೈರ್ ಕ್ಯಾಪ್ ಸ್ವೀಕರಣೆಗಾಗಿ ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ಭಾಗದ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರತಿ ವರ್ಷವೂ ಕೂಡ ಯಾವುದೇ ಪಂದ್ಯಾಟ ಇದ್ರೂ ಕೂಡ ನಮ್ಮೊಂದಿಗೆ ತೀರ್ಪುಕಾರರಾಗಿ ಆಗಮಿಸುವಂತ ಸುಜಿತ್ ಹೇರ್ಮಾಳ್, ಅದೇ ರೀತಿ ವಿಖ್ಯಾತ್ ಹಾಗೆ ನಿತಿನ್ ಮೂಡಬಿದ್ರೆ ಇವರನ್ನ ವೇದಿಕೆ ಮೇಲೆ ಅಧ್ಯಕ್ಷರಿಂದ ಅಂಪೈರ್ ಕ್ಯಾಪ್ ಅನ್ನ ಸ್ವೀಕರಿಸುವರೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಬೇಕಾದ್ರೆ ತೀರ್ಪುಗಾರರ ಚಾಕಚಕ್ಯತೆ ಹದ್ದಿನ ಕಣ್ಣಿನಂತೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಯಶಸ್ವಿಯಾಗಿ ಈ ಕ್ರೀಡಾಕೂಟ ಸಾಗಿ ಬರಬೇಕಾದ್ರೆ ಇವರ ಪಾತ್ರ ಬಹುಮುಖ್ಯವಾಗಿದೆ. ಹಾಗಾಗಿ ಇವರನ್ನ ಈ ಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗಿದ್ದಾರೆ ವಾಲಿಬಾಲ್ ತಂಡದ ವಿಶಿಷ್ಟ ವೀಕ್ಷಕ ವಿವರಣೆಗಾರ ದಿನೇಶ್ ಚಿಕ್ಕಮಗಳೂರು, ಇವರನ್ನ ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸುವ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತ ಶ್ರೀಯುತ ಗಂಗಾಧರ್ ನಾಯ್ಕ್ ಸರ್ವರಿಗೂ ಕುಳಿತಲ್ಲಿಯೇ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಧನ್ಯವಾದ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಸೇರಿಕೊಂಡಂತ ಶ್ರೀ KT ನಾಯ್ಕ್ ಅಧ್ಯಕ್ಷರು, ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ, ಇವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳು, ಈ ಭಾಗದ ಎಲ್ಲ ಕ್ರೀಡಾ ಪೋಷಕರ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸರ್. ಇವರಿಗೆ ಹಿರಿಯಣ್ಣ ನಾಯ್ಕ ಇವರು ಧನ್ಯವಾದ ಸ್ವರೂಪವಾಗಿ ಸ್ಮರಣಿಕೆಯನ್ನು ನೀಡಿ
ಧನ್ಯವಾದವನ್ನ ಸಲ್ಲಿಸುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ TH ಸುಧೀರ್ ಕುಮಾರ್ ವಕೀಲರು ಕುಂದಾಪುರ. ಬಹಳಷ್ಟು ದೂರದಿಂದ ಈ ಭಾಗಕ್ಕೆ ಆಗಮಿಸಿ ಈ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ನಮ್ಮೊಂದಿಗೆ ಸೇರಿಕೊಂಡಂತಹ ಶ್ರೀ TH ಸುಧೀರ್ ಕುಮಾರ್ ವಕೀಲರು ಕುಂದಾಪುರ ಇವರಿಗೆ ಆತ್ಮೀಯವಾದ ಧನ್ಯವಾದವನ್ನ ಸಲ್ಲಿಸಿಕೊಳ್ಳುತ್ತಿದ್ದೇವೆ ಸರ್. ಇವರಿಗೆ ಗೋಪಾಲ್ ನಾಯ್ಕ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಿರಿಯರ ಸಮಾಗಮ ಈ ಸಂದರ್ಭದಲ್ಲಿ. ಇನ್ನೋರ್ವ ಮುಖ್ಯ ಅತಿಥಿಗಳು ಹೆಬ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಾರನಾಥ್ ಬಂಗೇರ ಇವರಿಗೆ ನಾರಾಯಣ್ ನಾಯ್ಕ ಬಚ್ಚಪ್ಪು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶೇಖರ್ ನಾಯ್ಕ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಖಡ್ತಲ ಇವರಿಗೆ ಅಣ್ಣೋಚಿ ನಾಯ್ಕ್ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ಗದ್ದಿಗೆ ಅಮ್ಮನವರ ಕ್ಷೇತ್ರ ಬಚ್ಚಪ್ಪು ಹೆಬ್ರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಗಣೇಶ್ ಕುಮಾರ್ H ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತ್ ಹೆಬ್ರಿ ಇವರಿಗೆ ನಾರಾಯಣ್ ನಾಯ್ಕ ಬಚ್ಚಪ್ಪು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಕೃಷ್ಣ ಶೆಟ್ಟಿ ವಕೀಲರು ಕೃತಿ ಬಚ್ಚಪ್ಪು ಇವರಿಗೆ ಪ್ರಶಾಂತ್ ನಾಯ್ಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಬೆಳಂಜೆ ಹರೀಶ್ ಪೂಜಾರಿ ಅಧ್ಯಕ್ಷರು ಬಿಲ್ಲವ ಸಂಘ ಇವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪ ಇವರ ಪರವಾಗಿ ಹಾಗೆ ಎಲ್ಲ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಇವರಿಗೆ ಸುಂದರ್ ನಾಯ್ಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಗಣಪಯ್ಯ ಶೆಟ್ಟಿ ಪ್ರಗತಿಪರ ಕೃಷಿಕರು ಮರಕಲಬೆಟ್ಟು ಬಚ್ಚಪ್ಪು ಇವರಿಗೂ ಕೂಡ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ತಂಡದ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇವರಿಗೆ ಗೋಪಾಲ್ ನಾಯ್ಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ವರ್ಗವರಾಗಿರುವಂತಹ ಶ್ರೀಯುತ ಭುವನೇಶ್ ನಾಯ್ಕ್ ಗುತ್ತಿಗೆದಾರರು ತಡಾಲು ಖರ್ಚ್ ಇವರಿಗೂ ಕೂಡ ಅನಂತ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಇವರಿಗೆ ರಾಹುಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ನಿತೀಶ್ SP ಕ್ರೀಡಾ ಕಾರ್ಯದರ್ಶಿಗಳು ಚೈತನ್ಯ ಯುವ ವೃಂದ ರಿಜಿಸ್ಟರ್ಡ್ ಹೆಬ್ರಿ ಇವರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನ ಸಲ್ಲಿಸಿಕೊಳ್ಳುತ್ತಾ ಇವರಿಗೆ ಅವಿನಾಶ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವರೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದವನ್ನ. ಹಾಗೆ ಈ ಕಾರ್ಯಕ್ರಮವನ್ನ ಬಹಳಷ್ಟು ಉತ್ತಮವಾಗಿ ಬಿತ್ತರಿಸುತ್ತಿರುವಂತಹ ತುಳುನಾಡ ವಾರ್ತೆ ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಹಾಗೆ ನಮ್ಮೊಂದಿಗಿದ್ದಾರೆ ಸುಜಿತ್ ಹೇರ್ಮಾಳ್ ಈ ಕ್ರೀಡಾಕೂಟದ ತೀರ್ಪುಗಾರರಲ್ಲಿ ಮುಖ್ಯ ತೀರ್ಪುಗಾರರಾದಂತಹ ಸುಜಿತ್ ಹೇರ್ಮಾಳ್ ಇವರನ್ನ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ಳುತ್ತಾ ಇವರಿಗೆ ಅಧ್ಯಕ್ಷರು ಕ್ಯಾಪ್ ಅನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರ್ವರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯನ್ನು ತೆರವುಗೊಳಿಸುತ್ತಾ ಶಿವಾಜಿ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿಕೊಂಡು ಕ್ರೀಡಾಂಗಣದ ವಿದ್ಯುಕ್ತ ಉದ್ಘಾಟನೆಯನ್ನ ನೆರವೇರಿಸುವರೆ ಅತಿಥಿ ಅಭ್ಯಾಗತರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ತಂಡಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸಿಕೊಳ್ಳುತ್ತಾ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದಂತ ಶ್ರೀ ರಾಘವೇಂದ್ರ ಸೌಂಡ್ಸ್ ಹೆಬ್ರಿ ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದವನ್ನ ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಶಿವಾಜಿ ಪುತ್ಥಳಿಗೆ ಅತಿಥಿ ಅಭ್ಯಾಗತರು ಪುಷ್ಪಾರ್ಚನೆಯನ್ನ ಮಾಡುವ ಮುಖೇನ
ಈ ಕ್ರೀಡಾಕೂಟದ ಯಶಸ್ವಿ ಉದ್ಘಾಟನೆಗಾಗಿ ಕ್ರೀಡಾಂಗಣದ ಉದ್ಘಾಟನೆಯನ್ನ ನೆರವೇರಿಸುವರೆ ಅತಿಥಿ ಅಭ್ಯಾಗತರನ್ನ ಕ್ರೀಡಾಂಗಣದ ಒಳಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ಭಾಗಕ್ಕೆ ಈ ಕ್ರೀಡಾಕೂಟದ ವೀಕ್ಷಕ ವಿವರಣೆಗಾರರಾಗಿರುವಂತ ದಿನೇಶ್ ಚಿಕ್ಕಮಗಳೂರು ಇವರನ್ನ ಈ ಭಾಗಕ್ಕೆ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಡಿಜೆ ಆಪರೇಟರ್ ಆಗಿ ನಮ್ಮೊಂದಿಗಿದ್ದಾರೆ ಸುದೇಶ್. ಇವರನ್ನು ಕೂಡ ಗುರುತಿಸಿ ಗೌರವಿಸಿಕೊಳ್ಳುತ್ತಾ ಪಂದ್ಯಾಟದುದ್ದಕ್ಕೂ ನಿಮ್ಮ ಸೇವೆಯನ್ನ ನೆನಪಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸಿದಂತ ಸರ್ವರಿಗೂ, ಆರಕ್ಷಕ ಠಾಣೆ ಹೆಬ್ರಿ, ಗ್ರಾಮ ಪಂಚಾಯತ್ ಹೆಬ್ರಿ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನ ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಓವರ್ ಟು ದಿನೇಶ್ ಚಿಕ್ಕಮಗಳೂರು. ಹಲೋ ಹಲೋ. ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ತಂಡದ ಎಲ್ಲರೂ ಕ್ರೀಡಾಂಗಣದ ಒಳಭಾಗದಲ್ಲಿ ತಮ್ಮ ಇರುವಿಕೆಯನ್ನು ತೋರ್ಪಡಿಸುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕ್ರೀಡಾಂಗಣದ ಯಶಸ್ವಿ ಉದ್ಘಾಟನೆಗಾಗಿ ಅತಿಥಿ ಅಭ್ಯಾಗತರು ನಮ್ಮ ಈ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗಿದ್ದಾರೆ. ಹೆಬ್ರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ವಿದ್ಯಾಧರ್ ಹೆಗಡೆ. ಇವರ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸಿಕೊಳ್ಳುತ್ತಿದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಹೆಬ್ರಿ ಇವರ ಆಶ್ರಯದಲ್ಲಿ ಸಾಗಿ ಬರಲಿಕ್ಕಿರುವಂತಹ ಹದ್ದೂರಿಯ ಪಿನ್ಕೋಡ್ ಮಾದರಿಯ ರಾಜ್ಯ ಮಟ್ಟದ 6ನೇ ವರ್ಷದ ಒನಲು ಬೆಳಕಿನ ವಾಲಿಬಾಲ್ ಪಂದ್ಯ 2026 ಈಗಾಗಲೇ ಉದ್ಘಾಟನೆ ಸಮಾರಂಭ ನೆರವೇರಿಗೊಂಡು ನಮ್ಮೊಂದಿಗೆ ಆಹ್ವಾನಿತ ಗಣ್ಯರು ಸಾಗಿ ಬಂದು ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಂಡವರಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಸಾಗಿ ಬರಲಿಕ್ಕಿರುವಂತಹ ಹದ್ದೂರಿಯ ನಿಮ್ಮೆಲ್ಲರ ನಿರೀಕ್ಷೆಯ ವಾಲಿಬಾಲ್ನ ಪಂದ್ಯ ಸುಣ್ಣ ಬಣ್ಣ ತಳಿರು ತೋರಣಗಳಿಂದ ರಾರಾಸಿಕೊಳ್ಳುತ್ತಿರುವಂತಹ ಇವತ್ತಿನ ವಾಲಿಬಾಲ್ ಅಂಕಣ ಅಂದು 1895 ವಿಲಿಯಂ ಜಿ ಮಾರ್ಗನ ಮುಖೇನವಾಗಿ ಅಮೆರಿಕದಲ್ಲಿ ಹುಟ್ಟಿಕೊಂಡಿರುವಂತಹ ಈ ಕ್ರೀಡೆ ನಮ್ಮ ಭಾರತಕ್ಕೆ ಬಂದು ಮಾತ್ರ ಹಲವಾರು ವರ್ಷಗಳೇ ಕಳೆಯಿತು. ಭಾರತದಲ್ಲಿ ಒಟ್ಟಾಗಿರುವುದಾದರೆ ಇದುವರೆಗೂ 28 ವಾಲಿಬಾಲ್ ಅರ್ಜುನನ್ನು ಗುರುತಿಸಿಕೊಂಡವರಿದ್ದಾರೆ. ಅತಿ ಹೆಚ್ಚಾಗಿ ವಾಲಿಬಾಲ್ ಅರ್ಜುನನ್ನು ಗುರುತಿಸಿಕೊಂಡ ರಾಜ್ಯ ಎಂದರೆ ಅದು ಕೇರಳ, ದ್ವಿತೀಯವಾಗಿ ಹೇಳೋದಾದರೆ ತಮಿಳುನಾಡು, ತೃತೀಯವಾಗಿ ಹೇಳೋದಾದರೆ ಪಂಜಾಬ್. ಬೇಸರದ ಸಂಗತಿ ಎಂದರೆ ಇದುವರೆಗೂ ಕರ್ನಾಟಕದಲ್ಲಿ ಒಬ್ಬನೊಬ್ಬ ವಾಲಿಬಾಲ್ ಅರ್ಜುನನ್ನು ಗುರುತಿಸಿಕೊಳ್ಳಲು ಇದುವರೆಗೂ ಸಾಧ್ಯವೇ ಆಗಲಿಲ್ಲ. ಆದರೆ ನಮ್ಮೂರಿನಲ್ಲಿ ಆಡುವ ವಾಲಿಬಾಲ್ ಆಟಗಾರರು ಆ ಮುಂದಿನ ಕರ್ನಾಟಕ ರಾಜ್ಯದ ವಾಲಿಬಾಲ್ ಅರ್ಜುನರಾಗಿ ಮುಡಿಬರೆಂದೇ ನಮ್ಮೆಲ್ಲರ ಆಶಯವಾಗಿದೆ. ಇದು ನಿಮ್ಮಿಂದ ನಿಮಗಾಗಿಯೇ, ನಿಮಗೋಸ್ಕರ ವಾಲಿಬಾಲ್ ಪಂದ್ಯ ದುರ್ಗಾ ಪರಮೇಶ್ವರಿ ಟ್ರೋಫಿ 2026. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಶ್ರೀ ರತ್ನಾಕರ NS ಅಧ್ಯಕ್ಷರು ಮರಾಠಿ ಸಂಘ ತೀರ್ಥಹಳ್ಳಿ ನಮ್ಮೊಂದಿಗೆ ಕೂಡಿಕೊಂಡವರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಂಡವರು ನಾವಿದ್ದೇವೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರದರ್ಶನ ಪಂದ್ಯ, ಅದಾದ ನಂತರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ವಾಲಿಬಾಲ್ ದಿಗ್ಗಜರೇ ನಮ್ಮೂರಿನ ಸುಂದರವಾದ ವಾಲಿಬಾಲ್ ಅಂಕಣಕ್ಕೆ ಪಾದಸ್ಪರ್ಶವನ್ನು ಮಾಡಿಕೊಳ್ಳುವಂತಹ ರೋಚಕ ರೋಮಾಂಚಕ ಸಮಯವನ್ನು ಈ ಸಂದರ್ಭದಲ್ಲಿ ನೆನಪಿನೆಯಾಗದಲ್ಲಿ ನಾವು ಪರಿಚಯವನ್ನು ಮಾಡಿಕೊಂಡವರು ನಾವಿದ್ದೇವೆ. ನಮ್ಮೂರಿನ ಸುಂದರವಾದ ವಾಲಿಬಾಲ್ ಅಂಕಣದಲ್ಲಿ ವೀರ ಇತಿಹಾಸದ ನೇರಕ್ಷಣೆಗಳೇ ಗಟ್ಟಿ ಮುಟ್ಟಾದ ಮತ್ತು ಎತ್ತರವಾದ ಶರೀರವಿರುವ ವಾಲಿಬಾಲ್ನ ಪಟುಗಳು ನಿಗದಿಪಡಿಸಿದ ನಿಮಿಷದೊಳಗೆ ಶತ್ರು ಸಂಹಾರದ ತಂತ್ರ ಮಂತ್ರ ಕುತಂತ್ರಗಳನ್ನು ಕಲಿತು ಎದುರಾಳಿತನವನ್ನು ಅತಂತ್ರಗೊಳಿಸಲು ಮುಂದೆ ಬರುತ್ತಿದೆ ಅಪರಾಧಿತ ವಾಲಿಬಾಲ್ನ ತಂಡಗಳು. ಪಂದ್ಯದಲ್ಲಿ ಗೆದ್ದರೆ ಬಹುಮಾನ, ಸೋತರೆ ನಮ್ಮೂರಿನ ಪುಣ್ಯದ ಭೂಮಿಯಲ್ಲಿ ಆಡಿದ್ದೆ ಒಂದು ರೀತಿಯ ಸಮಾಧಾನ. ನಮ್ಮೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ನಿರೂಪಕರು ಹರಿಪ್ರಸಾದ್ ರವರು ದಯವಿಟ್ಟು ವೇದಿಕೆ ಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೂರಿನ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರಿಪ್ರಸಾದ್ ರವರು ದಯವಿಟ್ಟು
ವೇದಿಕೆ ಭಾಗಕ್ಕೆ ಆಗಮಿಸಿಕೊಳ್ಳಬೇಕಾಗಿದೆ. ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಂಡ ನಂತರ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಹರಿಪ್ರಸಾದ್ ರವರು ದಯವಿಟ್ಟು ಆಗಮಿಸಬೇಕಾಗಿದೆ. ಪ್ರದರ್ಶನ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ಆತಿಥೇಯ ಡಿಪಿಟಿ ಫ್ರೆಂಡ್ಸ್ ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ತಂಡ ಪ್ರದರ್ಶನ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರದರ್ಶನ ಪಂದ್ಯಕ್ಕಾಗಿ ಇರುವ ತಂಡಗಳು ಕೂಡ ಅಂಕಣದ ಒಳಭಾಗಕ್ಕೆ ಆಗಮಿಸಿಕೊಳ್ಳಬೇಕಾಗಿದೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ತವರು ಮನೆಯ ಆಟಗಾರನ ಒಳಗೊಂಡಿರುವಂತಹ ಡಿಪಿಟಿ ಫ್ರೆಂಡ್ಸ್ ತಂಡ ಒಳ ಪ್ರವೇಶವನ್ನು ಕಂಡುಕೊಳ್ಳುವಂತೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡವರು ನಾವಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಶ್ರೀ ರತ್ನಾಕರ NS ಅಧ್ಯಕ್ಷರು ಮರಾಠಿ ಸಂಘ ತೀರ್ಥಹಳ್ಳಿ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ನಾವು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ಗಂಗಾಧರ್ ನಾಯಕ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಕ್ತಿಯುತವಾದಂತಹ ಹೊಡೆತಗಳೇ ನಮ್ಮೂರಿನ ಅಂಕಣದಲ್ಲಿ ಸಾಗಿ ಬರಬಹುದು. ಅಂತಹ ಬಲಿಷ್ಠ ಆಟಗಾರರೇ ನಮ್ಮೂರಿನ ಅಂಕಣಕ್ಕೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಪಾದಸ್ಪರ್ಶವನ್ನು ಕೂಡ ಮಾಡಿಕೊಳ್ಳಲಿಕ್ಕಿದ್ದಾರೆ. ಯಾರಾಗುತ್ತಾರೆ ಇವತ್ತಿನ ಚಾಂಪಿಯನ್ ಪಟ್ಟದ ರೂವಾರಿ ಎನ್ನುವುದೇ ಎಲ್ಲರ ಯಕ್ಷ ಪ್ರಶ್ನೆ. ಬಲಾಢ್ಯ ತಂಡಗಳು ನಮ್ಮೂರಿನ ಸುಂದರವಾದ ವಾಲಿಬಾಲ್ ಅಂಕಣದಲ್ಲಿ ಸೆಣಸಾಟವನ್ನು ಕಂಡುಕೊಳ್ಳಲಿಕ್ಕಿದೆ. ಈಗಾಗಲೇ 15 ತಂಡಗಳ ಹೆಸರು ನೋಂದಾಯಿಸಿಕೊಂಡವರಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯ ದುರ್ಗಾ ಪರಮೇಶ್ವರಿ ಟ್ರೋಫಿಯ ಅದ್ದೂರಿಯ ವಾಲಿಬಾಲ್ ಪಂದ್ಯದ ಪ್ರಥಮ ಪಂದ್ಯಕ್ಕೆ ಪ್ರಥಮ ಕರೆಯನ್ನು ರವಾನಿಸಿಕೊಳ್ಳಲಿಕ್ಕಿದ್ದೇವೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿ ಫ್ರೆಂಡ್ಸ್ ತಂಡ ಎರಡು ತಂಡಗಳು ಕೂಡ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ಪ್ರದರ್ಶನ ಪಂದ್ಯಕ್ಕಾಗಿ ಇರುವ ತಂಡಗಳನ್ನು ಕೂಡ ಒಳಭಾಗಕ್ಕೆ ಬರಮಾಡಿಕೊಂಡವರು ನಾವಿದ್ದೇವೆ. ಈಗಾಗಲೇ ಆಹ್ವಾನಿತ ಗಣ್ಯರ ಸಮ್ಮುಖದೊಂದಿಗೆ ಉದ್ಘಾಟನೆ ಸಮಾರಂಭ ಪಂದ್ಯಕೂಟಕ್ಕೆ ಚಾಲನೆ ನೀಡಿಕೊಂಡಿರುವಂತಹ ಆಹ್ವಾನಿತ ಗಣ್ಯರು ದಯವಿಟ್ಟು ಪ್ರದರ್ಶನ ಪಂದ್ಯಕ್ಕಾಗಿ ಎರಡು ತಂಡವನ್ನು ಕೂಡ ಒಳಭಾಗಕ್ಕೆ ಬರಮಾಡಿಕೊಂಡವರು ನಾವಿದ್ದೇವೆ. ಡಿಪಿಟಿ ಫ್ರೆಂಡ್ಸ್ ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ತಂಡ ಎರಡು ತಂಡಗಳು ಕೂಡ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ಸೌಂಡ್ಸ್ ಮ್ಯೂಸಿಕ್ ಕಮ್ಮೇಡಿ.
ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರಾಗಿರುವಂತ ಹೆಬ್ರಿಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ರವಿ ಬಿಕೆ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸುಂದರವಾದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡವರು ನಾವಿದ್ದೇವೆ. ಗೌರವ ಸ್ಮರಣಿಕೆಯನ್ನು ನೀಡಿಕೊಳ್ಳುವುದರೊಂದಿಗೆ ಸಂಘಟಕರು ಸ್ವಾಗತಿಸಿಕೊಳ್ಳುವಂತೆ ಅಭಿನಂದನೆಗಳನ್ನು ಕೋರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ಪ್ರದರ್ಶನ ಪಂದ್ಯಕ್ಕಾಗಿ ಈಗಾಗಲೇ ಕರೆಯನ್ನು ರವಾನಿಸಿಕೊಂಡವರು ನಾವಿದ್ದೇವೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿ ಫ್ರೆಂಡ್ಸ್ ತಂಡ ಎರಡೂ ತಂಡಗಳು ಕೂಡ ಆದಷ್ಟು ಬೇಗನೆ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಿ. ತವರು ಮನೆಯ ಆಟಗಾರರು ದಯವಿಟ್ಟು ಒಳಭಾಗಕ್ಕೆ ಬನ್ನಿ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿ ಫ್ರೆಂಡ್ಸ್ ತಂಡ ಎರಡೂ ತಂಡಗಳು ಕೂಡ ಆದಷ್ಟು ಬೇಗನೆ ಒಳಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಜಗತ್ತಿನಲ್ಲಿ ಅದೆಷ್ಟು ಅಗರ್ಭ ಶ್ರೀಮಂತರಿರಬಹುದು, ಆದರೆ ನಂಬಿಕೆಯನ್ನು ಗಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಅಂದೊಮ್ಮೆ ಕೆಲಸಕ್ಕೆ ಹೋಗಿ ಮರಳಿ ಬಂದಂತ ಅಮ್ಮನಲ್ಲಿ ಮಗು ಕೇಳಿತಂತೆ, ಯಾಕೆ ಅಮ್ಮ ನೀನು ಕಪಾಟಿನ ಚಾವಿಯನ್ನು ಕೆಲಸದವರ ಬಳಿಯಲ್ಲಿ ಕೊಡುತ್ತಿಲ್ಲ ಅಂತ. ಅದಕ್ಕೆ ಅಮ್ಮ ಹೇಳಿದಳು, ಅದನ್ನೆಲ್ಲ ಅವರ ಕೈಯಲ್ಲಿ ಕೊಡಬಾರದು ಅಂತ. ಅದಕ್ಕೆ ಮಗು ಕೇಳಿತು, ATM ಕಾರ್ಡನ್ನು ನೀನು ಯಾಕೆ ಅವರ ಕೈಯಲ್ಲಿ ಕೊಡುತ್ತಿಲ್ಲ ಅಂತ. ಅದಕ್ಕೆ ಅಮ್ಮ ಹೇಳಿದಳು, ಅಗತ್ಯವಾಗಿ ಬೇಕಾದಂತ ವಸ್ತುಗಳನ್ನೆಲ್ಲ ಅವರ ಕೈಯಲ್ಲಿ ಕೊಡಬಾರದು ಅಂತ ಹೇಳಿದಳು. ಅದಕ್ಕೆ ಮಗು ಕೇಳಿತು, ಹಣ ಒಡೆಗಳನ್ನು ನೀನು ಯಾಕೆ ಅವರ ಕೈಯಲ್ಲಿ ಕೊಡುತ್ತಿಲ್ಲ ಅಂತ. ಅದಕ್ಕೆ ಅಮ್ಮ ಹೇಳಿದಳು, ಅಗತ್ಯವಾಗಿ ಮತ್ತು ಬೆಲೆ ಬಾಳುವಂತ ವಸ್ತುಗಳನ್ನೆಲ್ಲ ಇವೆಲ್ಲವನ್ನು ಕೆಲಸದ ಬಳಿಯಲ್ಲಿ ಕೊಡಬಾರದು ಅಂತ ಹೇಳಿದಳಂತೆ. ಅದಕ್ಕೆ ಮಗು ಕೇಳಿತು, ಹಾಗಾದರೆ ಯಾಕೆ ಅಮ್ಮ ನನ್ನನ್ನು ಮಾತ್ರ ಅವರ ಕೈಯಲ್ಲಿ ಬಿಟ್ಟು ಹೋಗುತ್ತೀಯಾ, ನನಗೆ ಬೆಲೆ ಇಲ್ಲವೇ ಅಂತ. ಆದ್ದರಿಂದ ಮುಂದೆ ಮದುವೆಯಾಗಬೇಕಾಗಿರುವಂತ ಯುವಕರು, ಇದೀಗಾಗಲೇ ಮದುವೆಯಾಗಿ ಸಂಸಾರವನ್ನು ನಡೆಸಿಕೊಳ್ಳುತ್ತಿರುವಂತಹ ದಂಪತಿಗಳು, ಮದುವೆಯಾದ ನಂತರದಲ್ಲಿ ನಿಮ್ಮ ತಂದೆ ತಾಯಿಯನ್ನು ದೂರ ಮಾಡಬೇಡಿ. ಭವಿಷ್ಯವನ್ನು ಕಟ್ಟಿಕೊಳ್ಳುವುದು ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿರುವುದು ನಿಮ್ಮ ತಂದೆ ತಾಯಿಯೇ. ಮುತ್ತು ಕೊಟ್ಟೋಳು ಬಂದಾಗ ತುತ್ತು ಕೊಟ್ಟೋಳು ಯಾವತ್ತೂ ಕೂಡ ಮರಿಬೇಡಿ. ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ
ರವಿಯವರು ನಮ್ಮೊಂದಿಗೆ ಆಗಮಿಸಿಕೊಂಡು ಬರಿದ್ದಾರೆ. ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳುವಂತೆ ದುರ್ಗಾ ಪರಮೇಶ್ವರಿ ಟ್ರೋಫಿಯ ಸಂಘಟನೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ರವಿಯವರಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣ ನಾಯಕ್ ಈ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಬೇಕಾಗಿದೆ. ಗೌರವ ಸ್ಮರಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳುತ್ತಿರುವಂತಹ ಕೃಷ್ಣ ನಾಯಕ್ ತಮ್ಮೆಲ್ಲರ ಚಪ್ಪಳೆಯೊಂದಿಗೆ ಅಭಿನಂದಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಂಡವರು ನಾವುಗಳು. ಪ್ರದರ್ಶನ ಪಂದ್ಯ ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿ ಫ್ರೆಂಡ್ಸ್ ತಂಡ ತಮ್ಮ ತಮ್ಮ ಮನೆ ದೇವರು ತಮ್ಮ ತಮ್ಮ ಇಷ್ಟ ದೇವರು ನೆನಪಿಸಿಕೊಳ್ಳುವುದರೊಂದಿಗೆ ಅಂಕಣದ ಪ್ರವೇಶವನ್ನು ಕೂಡ ಕಂಡುಕೊಂಡವರಿದ್ದಾರೆ. ದೋಸೆ ಕಾವಲಿಂದ ಸರಿಯಾಗಿ ಹೇಳಬೇಕಾದರೆ ಕಾವಲಿ ಬಿಸಿಯಾಗಬೇಕು, ಆಟಗಾರರ ಮೈ ಬಿಸಿಯಾಗಬೇಕಾದರೆ ವಾರ್ಮ್ ಅಪ್ ನ ಅವಶ್ಯಕತೆ ಇದೆ. ವಾರ್ಮ್ ಅಪ್ ಅನ್ನು ಮಾಡಿಕೊಳ್ಳುವುದರೊಂದಿಗೆ ಅಂಕಣದ ಪ್ರವೇಶವನ್ನು ಮಾಡಿಕೊಂಡು ತಾಲೀಮನ್ನು ನಡೆಸಿಕೊಳ್ಳುತ್ತಿರುವಂತಹ ಎರಡು ಸಮಬಲದ ತಂಡಗಳು, ಒಂದು ಭಾಗದಲ್ಲಿ ಅನುಭವಿ ಆಟಗಾರರು, ಮತ್ತೊಂದು ಭಾಗದಲ್ಲಿ ಯುವ ಆಟಗಾರರು. ಲೈಟ್ ಆನ್ ಮಾಡಿ. ನಮ್ಮೊಂದಿಗೆ ಭಜನಾ ಮಂಡಳಿಯ ಗೌರವ ಅಧ್ಯಕ್ಷರಾಗಿರುವಂತಹ ವಿಜಯ್ ಶೆಟ್ಟಿ, ದಯವಿಟ್ಟು ವೇದಿಕೆ ಮೇಲೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ವಿಜಯ್ ಶೆಟ್ಟಿ ಅವರು ದಯವಿಟ್ಟು ಸುಂದರವಾದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಭಜನಾ ಮಂಡಳಿಯ ಗೌರವ ಅಧ್ಯಕ್ಷರಾಗಿರುವಂತಹ ವಿಜಯ್ ಶೆಟ್ಟಿ ಅವರು ದಯವಿಟ್ಟು ಆಗಮಿಸಿಕೊಳ್ಬೇಕಾಗಿದೆ. ಹೆಬ್ರಿಯ ಪ್ರಾಂಶುಪಾಲರಾಗಿರುವಂತಹ ವಿದ್ಯಾಧರ್ ದಯವಿಟ್ಟು ವೇದಿಕೆ ಮೇಲೆ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಇರುವಂತಹ ಆಸನವನ್ನು ಸ್ವೀಕರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೇವಲ 270 ಗ್ರಾಂ ತೂಗುವ ಚೆಂಡು ಮನುಷ್ಯನ ಹೃದಯದ ಭಾರ ಎಷ್ಟು ತೂಗುತ್ತದೆಯೋ ಅಷ್ಟೇ ಭಾರ ತೂಗುವಂತ ವಾಲಿಬಾಲ್ ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರದರ್ಶನ ಪಂದ್ಯ ಆರಂಭವಾಗಲಿಕ್ಕಿದೆ. ಡಿಪಿಟಿ ಫ್ರೆಂಡ್ಸ್ ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ನ ಸೆಣಸಾಟವನ್ನು ಇನ್ನು ಪ್ರದರ್ಶನ ಪಂದ್ಯದಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಪ್ರದರ್ಶನ ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ಅನುಭವಿ ಆಟಗಾರರು ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಯುವ ಆಟಗಾರರನ್ನು ಒಳಗೊಂಡಿರುವಂತಹ ತಂಡಗಳು ಇದೀಗಾಗಲೇ ಪ್ರದರ್ಶನ ಪಂದ್ಯದಲ್ಲಿ ಅಂಕಣದ ಪ್ರವೇಶವನ್ನು ಕಂಡುಕೊಂಡು ತಾಲೀಮಿನಲ್ಲಿ ತೊಡಗಿಕೊಂಡವರಿದ್ದಾರೆ. ಇವತ್ತಿನ ದುರ್ಗಾ ಪರಮೇಶ್ವರಿ 6ನೇ ವರ್ಷದ ಅದ್ದೂರಿಯ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳುವುದರೊಂದಿಗೆ ಸುಂದರವಾದ ವೇದಿಕೆಯಲ್ಲಿ ಗೆಲುವಿನ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುವಂತಹ ತಂಡ ಯಾವುದೆಂದೇ ಎಲ್ಲರ ಯಕ್ಷ ಪ್ರಶ್ನೆ. ಆ ನಿಟ್ಟಿನಲ್ಲಿ ಸಾಗಿ ಬರಲಿಕ್ಕಿರುವಂತಹ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಗೆದ್ದರೆ ಬಹುಮಾನ, ಸೋತರೆ ನಮ್ಮೂರಿನ ಪುಣ್ಯದ ಭೂಮಿಯಲ್ಲಿ ಆಡಿದ ಸಮಾಧಾನ ಮಾತ್ರ. ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ತೆರಳುವಾಗ ನೀವು ನಿಮ್ಮನ್ನು ಕಂಡಕ್ಟರ್ ನಿಮ್ಮನ್ನೇ ನೋಡುತ್ತಿದ್ದಾನೆ ಎಂದರೆ ಆತ ನಿಮ್ಮ ಸಂಬಂಧಿಕನೋ ಅಥವಾ ಸ್ನೇಹಿತನೋ ಅಂತಲ್ಲ, ಬದಲಾಗಿ ನಿಮ್ಮಿಂದ ತಪ್ಪಾಗಿದೆ, ಟಿಕೆಟ್ ಮೊತ್ತದಲ್ಲಿ ಕಡಿಮೆ ಬಂದಿದೆ ಎಂದರ್ಥ. ಅದೇ ರೀತಿಯಲ್ಲಿ ಪಂದ್ಯಾವಳಿ ನಡೆಯುವಂತ ಸಂದರ್ಭದಲ್ಲಿ ನಿಮ್ಮನ್ನೇ ನಿರ್ಣಾಯಕರು ನೋಡುತ್ತಿದ್ದಾರೆ ಎಂದರೆ ಪಂದ್ಯದಲ್ಲಿ ನಿಮ್ಮಿಂದ ತಪ್ಪಾಗಿದೆ, ನಿಮ್ಮ ಮೇಲೆ ಡೌಟ್ ಬಂದಿದೆ ಎಂದರ್ಥ. ಆ ನಿಟ್ಟಿನೊಂದಿಗೆ ನಮ್ಮೊಂದಿಗೆ ನಿರ್ಣಾಯಕ ಸೇವೆಯಲ್ಲಿ ಗುರುತಿಸಿಕೊಂಡವರಿದ್ದಾರೆ, ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡವರು ನಾವಿದ್ದೇವೆ. ಸೌಂಡ್ ಸ್ವಲ್ಪ ಡಿಲೇ ಇಡಿ.
ಸಿದ್ಧತೆಯನ್ನು ಮಾಡಿಕೊಳ್ಳುವುದರೊಂದಿಗೆ ತಾಲೀಮಿನಲ್ಲಿ ಇರುವಂತಹ ಎರಡು ತಂಡಗಳು ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರದರ್ಶನ ಪಂದ್ಯ ಆರಂಭವಾಗಲಿಕ್ಕಿದೆ. 15 ಅಂಕಕ್ಕೆ ಸೀಮಿತಗೊಳ್ಳಲಿಕ್ಕಿರುವಂತಹ 3 ಸುತ್ತು ಪ್ರದರ್ಶನ ಪಂದ್ಯದಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರದರ್ಶನ ಪಂದ್ಯ ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ಪ್ರದರ್ಶನ ಪಂದ್ಯ ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿ ಫ್ರೆಂಡ್ಸ್ ತಂಡ ಪ್ರದರ್ಶನ ಪಂದ್ಯದಲ್ಲಿ ಸೆಣಸಾಟವನ್ನು ಕೂಡ ಕಂಡುಕೊಳ್ಳಲಿಕ್ಕಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ದಯವಿಟ್ಟು ಈ ಪಂದ್ಯ ಮುಕ್ತಾಯದ ನಂತರ ಪಿನ್ಕೋಡ್ ಮಾದರಿಯ ಪಂದ್ಯಕ್ಕೆ ಪ್ರಥಮ ಪಂದ್ಯಕ್ಕೆ ಅತ್ರಾಡಿ ಫ್ರೆಂಡ್ಸ್ ವಿರುದ್ಧವಾಗಿ OMG ಬ್ರದರ್ಸ್ ಎ ತಂಡ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯ ನಮ್ಮನ್ನು ಕಾಯುವುದಿಲ್ಲ, ಸಮಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡಿಕೊಳ್ಳಬೇಕಾಗಿದೆ. ನೀವೆಲ್ಲಾದರೂ 1 ವರ್ಷದ ಬೆಲೆಯನ್ನು ತಿಳಿಯಬೇಕಾದರೆ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ಕೇಳಿ, 1 ತಿಂಗಳ ಬೆಲೆಯನ್ನು ತಿಳಿಯಬೇಕಾದರೆ ಅಕಾಲಿಕ ಮಗುವಿಗೆ ಜನ್ಮವನ್ನು ನೀಡಿದ ತಾಯಿಯನ್ನು ಕೇಳಿ, 1 ವಾರದ ಬೆಲೆಯನ್ನು ತಿಳಿಯಬೇಕಾದರೆ ವಾರಪತ್ರಿಕೆಯ ಸಂಪಾದಕರನ್ನು ಕೇಳಿ, 1 ದಿನದ ಬೆಲೆಯನ್ನು ತಿಳಿಯಬೇಕಾದರೆ ದಿನಗೂಲಿ ನೌಕರರನ್ನು ಕೇಳಿ, 1 ಗಂಟೆಯ ಬೆಲೆಯನ್ನು ತಿಳಿಯಬೇಕಾದರೆ ಪರಸ್ಪರ ಬೇಟೆಗಳು ಕಾದಿರುವಂತಹ ಪ್ರೇಮಿಗಳನ್ನು ಕೇಳಿ, 1 ನಿಮಿಷದ ಬೆಲೆಯನ್ನು ತಿಳಿಯಬೇಕಾದರೆ ಅಪಘಾತದಿಂದ ಪಾರಾಗಿರುವಂತಹ ವ್ಯಕ್ತಿಯನ್ನು ಕೇಳಿ, 1 ಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ರೈಲು ತಪ್ಪಿಸಿಕೊಂಡಿರುವಂತಹ ವ್ಯಕ್ತಿಯನ್ನು ಕೇಳಿ, 1 ಮಿಲಿಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ಒಲಿಂಪಿಕ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವಂತಹ ಓಟಗಾರನ್ನು ಕೇಳಿ. ಇದಿಷ್ಟು ಸಮಯದ ಪ್ರಾಮುಖ್ಯತೆಯಾಗಿ ಮೂಡಿ ಬಂದಿದೆ. ಈ ಜಗತ್ತಿನಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುವುದಿದ್ದರೆ ಅದು ಗಡಿಯಾರ ಮಾತ್ರ. ಬಡವನಿಗೆ ಒಂದೇ, ಶ್ರೀಮಂತನಿಗೂ ಕೂಡ ಒಂದೇ, ಯಾರಿಗಾಗಿಯೂ ಕೂಡ ನಿಲ್ಲುವುದಿಲ್ಲ. ಕರ್ನಾಟಕ ವಿಶಾಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾಶವಾಗುತ್ತಿದೆ ಮತ್ತು ಅರಣ್ಯ. ಪಂದ್ಯಾವಳಿಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಹಾಗೆಂದು ಮಾತ್ರಕ್ಕೆ ಸೋತವರು ದಯವಿಟ್ಟು ತೋರಿಸಬೇಡಿ ನಿಮ್ಮ ದೌರ್ಜನ್ಯ. ಗೊತ್ತಿಲ್ಲದಿದ್ದರೆ ಬಚ್ಚಪ್ಪನವರು ನಿಮಗೆ ತೋರಿಸಿಕೊಡುತ್ತಾರೆ ನಿಮಗೆ ಸೌಜನ್ಯ. ಅಡಚಣೆಗಾಗಿ ವಿಷಾದಿಸುತ್ತೇವೆ. ನೇರವಾಗಿ ಪಿನ್ಕೋಡ್ ಮಾದರಿಯ ಪ್ರಥಮ ಪಂದ್ಯದಲ್ಲಿ ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿ ಫ್ರೆಂಡ್ಸ್ ತಂಡ ಪ್ರಥಮ ಪಂದ್ಯದಲ್ಲಿ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಆಗಮಿಸಿಕೊಂಡವರಿದ್ದಾರೆ. ಶೇಖರ್ ತಾಣ ದಯವಿಟ್ಟು ವೇದಿಕೆ ಬಾಕಿ ಆಗಮಿಸುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶೇಖರ್ ತಾಣ ದಯವಿಟ್ಟು ವೇದಿಕೆ ಬಾಕಿ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ,
ಭಾಗವಹಿಸುವುದಷ್ಟೇ ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ. ಯಾಕೆಂದರೆ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ತೆರಳುವಾಗ ಡ್ರೈವರ್ ಸೀಟ್ನ ಹಿಂದು ಭಾಗದಲ್ಲಿ ಕಂಡಿರಬಹುದಾದ ವಿಷಯ ಇರುವ ಭಾಗ್ಯವನ್ನೆಂದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಎನ್ನುವ ಮಾತನ್ನಿರುವಂತಹ ಡಿವಿಜಿ ಅವರು 10ನೇ ಕ್ಲಾಸಲ್ಲಿ ನಾಪಾಸಾಗಿರಬಹುದು. ಆದರೆ 10ನೇ ತರಗತಿಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾಗಬೇಕಾದರೆ ಅವರ ಅಂಶ ಕೂಡ ಬಹುಮುಖ್ಯವಾಗಿದೆ. ಪ್ರಥಮ ನಿರ್ಣಾಯಕರಾಗಿ ನಮ್ಮೊಂದಿಗೆ ನಿತಿನ್, ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ವಿಖ್ಯಾ, ತೀರ್ವ ತಂಡಗಳನ್ನು ಕೂಡ ಒಳಭಾಗಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಗಟ್ಟಿಯ ಚಪ್ಪಳೆ ಒಂದಿಗೆ ಎರಡೂ ತಂಡವನ್ನು ಕೂಡ ಬರಮಾಡಿಕೊಳ್ಬೇಕಾಗಿದೆ. ಕ್ಯಾಪ್ಟನ್ಸ್, ಎರಡೂ ತಂಡದ ಕಪ್ತಾನರು. ಹದಿನೈದು ಅಂಕಕ್ಕೆ ಸೀಮಿತವಾಗಿರುವಂತಹ 3 ಸುತ್ತು ಪ್ರಥಮ ಸರ್ವಿಸ್ ಭಾಗದಲ್ಲಿರುವಂತಹ ಡಿಪಿಡಿ ತಂಡ ಖಾತೆಯ ಆರಂಭವನ್ನು ಕಂಡುಕೊಂಡಿದೆ. ಆತಿಥೇಯ ಡಿಪಿಡಿ ಫ್ರೆಂಡ್ಸ್ ತಂಡ 1-0 1 ಲವ್. ಹದಿನೈದು ಅಂಕಕ್ಕೆ ಸೀಮಿತವಾಗಿರುವಂತಹ 3 ಸುತ್ತು ಸರ್ವಿಸ್ನ ವೈಫಲ್ಯತೆ. ಸರ್ವಿಸ್ ಅನ್ನು ಕೈ ಚೆಲ್ಲಿದಂತ ಆಟಗಾರ ಆ ಭಾಗದಿಂದ ಈ ಭಾಗಕ್ಕೆ ಬರಲೊಪ್ಪದಂತ ಚೆಂಡು ತವರು ಮನೆಗೆ ಹೋಗಿ ಬರುತ್ತಿರುವ ಹೆಂಡತಿ ಮತ್ತೆ ಗಂಡನ ಮನೆಗೆ ತಿರುಗಿ ನೋಡಲೇ ಇಲ್ಲ. 1 ಈಚ್, 1-1 ಸಮ. ಲಾಂಗ್ ಸ್ಮ್ಯಾಶ್, ನೇರ ಅಂಕಣದ ಹೊರಭಾಗಕ್ಕೆ ನಡೆದಂತ ಚೆಂಡು. ಬಚ್ಚಪ್ಪು ವಿಶಾಲವಾಗಿದೆ. ವಾಲಿಬಾಲ್ ಅಂಕಣದ ಉದ್ದ ಮಾತ್ರ 18 ಮೀಟರ್, ಅಗಲ 9 ಮೀಟರ್ ಮಾತ್ರ. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 3-1 3-1. ಆತಿಥೇಯ ಆಟಗಾರನ ಒಳಗೊಂಡಿರುವಂತಹ ಡಿಪಿಟಿ ಫ್ರೆಂಡ್ಸ್ ತಂಡ ಶಾಟ್ 2-3 2-3. ಯುವ ಆಟಗಾರನ ಒಳಗೊಂಡಿರುವಂತಹ ಡಿಪಿಟಿ 2-3ರಲ್ಲಿದೆ 2-3. ಸರ್ವಿಸ್ನ ಸಫಲತೆ 3-3 ಸಮ. 3 ಈಚ್. ಮೂಜಿ ಒಂದು ವಾಲಿಬಾಲ್ ಲಗೋಜಿ 3 ಈಚ್. ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ಪ್ರಥಮ ಪಂದ್ಯದ ಪ್ರಥಮ ಸುತ್ತಿನಲ್ಲಿ ನಾವಿದ್ದೇವೆ. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 4-3 4-3. ಐದು 3 5-3. 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ 5-3. ಎಸ್ 4-5 4-5. ಕೇವಲ 1 ಅಂಕದ ಬೇಡಿಕೆ ಸಮಬಲಕ್ಕಾಗಿ 4-5ರಲ್ಲಿ ಪಂದ್ಯ 4-5. ಶಾರ್ಟ್ ಪಾಸ್ನ ಲಾಭದೊಂದಿಗೆ ಪೃಥ್ವಿ
6-4. 6-4. ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಪಟಾಲಿ ಫ್ಯಾನ್ಸ್. ಚೆಕ್ಔಟ್ನ ಲಾಭದೊಂದಿಗೆ 5-6. 5-6. ನಿಧಾನ ಗತಿಯಲ್ಲಿ ಬೆನ್ನಟ್ಟಿ ಬಂದಿದೆ ಡಿಪಿ ಡಿಫೆನ್ಸ್ ತಂಡ. ಲಾಂಗ್ ಸ್ಮ್ಯಾಶ್ 6 ಈಚ್. 6-6 ಸಮಬಲದ ಹೋರಾಟ. ಪ್ರಥಮ ಪಂದ್ಯದ ಪ್ರಥಮ ಸುತ್ತು ಸಾಗಿ ಬರ್ತಾ ಇದೆ. 6-6 ಸಮಬಲಗೊಂಡಿರುವಂತಹ ಇರುವ ತಂಡದ ಅಂಕಗಳು ನಮ್ಮದಿಗೆ ಆಗಮಿಸಿಕೊಂಡವರಿದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಳು ಅಧ್ಯಕ್ಷರು, ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮುನಿಯಾಳು ನಮ್ಮದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 7-6. 7-6. ಶಕ್ತಿಯುತವಾದಂತಹ ಹೊಡೆತದೊಂದಿಗೆ ಕ್ರಮ ಸಂಖ್ಯೆ 8ರ ಆದರ್ಶ್. 8-6. 8-6. ಲಯ ತಪ್ಪಿದಂತ ಜಾಣ್ಮೆಯೊಂದಿಗೆ 9-6 ನಮ್ಮೊಂದಿಗೆ ಗೋಪಿನಾಥ್ ಭಟ್ ನಮ್ಮೊಂದಿಗೆ ಅವನಿತ ಗಣ್ಯರಾಗಿ ಇವತ್ತಿನ ಅದ್ದೂರಿಯ ದುರ್ಗಾ ಪರಮೇಶ್ವರಿ ಟ್ರೋಫಿ 2026ಕ್ಕೆ ಅವನಿತ ಗಣ್ಯರಾಗಿ ಸಾಗಿ ಬಂದವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಇವರ ಪರವಾಗಿ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. 7-9. 7-9. 10-7. 10-7. OMG ಬ್ರದರ್ಸ್ ಎ ವಿರುದ್ಧವಾಗಿ ಅತ್ರಾಡಿ ಫ್ರೆಂಡ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಹೊಂದಾಣಿಕೆ ಆಟದ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 8-10. 8-10. ಕೇವಲ 2 ಅಂಕದ ಬೇಡಿಕೆ ಸಮಬಲಕ್ಕಾಗಿ. ಬಾಲ್ ಪ್ಲೀಸ್. ಶಾರ್ಟ್ ಪಾಸ್ ಲಾಭದೊಂದಿಗೆ 11-8. 11-8. ನಮ್ಮೊಂದಿಗೆ ಶ್ರೀ ಶಂಕರ್ ನಾಯಕ್ ದುರ್ಗಾ ಅಧ್ಯಕ್ಷರು, ಮರಾಠಿ ಸೇವಾ ಸಂಘ ರಿಜಿಸ್ಟರ್ ಹೆಬ್ರಿ ಮತ್ತು ಕಾರ್ಕಳ ತಾಲೂಕು ನಮ್ಮೊಂದಿಗೆ ಅವನಿತ ಗಣ್ಯರಾಗಿ ಸಾಗಿ ಬಂದವರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಶ್ರೀ ಶಂಕರ್ ನಾಯಕ್ ದುರ್ಗಾ ಅಧ್ಯಕ್ಷರು, ಮರಾಠಿ ಸೇವಾ ಸಂಘ ರಿಜಿಸ್ಟರ್ ಹೆಬ್ರಿ ಮತ್ತು ಕಾರ್ಕಳ ತಾಲೂಕು. ದಯವಿಟ್ಟು ವೇದಿಕೆ ಭಾಗಕ್ಕೆ ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗುಡ್ ಶಾಟ್. 10-13. 10-13. ಸಮಬಲಕ್ಕೆ
14-10 ಸೆಟ್ ಪಾಯಿಂಟ್. ಎಸ್, ಓಪನ್ ನೆಟ್ಟಿನ ಗಳಿಕೆ ಒಂದಿಗೆ ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ. ಡಿಪಿಟಿ ಫ್ರೆಂಡ್ಸ್ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿರುವಂತಹ ಅನಿವಾರ್ಯತೆ ನಮ್ಮೊಂದಿಗಿರುವಂತಹ ಬಾಲ್ ಬಾಯ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಿರುವಂತಹ ಸುದೀಪ್ ರವರು, ಉಡುಪಿ ಜಿಲ್ಲೆಯ ಮಹಿಳಾ ಮಣಿಗಳು ಹಣೆಗೆ ಕುಂಕುಮವನ್ನು ಇಡುವುದನ್ನು ಕೂಡ ಮರೆಯಲಿಲ್ಲ, ಕೈಗೆ ಬಳೆಯನ್ನು ತೊಡುವುದನ್ನು ಕೂಡ ಮರೆಯಲಿಲ್ಲ, ಕಾಲಿಗೆ ಉಂಗುರವನ್ನು ಕೂಡ ಹಾಕುವುದನ್ನು ಮರೆಯಲಿಲ್ಲ, ತಲೆಗೆ ಹೂವನ್ನು ಮುಡಿಯುವುದನ್ನು ಕೂಡ ಮರೆಯಲಿಲ್ಲ. ಅಂತ ಹುಡುಗಿಯಾಗಿ ಇನ್ನೂ ಕೂಡ ಲವ್ ಮಾಡದೆ ಮದುವೆ ಆಗದೆ ಕಾಯುತ್ತಿರುವಂತಹ ಬಾಲ್ ಬಾಯ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಿರುವಂತಹ ಸುದೀಪ್. ಸೆಕೆಂಡ್ ಸೆಟ್ ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಅತಿಥೇಯ ಡಿಪಿಟಿ ಫ್ರೆಂಡ್ಸ್ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿರುವಂತಹ ಅನಿವಾರ್ಯತೆ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ದ್ವಿತೀಯ ಸುತ್ತು ಪ್ರಥಮ ಸೇವೆ. ತಡೆಗೋಡೆಯ ವೈಫಲ್ಯತೆ, ಬಿರುಕು ಬಿಡುತ್ತಿರುವಂತಹ ತಡೆಗೋಡೆ, ಸೋರುತ್ತಿರುವುದು ಮನೆಯ ಮಾಳಿಗೆ. ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಕರ್ನಾಟಕ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದುಕೊಂಡಿರುವಂತಹ ಡಿಪಿಟಿ ಫ್ರೆಂಡ್ಸ್ ತಂಡ 1-0. ಹೊಂದಾಣಿಕೆ ಆಟದ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 2-0 ಟು ಲವ್ 2-0. ಒಂದು ಎರಡು ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ಡಿಪಿಟಿ ಫ್ರೆಂಡ್ಸ್ ತಂಡ 1-2. ಗುಡ್ ಸರ್ವಿಸ್ನ ಸಫಲತೆ ಒಂದಿಗೆ 2-2 ಸಮ, 2 ಈಚ್. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ OMG ಬ್ರದರ್ಸ್ ಎ ವಿರುದ್ಧವಾಗಿ ಅಥ್ರಾಡಿ ಫ್ರೆಂಡ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಮೂರು 3-2 ಏಕಪಕ್ಷೀಯವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯ. ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿದೆ ಈ ಭಾಗದ ಡಿಪಿಟಿ ಫ್ರೆಂಡ್ಸ್ ತಂಡ. 4-2 4-2. ಅದ್ವಿತೀಯ ಆಕ್ರಮಣದೊಂದಿಗೆ 5-2 ಡಿಪಿಟಿ ಫ್ರೆಂಡ್ಸ್ ತಂಡ ತಮ್ಮ ಅತಿಥೇಯ ಊರಿನಲ್ಲಿ ಅಭ್ಯಾಸ ಮಾಡುವಾಗ ಉತ್ತಮ ಆಟದ ಪ್ರದರ್ಶನವನ್ನು ನೀಡಿಕೊಳ್ಳುತ್ತಿದ್ದರು. ಪ್ರಥಮ ಪಂದ್ಯದಲ್ಲಿ ಏನಾಯ್ತು? ದೇವರ ಕಣ್ಣು ಬಿದ್ದರೆ ಅದು ಆನಂದ, ಜನಗಳ ಕಣ್ಣು ಬಿದ್ದರೆ ಅದು ಗೋವಿಂದ. 5-2 ವೈಡ್ ಸ್ಮ್ಯಾಶ್ 6-2 6-2. ಪೃಥ್ವಿ 7-2 7-2. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ ತಪ್ಪನ್ನು ಮಾಡಿದಂತ ಮಹೇಶ ತನ್ನ ತಪ್ಪನ್ನೊಪ್ಪಿಕೊಂಡವರಿದ್ದಾರೆ. ಆಧುನಿಕ ಕಾಲದ ಸತ್ಯಹರಿಶ್ಚಂದ್ರ 3-7 3-7. ಸೆಕೆಂಡ್ ಪಾಸ್ನ ಲಾಭದೊಂದಿಗೆ 8-3 8-3 ಎಚ್ಚೆತ್ತುಕೊಳ್ಳಬೇಕಾಗಿದೆ
ಆತಿಥೇಯ ತಂಡ 8-3. ಒಂಬತ್ತು 9-3. ದ್ವಿತೀಯ ಸುತ್ತಿನಲ್ಲಿ ಮಂಕಾಗಿರುವಂತಹ ಡಿಪಿ ಡಿಫೆನ್ಸ್ ತಂಡ ದ್ವಿತೀಯ ಪಂದ್ಯಕ್ಕೆ ಸಿದ್ಧರಾಗಿ ಅತ್ರಾಡಿ ಫ್ರೆಂಡ್ಸ್ ವಿರುದ್ಧವಾಗಿ OMG ಬ್ರದರ್ಸ್ ಎ ತಂಡ ದ್ವಿತೀಯ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 13-10-3. 7 ಅಂಕದ ಸ್ಪಷ್ಟ ಮುನ್ನಡೆ ಒಂದಿಗೆ ಪಟಾಲಿ ಫ್ರೆಂಡ್ಸ್ ತಂಡ. ಲಾಂಗ್ ಸರ್ವಿಸ್ ನೇರ ಸೀಮಾ ರೇಖೆಯಿಂದ ಹೊರಭಾಗಕ್ಕೆ 4-10 4-10. ಆಟಗಾರರ ಬದಲಾವಣೆ ಒಂದಿಗೆ ಒಳಭಾಗಕ್ಕೆ ಬಂದಿರುವಂತಹ ವಿಕ್ಕಿ. ಐದು 10 5-10. ಹನ್ನೊಂದು 5 11-5. OMG ಬ್ರದರ್ಸ್ ಎ ವಿರುದ್ಧವಾಗಿ ಅತ್ರಾಡಿ ಫ್ರೆಂಡ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಜಾಣ್ಮೆ ಖಾಲಿ ಜಾಗದ ಭರ್ತಿ, ಮರುಭೂಮಿಯಷ್ಟು ಖಾಲಿ ಜಾಗ. ತಿಳಿದವನೇ ಮಾಶೂರನೆಂಬಂತೆ 6-11 6-11. ತಡೆಗೋಡೆ ತಪ್ಪನ್ನು ಮಾಡುತ್ತಿರುವಂತ ವಿಕ್ಕಿ. ಎಂಟು 11 8-11. 8-11. ಹನ್ನೆರಡು 8 12-8. ಜಾಣ್ಮೆ 9-12 9-12. ಹತ್ತು 13 10-13. ವಿವೇಕ್ ಸರ್ವಿಸ್ ಭಾಗದಲ್ಲಿ 10-13. ಗುಡ್ ಶಾಟ್. 11-13 11-13. It's 14-11 14-11 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಪಟಾಲಿ ಫ್ರೆಂಡ್ಸ್. ಅಂತಿಮ ಅಂಕದೊಂದಿಗೆ ಸರ್ವಿಸ್ ಭಾಗದಲ್ಲಿರುವಂತಹ ವಿಕ್ಕಿ. ಜಾಣ್ಮೆ 12-14 12-14.
ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ ಆತಿಥೇಯ ತಂಡವಾಗಿರುವಂತಹ ಡಿಪಿಟಿ ಫ್ರೆಂಡ್ಸ್ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡವರು ನಾವಿದ್ದೇವೆ. ಪಂದ್ಯದಲ್ಲಿ ಗೆಲ್ಲದಿದ್ದರೂ ಪರವಾಗಿಲ್ಲ, ಪ್ರೇಕ್ಷಕರ ಮನವನ್ನು ಗೆದ್ದಿದ್ದೀರಿ ಅನ್ನೋ ನಿಟ್ಟಿನೊಂದಿಗೆ ಮುಂದಿನ ಪಂದ್ಯಕ್ಕೆ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕಾಗಿದೆ. OMG ಬ್ರದರ್ಸ್ ವಿರುದ್ಧವಾಗಿ ಅತ್ರಾಡಿ ಫ್ರೆಂಡ್ಸ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಾರ್ಕಳ ತಾಲೂಕು ಅಧ್ಯಕ್ಷರಂತ ಶಂಕರ್ ನಾಯ್ಕ್ ದುರ್ಗ ಇವರು ಆಗಮಿಸಿದ್ದಾರೆ. ಇವರಿಗೆ ಗಂಗಾಧರ್ ನಾಯ್ಕ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಇನ್ನವರ ಅತಿಥಿಯಾಗಿ ಆಗಮಿಸಿದಂತಹ ಶೇಖರ್ ನಾಯ್ಕ್ ಅಧ್ಯಕ್ಷರು ಮರಾಠಿ ಸೇವಾ ಸಂಘ ಕಾಡೋಳೆ, ಇವರಿಗೂ ಕೂಡ ರಮೇಶ್ ನಾಯ್ಕ್ ಮೂರ್ಮಡಿ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. OMG ಬ್ರದರ್ಸ್ ವಿರುದ್ಧವಾಗಿ ಅತ್ರಾಡಿ ಫ್ರೆಂಡ್ಸ್ ತಂಡ ಎರಡು ತಂಡಗಳು ಕೂಡ ಆದಷ್ಟು ಬೇಗನೆ ಇದೀಗಿನ ದ್ವಿತೀಯ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕಾಗಿದೆ.
3, 4, 1, 2, 3, 4.
so weird, 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 Is the sex so Hey sexy boy, set me free. Don't be so shy, play with me. My dirty boy, can't you see that you belong to me? Hey sexy boy, set me free. Don't be so shy, play with me. My dirty boy, can't you see? You are the one I need. You make me this, bring me up, bring me down. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ರಾಘವೇಂದ್ರ ನಾಯ್ಕ್ ಮದಗ, ನಿರ್ದೇಶಕರು, ವ್ಯವಸಾಯ ಸೇವಾ ಸರಕಾರಿ ಸಂಘ ಹೆಬ್ರಿ. ಇವರು ವೇದಿಕೆ ಬರಬೇಕಾಗಿ ವಿನಂತಿ. ಹಾಗೆ ನಮ್ಮೊಂದಿಗಿದ್ದಾರೆ ಸುರೇಶ್ ಭಂಡಾರಿ, ಇವರು ಕೂಡ ವೇದಿಕೆ ಬರಬೇಕು. ಸುರೇಶ್ ಭಂಡಾರಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ವಿರುದ್ಧವಾಗಿ ಎಸ್ಕೆ ಫರ್ನಿಚರ್ ತಂಡ, ಎರಡೂ ತಂಡದ ಕಪ್ತಾನರು ದಯವಿಟ್ಟು ಆಗಮಿಸಬೇಕು. ಎಸ್ಕೆ ಫರ್ನಿಚರ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅತ್ರಾಡಿ ಫ್ರೆಂಡ್ಸ್ ತಂಡದ ಕಪ್ತಾನ ದಯವಿಟ್ಟು ಪ್ರಧಾನ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಾಗಿದೆ. ಸಂಘಟಕರು ನಿಮಗಾಗಿ ಕಾಯ್ತಾ ಇದ್ದಾರೆ. ಅತ್ರಾಡಿ ಫ್ರೆಂಡ್ಸ್ ತಂಡದ ಕಪ್ತಾನ, ಅದೇ ರೀತಿಯಲ್ಲಿ ನಿಹಾರ್ ಸ್ಟ್ರೈಕರ್ಸ್, ಅದೇ ರೀತಿಯಲ್ಲಿ ADF ಬೈನಾ, ಅದೇ ರೀತಿಯಲ್ಲಿ ಎಸ್ಕೆ ಫರ್ನಿಚರ್, ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡದ ಕಪ್ತಾನರು ದಯವಿಟ್ಟು ಪ್ರಧಾನ ವೇದಿಕೆ ಮುಂಭಾಗಕ್ಕೆ ಬರಬೇಕು. All day on and I said to loca. What the ಅತ್ರಾಡಿ ಫ್ರೆಂಡ್ಸ್, ಅದೇ ರೀತಿಯಲ್ಲಿ ಎಸ್ಕೆ ಫರ್ನಿಚರ್ ತಂಡ ದಯವಿಟ್ಟು ಎರಡೂ ತಂಡದ ಕಪ್ತಾನರು ತಮ್ಮ ಇರುವಿಕೆಯನ್ನು ಖಾತರಿಪಡಿಸಿಕೊಳ್ಳಬೇಕು. ನಿಮಗೆ ಕೊನೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಇರುವಿಕೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತ್ರಾಡಿ ಫ್ರೆಂಡ್ಸ್, ಅದೇ ರೀತಿಯಲ್ಲಿ ಎಸ್ಕೆ ಫರ್ನಿಚರ್ ತಂಡ ದಯವಿಟ್ಟು
SK ಫರ್ನಿಚರ್ ತಂಡ ದಯವಿಟ್ಟು ತಮ್ಮ ಇರುವಿಕೆಯನ್ನು ಖಾತರಿಪಡಿಸಿಕೊಳ್ಳಬೇಕು. ನಿಮಗೆ ಕೊನೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. SK ಫರ್ನಿಚರ್ ತಂಡ, SK ಫರ್ನಿಚರ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಅದೇ ರೀತಿಯಲ್ಲಿ ಅತ್ರಾ ಡಿಫೆನ್ಸ್ ತಂಡದ ಕಪ್ತಾನ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ, SK ಫರ್ನಿಚರ್ ತಂಡ ಇದೀಗಾಗಲೇ ಒಳ ಪ್ರವೇಶವನ್ನು ಕಂಡುಕೊಂಡವರಿದ್ದಾರೆ. ಎದುರಾಳಿ ತಂಡವಾಗಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡದ ಆಟಗಾರರು ದಯವಿಟ್ಟು ಆದಷ್ಟು ಬೇಗನೆ ಒಳ ಪ್ರವೇಶವನ್ನು, ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ 6ನೇ ವರ್ಷದ ರಾಜ್ಯ ಮಟ್ಟದ ವನರು ಬೆಳಕಿನ ಪಿನ್ ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಕೂಟದ ಪರವಾಗಿ ಲಕ್ಕಿ ಡಿಪ್ ಕೂಡ ಇದೆ. ಕೇವಲ ಲಕ್ಕಿ ಡಿಪ್ಗೆ 50 ರೂಪಾಯಿ. ಪ್ರಥಮ ಬಹುಮಾನವನ್ನು ಪಡೆದವರಿಗೆ 5,000, ದ್ವಿತೀಯ ಸ್ಥಾನ 3,000, ಅದೇ ರೀತಿಯಲ್ಲಿ ತೃತೀಯ ಮತ್ತು ಚತುರ್ಥ ಸ್ಥಾನಕ್ಕೆ 2 ಸಮಾಧಾನಕರ ಬಹುಮಾನ ಕೂಡ ಇದೆ. ಲಕ್ಕಿ ಡಿಪ್ ಬೇಕಾದವರು ದಯವಿಟ್ಟು ಮೈಕ್ ಬಾಂಡ್ ಬಳಿ ಬಂದು ತೆಗೆದುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೇವಲ 50 ರೂಪಾಯಿಯ ಲಕ್ಕಿ ಡಿಪ್, 5,000 ನಗದನ್ನು ಕೂಡ ನೀವು ತನ್ನದಾಗಿಸಿಕೊಳ್ಳಬಹುದು. ದಯವಿಟ್ಟು ಲಕ್ಕಿ ಡಿಪ್ ತೆಗೆದುಕೊಳ್ಳುವಂತ ಇಚ್ಛಿಸುವವರು ದಯವಿಟ್ಟು ನಿಮ್ಮ ಬಳಿಗೆ ಸಂಘಟಕರು ಆಗಮಿಸಲಿದ್ದಾರೆ. 50 ರೂಪಾಯಿ ತೆಗೆದುಕೊಂಡು ನಿಮ್ಮ ಅದೃಷ್ಟ ಹೇಗಿದೆ ಎಂದು ಚೆಕ್ ಮಾಡಬಹುದು. 5,000 ನಗದನ್ನು ತನ್ನದಾಗಿಸಿಕೊಳ್ಳಬಹುದು. ದ್ವಿತೀಯ ಸ್ಥಾನ 3,000, ಅದೇ ರೀತಿಯಲ್ಲಿ 2 ಸಮಾಧಾನಕರ ಬಹುಮಾನ ಕೂಡ ಇದೆ. ಇದೀಗಿನ ಪಂದ್ಯಕ್ಕಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ವಿರುದ್ಧವಾಗಿ SK ಫರ್ನಿಚರ್ ತಂಡ ಇದೀಗಾಗಲೇ ಅಂಕಣದ ಪ್ರವೇಶವನ್ನು ಮಾಡಿಕೊಂಡಿದೆ. ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ದಯವಿಟ್ಟು ಬನ್ನಿ. ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡ, ನಿಮ್ಮ ತಂಡ ಇದೆಯಾ ಇಲ್ವಾ?
ಅವನಿತ ಗಣ್ಯರಾಗಿ ನಮ್ಮೊಂದಿಗೆ ವಿಶ್ವನಾಥ್ ಹೆಗಡೆ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಪರವಾಗಿ ಸುಂದರವಾದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ವಿಶ್ವನಾಥ್ ಹೆಗಡೆ ದಯವಿಟ್ಟು ವೇದಿಕೆ ಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿದೆ. ವಾಲಿಬಾಲ್ ಪಂದ್ಯ ಕೂಟಕ್ಕೆ ಆಗಮಿಸಿದಂಥ ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆಮ್ಮನವರ ಭಜನಾ ಮಂಡಳಿ ಅಧ್ಯಕ್ಷರಾದಂಥ ಹರೀಶ್ ಶೆಟ್ಟಿಗಾರ್ ಇವರಿದ್ದಾರೆ. ಇವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತೇವೆ ಸರ್. ಇದೀಗಿನ ಪಂದ್ಯದಲ್ಲಿ SK ಫರ್ನಿಚರ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಡಬೇಕಾಗಿದೆ. OMG ಬ್ರದರ್ಸ್ ಎ ವಿರುದ್ಧವಾಗಿ ಹತ್ರಾಡಿ ಫ್ರೆಂಡ್ಸ್ ತಂಡ. ಯಾವುದೇ ಕಾಲಾವಕಾಶ ಇರುವುದಿಲ್ಲ. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗನೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. OMG ಬ್ರದರ್ಸ್ ಎ ವಿರುದ್ಧವಾಗಿ ಹತ್ರಾಡಿ ಫ್ರೆಂಡ್ಸ್ ತಂಡ ಮುಂದಿನ ತೃತೀಯ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಸಮಯ ಮಿತಿ ಮೀರಿದೆ. ನಮ್ಮೊಂದಿಗೆ ಆಟಗಾರರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಳ್ಬೇಕಾಗಿದೆ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹತ್ರಾಡಿ ಫ್ರೆಂಡ್ಸ್ ವಿರುದ್ಧವಾಗಿ OMG ಬ್ರದರ್ಸ್ ಎ ತಂಡ. ಇದೀಗಿನ ಪಂದ್ಯದಲ್ಲಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ವಿರುದ್ಧವಾಗಿ SK ಫರ್ನಿಚರ್ ತಂಡ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪಂದ್ಯ ಆರಂಭವಾಗಲಿಕ್ಕಿದೆ. ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ದ್ವಿತೀಯ ಪಂದ್ಯದಲ್ಲಿ ನಾವಿದ್ದೇವೆ. SK ಫರ್ನಿಚರ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. OMG ಬ್ರದರ್ಸ್ ಎ ವಿರುದ್ಧವಾಗಿ ಹತ್ರಾಡಿ ಫ್ರೆಂಡ್ಸ್ ತಂಡ. ಎರಡು ತಂಡದ ಕಪ್ತಾನರು ಕೂಡ ಇದೀಗಿನ ಪಂದ್ಯಕ್ಕೆ ನಾಣ್ಯ ಚಿಮ್ಮಿಕೆಯಾಗಿ ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಜಗತ್ತಿನಲ್ಲಿ ಕೆಲವರು ತಿಳಿದಿದ್ದಾರೆ, ಹಣ ಇದ್ದವರು ಬಹಳಷ್ಟು ಶ್ರೀಮಂತರು, ಬಹಳಷ್ಟು ಸಂತೋಷದಲ್ಲಿದ್ದಾರೆ ಅಂತ. ಇನ್ನು ಕೆಲವರು ತಿಳಿದಿದ್ದಾರೆ, ಕಡು ಬಡವರು ಬಹಳಷ್ಟು ದುಃಖದಲ್ಲಿದ್ದಾರೆ ಅಂತ. ಆದರೆ ವಿಪರ್ಯಾಸ ಮಾತ್ರ ಬೇರೆ ರೀತಿ ಇದೆ. ಮದುವೆ ಆದವರಿಗೆ ಡಿವೋರ್ಸ್ ಬೇಕು, ಇತ್ತ ಪ್ರೀತಿ ಮಾಡ್ತಾ ಇರೋರು ಮದುವೆ ಆಗಲು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಚಿಕ್ಕವರು ದೊಡ್ಡವರಾಗಲು ಬಯಸ್ತಾ ಇದ್ರೆ, ಇತ್ತ ವೃದ್ಧರು ಮತ್ತೆ ಮಕ್ಕಳಾಗಿ ಸಂತೋಷವಾಗಿರಲು ಬಯಸ್ತಾ ಇದ್ದಾರೆ. ಕೆಲವು ಮಕ್ಕಳು ಇಂಥ ಮನೆಯಲ್ಲಿ ಹುಟ್ಟಬಾರದಿತ್ತು ಅಂತ ತಿಳಿದುಕೊಂಡರೆ, ಕೆಲವು ತಂದೆ ತಾಯಿಗಳು ಮಕ್ಕಳಿಲ್ಲದೆ ಸಂತಾನ ಭಾಗ್ಯಕ್ಕಾಗಿ ದೇವಸ್ಥಾನದ ಮೊರೆ ಹೋಗ್ತಾ ಇದ್ದಾರೆ. ಕೆಲಸ ಇದ್ದವರು ಸಮಯ ಸಿಕ್ಕರೆ ಸಾಕಪ್ಪ ಅಂತ ತಿಳಿದುಕೊಂಡರೆ, ಕೆಲಸ ಇಲ್ಲದವರು ಕೆಲಸಕ್ಕಾಗಿ ಊರೂರು ಅಲೆಯುತ್ತಿದ್ದಾರೆ. ಅಂದು 2G ಬಹಳಷ್ಟು ಸ್ಲೋ ಇತ್ತು, ಆದರೆ ಬಹಳಷ್ಟು ನೆಮ್ಮದಿ ಕೂಡ ಇತ್ತು.
ಈಗ 5G ಬಹಳಷ್ಟು ಸ್ಪೀಡ್ ಇದೆ, ನೆಮ್ಮದಿ ಕೂಡ ಇಲ್ಲ, ತಾಳ್ಮೆ ಅಂತೂ ಮೊದಲೇ ಇಲ್ಲ. ಆಧುನಿಕ ಯುಗದಲ್ಲಿರುವಂತಹ ಎಲ್ಲ ಯುವಕ ಯುವತಿಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಹುಡುಕಬೇಕು ವಿನಃ ಸ್ಟೇಟಸ್ ಹಾಕಲು ವಿಡಿಯೋಸ್ ಹುಡುಕಬೇಡಿ. ಅತ್ರಾಡಿ ಫ್ರೆಂಡ್ಸ್ ಮತ್ತು OMG ಬ್ರದರ್ಸ್ ತಂಡದ ಕಪ್ತಾನರು ದಯವಿಟ್ಟು ಬನ್ನಿ. ಈಗಲೇ ನಾಣ್ಯ ಚಿಮ್ಮಿಕೆಯಾಗಿ ಎರಡು ತಂಡದ ಕಪ್ತಾನರು ಬರಬೇಕು. OMG ಬ್ರದರ್ಸ್ ಎ ವಿರುದ್ಧವಾಗಿ ಅತ್ರಾಡಿ ಫ್ರೆಂಡ್ಸ್ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಯಾಗಿ ಬರಬೇಕು. ಸುಜಿತಣ್ಣ 25 ನೆಕ್ಸ್ಟ್ ಮ್ಯಾಚ್. 15 ಅಂಕದ 3 ಸುತ್ತು. ಪ್ರಥಮ ಸರ್ವೀಸ್, ದ್ವಿತೀಯ ಪಂದ್ಯ. ಖಾತೆಯ ಆರಂಭವನ್ನು ಕಂಡುಕೊಂಡಿದೆ SK ಫರ್ನಿಚರ್ ತಂಡ 1-0 1 ಲವ್. ಒಂದರ ಸಮ 1-1 ಸಮಬಲದ ಹೋರಾಟದೊಂದಿಗೆ ಪಂದ್ಯ 1-1ರಲ್ಲಿದೆ. ದ್ವಿತೀಯ ಪಂದ್ಯದ ಪ್ರಥಮ ಸುತ್ತು ಸಾಗಿ ಬರ್ತಾ ಇದೆ. ಸರ್ವಿಸ್ನ ವೈಫಲ್ಯತೆ, ಸ್ವಯಂಕೃತ ಅಪರಾಧದೊಂದಿಗೆ 2-1 2-1. ಎರಡು ಸಮ 2-1. ಮೂರು ಎರಡು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. OMG ಬ್ರದರ್ಸ್ ಎ ವಿರುದ್ಧವಾಗಿ ಅತ್ರಾಡಿ ಫ್ರೆಂಡ್ಸ್ ತಂಡ. ಎರಡು ತಂಡದ ಕ್ಯಾಪ್ಟನ್ ದಯವಿಟ್ಟು ಬನ್ನಿ. 4-2 4-2. Fight 2 5-2. ಮೂರು ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ SK ಫರ್ನಿಚರ್ ತಂಡ 5-3ರಲ್ಲಿದೆ. 6-3 6-3 6-2 6-2. ಪ್ರಥಮ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸುಜಿತ್ ಶೆಟ್ಟಿ ಯರಮಾಳ್, ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ನಿತಿನ್.
ಮುಖೇಶ್ 7-2 7-2. ಸರಾಗವಾಗಿ ಅಂಕವನ್ನು ಬಿಟ್ಟುಕೊಡುತ್ತಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡ ಸಮಯಾವಕಾಶದ ಕೋರಿಕೆ ಪ್ರಥಮ ತುರ್ತು ಸಭೆಯನ್ನು ಕರೆತರಿಸಿಕೊಂಡಿರುವಂತಹ ಶಿವಾಜಿ ಫ್ರೆಂಡ್ಸ್ ತಂಡ ಅಂಕಿತ್ 3-8 3-8. ಫೋರ್ 4-8 4 ಅಂಕದ ಮುನ್ನಡೆಯೊಂದಿಗೆ SK ಫರ್ನಿಚರ್ ತಂಡ ಬೆನ್ನಟ್ಟಿ ಬರಲೇಬೇಕಾಗಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ. ಶಾರ್ಟ್ ಪಾಸ್, ಬಲಾಢ್ಯ ಆಕ್ರಮಣ, ನಡು ನೆತ್ತಿಯ ಮೇಲೆ ಕಡು ಕತ್ತಿಯ ಪ್ರಹಾರ, ತನ್ಮೂಲಕವಾಗಿ ಅಂಕವನ್ನು ಗಳಿಕೆ ಮಾಡಿಕೊಳ್ಳುವುದರೊಂದಿಗೆ ಶಿವಾಜಿ ಫ್ರೆಂಡ್ಸ್ SK ಫರ್ನಿಚರ್ ತಂಡ 9-4 5 ಅಂಕದ ಮುನ್ನಡೆಯಲ್ಲಿದೆ. ಮುಖೇಶ್ 10-4 10-4. ಐದು 10 5-10. ತಡೆಗೋಡೆಯ ವೈಫಲ್ಯತೆ ಒಂದಿಗೆ ತಡೆಗೋಡೆಯನ್ನು ಭೇದಿಸಬಲ್ಲಂತ ಹೊಡೆತ ಮನೀಶ್ 11-5 11-5. Six 11. ಹನ್ನೆರಡು 6. ಪ್ರಥಮ ಸುತ್ತಿನ ಗೆಲುವಿನ ಸನಿಹದಲ್ಲಿರುವಂತಹ SK ಫರ್ನಿಚರ್ ತಂಡ 12-6. ಸೀಮಾ ರೇಖೆಯಿಂದ ಹೊರಬಾಕಿ ನಡೆದಂತ ಚೆಂಡು 7-12. ಮುಂದಿನ ಪಂದ್ಯದಲ್ಲಿ ಬದಲಾವಣೆ ಒಂದಿಗೆ ಮುಂದಿನ ಪಂದ್ಯ ಶ್ರೀದುರ್ಗಿ ವಿರುದ್ಧವಾಗಿ OMG ಬ್ರದರ್ಸ್ ಬಿ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 14-7 ಸೆಟ್ ಪಾಯಿಂಟ್ ಇನ್ ಫೇವರ್ ಆಫ್ SK ಫರ್ನಿಚರ್. ಪ್ರಥಮ ಸುತ್ತಿನ ಕೊನೆಯ ಅಂಕ. ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದೆ SK ಫರ್ನಿಚರ್ ತಂಡ. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ.
ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ. ಶಿವಾಜಿ ಫ್ರೆಂಡ್ಸ್ ತಂಡ. ಮುಂದಿನ ಪಂದ್ಯ ಶ್ರೀದುರ್ಗಿ ವಿರುದ್ಧವಾಗಿ ONG ಬ್ರದರ್ಸ್ ಬಿ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಖಾತೆಯ ಆರಂಭವನ್ನು ಕಂಡುಕೊಂಡಿದೆ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡ. ಪ್ರಥಮ ಅಂಕದ ಲಾಭದೊಂದಿಗೆ ಶಿವಾಜಿ ಫ್ರೆಂಡ್ಸ್ 1-0 1-0. ಶಾರ್ಟ್ ಪಾಸ್ ನ ಲಾಭ 1-1 ಸಮ 1 each. ತೃತೀಯ ಪಂದ್ಯ ಶ್ರೀದುರ್ಗಿ ವಿರುದ್ಧವಾಗಿ OMG ಬ್ರದರ್ಸ್ ಬಿ ತಂಡ. ದಯವಿಟ್ಟು ತಮ್ಮ ಸಿದ್ಧತೆಯಲ್ಲಿರಬೇಕಾಗಿದೆ ಎರಡೂ ತಂಡ. ಹೊಂದಾಣಿಕೆ ಆಟದ ವೈಫಲ್ಯತೆ, ತಾನಾಡುವುದ ನೀನಾಡುವುದ ಎಂದು ಹೊಂದಾಣಿಕೆ ಆಟದ ವೈಫಲ್ಯತೆಯನ್ನು ಮಾಡಿಕೊಳ್ಳುವುದರೊಂದಿಗೆ ಎದುರಾಳಿ ತಂಡಕ್ಕೆ ಬಯಸದೇ ಬಂದ ಭಾಗ್ಯ 2-1 ಟುಬಾನ್. ಎರಡು ಎರಡರ ಸಮ 2 each. ಅನುಭವಿ ಆಟಗಾರ ಮುಕೇಶ್ 3-2 3-2. ಮೂರರ ಸಮ 3 each. ವಂಚನೆಗೆ ಅವಕಾಶವನ್ನು ನೀಡಿಕೊಡದಂತಹ ಶಿವಾಜಿ ಫ್ರೆಂಡ್ಸ್ ತಂಡ 4-3 4-3. ಐದು 3 5-3. ದ್ವಿತೀಯ ಸುತ್ತನ್ನು ಗೆಲ್ಲಬೇಕೆನ್ನುವ ನಿಟ್ಟಿನೊಂದಿಗೆ ಶಿವಾಜಿ ಫ್ರೆಂಡ್ಸ್ ತಂಡ 2 ಅಂಕದ ಮುನ್ನಡೆಯಲ್ಲಿದೆ. 4-5 4-5. ಐದು 5 ಸಮ 5 each. ಆರು 5 ಪಂದ್ಯ 6-5. ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. OMG ಬ್ರದರ್ಸ್ ಬಿ ವಿರುದ್ಧವಾಗಿ ಶ್ರೀದುರ್ಗಿ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 6 ಸಮ 6 each. ಏಳು 6 8-6 8-6. 2 ಅಂಕದ ಸ್ಪಷ್ಟ ಮುನ್ನಡೆ. 8-6. ಸರ್ವಿಸ್ನ ವೈಫಲ್ಯತೆ ತನ್ಮೂಲಕವಾಗಿ 7-8 7-8. 9-7 9-7.
10-8, 10-8. ಬಾಲ್ ಬೂರೆ ಒಂಜಿ ಶಾಲೆಗೆ ಒಂಜಿ ರಜಾ ಪಾಡಲಿ ತಿನ್ನದ 11-8 11-8. ದ್ವಿತೀಯ ಸುತ್ತಿನಲ್ಲೂ ಕೂಡ ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ SK ಫರ್ನಿಚರ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ OMG ಬ್ರದರ್ಸ್ ಬಿ ವಿರುದ್ಧವಾಗಿ ಶ್ರೀದುರ್ಗಿ ತಂಡ ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 12-8 12-8. ಮುಂದಿನ ಪಂದ್ಯ OMG ಬ್ರದರ್ಸ್ ಬಿ ವಿರುದ್ಧವಾಗಿ ಶ್ರೀದುರ್ಗಿ ತಂಡ. ದಯವಿಟ್ಟು ತಮ್ಮ ಸಿದ್ಧತೆಯಲ್ಲಿರಿ. 13-9 39. ನೇರ ಸುತ್ತನ್ನು ಜಯಿಸಿಕೊಳ್ಳಲು ಕೇವಲ 2 ಅಂಕದ ಬೇಡಿಕೆ SK ಫರ್ನಿಚರ್. 14-9 49. ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ SK ಫರ್ನಿಚರ್ ತಂಡ ಎದುರಾಳಿ ತಂಡಕ್ಕೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡವರು ನಾವಿದ್ದೇವೆ. ಮುಂದಿನ ಪಂದ್ಯಕ್ಕೆ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕಾಗಿದೆ. ಶ್ರೀದುರ್ಗಿ ವಿರುದ್ಧವಾಗಿ OMG ಬ್ರದರ್ಸ್.
OMG ಬ್ರದರ್ಸ್ ಬಿ ತಂಡ ದಯವಿಟ್ಟು ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕಾಗಿದೆ. ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ತಂಡದ ಕಪ್ತಾನ ದಯವಿಟ್ಟು ಪ್ರಧಾನ ವೇದಿಕೆ ಮುಂಭಾಗಕ್ಕೆ ಬರಬೇಕು. ನೆನಪಿನ ಕಾಣಿಕೆಯನ್ನು ನಾವು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ಪಂದ್ಯಾವಳಿಯಲ್ಲಿ ಭಾಗವಹಿಸಿಕೊಂಡಿದ್ದೀರಾ ನಿಟ್ಟಿನೊಂದಿಗೆ ನಮ್ಮೂರಿನ ಗೌರವ ಸ್ಮರಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಬಿ ದಯವಿಟ್ಟು ಕಪ್ತಾನ ವೇದಿಕೆ ಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿದೆ. ದಯವಿಟ್ಟು
ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕು. OMG ಬ್ರದರ್ಸ್ ಬಿ ತಂಡ ನಮ್ಮ ಮೊದಲಿಂದನೂ ಕೂಡ ತಿಳಿಸಿಕೊಡ್ತಾ ಇದ್ದೇವೆ, ದಯವಿಟ್ಟು ಬೇಗ ಬನ್ನಿ ಅಂತೇಳಿ. ಬಹಳಷ್ಟು ತಡ ಮಾಡ್ತಿದ್ದೀರಾ ತಂಡಗಳು. ದಯವಿಟ್ಟು OMG ಬ್ರದರ್ಸ್ ಬಿ ದಯವಿಟ್ಟು ಬನ್ನಿ. OMG ಬ್ರದರ್ಸ್ ಬಿ ವಿರುದ್ಧವಾಗಿ ಶ್ರೀದುರ್ಗಿ ತಂಡ ಇದೀಗಾಗಲೇ ಎದುರಾಳಿ ತಂಡವಾಗಿರುವಂತಹ ಶ್ರೀದುರ್ಗಿ ತಂಡ ಅಂಕಣದ ಪ್ರವೇಶವನ್ನು ಮಾಡಿಕೊಂಡವರಿದ್ದಾರೆ. ದಯವಿಟ್ಟು OMG ಬ್ರದರ್ಸ್ ಬಿ ತಂಡ ಆದಷ್ಟು ಬೇಗನೆ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ಶ್ರೀದುರ್ಗಿ ವಿರುದ್ಧವಾಗಿ OMG ಬ್ರದರ್ಸ್ ಬಿ ತಂಡ ಇದೀಗಿನ ಪಂದ್ಯಕ್ಕೆ ತಾಲೀಮಿನಲ್ಲಿ ತೊಡಗಿಕೊಂಡವರಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭಗೊಳ್ಳಲಿಕ್ಕಿರುವಂತಹ ತೃತೀಯ ಪಂದ್ಯ. ನಾವೆಲ್ಲರೂ ಕೂಡ ಕರಿನೆಲದ ಸಂಜಾತರು, ಇತಿಹಾಸದ ಮಣ್ಣಿನಲ್ಲಿ ಹುಟ್ಟಿದವರು ನಾವುಗಳು. ಉತ್ತರ ಕರ್ನಾಟಕದ ಕಡಕ್ ಜೋಳದ ರೊಟ್ಟಿ, ಹಳೆ ಮೈಸೂರಿನ ಮುದ್ದೆ ಸಾರು, ಕೊಡಗಿನ ಪಂದೀಕರಿ ಕಡಂಬಿಟ್ಟು, ಕರಾವಳಿಯ ನೀರ್ದೋಸೆ ಮೀನ್ಸಾರು, ಮೈಸೂರ ಮಲ್ಲಿಗೆ, ಮಂಡ್ಯದ ಕಬ್ಬು, ಚನ್ನಪಟ್ಟಣದ ಗೊಂಬೆ, ಬೆಳಗಾವಿಯ ಕುಂದ, ಆಗುಂಬೆಯಲ್ಲಿ ಸೂರ್ಯ ಸಮಾನ, ತಾರಾಸುವಿನಲ್ಲಿ ದುರ್ಗ ಸಮಾನ, ಮೈಸೂರು ಸಂಸ್ಥಾನ ಸಿಂಹಾಸನ, ಹಂಪಿ ಕನಿನಿರತ, KRS ಜಲಾಶಯ, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಬೆಟ್ಟ, ಕೋಲಾರದ ಚಿನ್ನದ ಗಣಿ, ಕಣ್ಮಣ ಸೆಳೆಯುವಂತ ಕೊಡಚಾದ್ರಿ, ಸುಂದರವಾದ ಸಹ್ಯಾದ್ರಿ, ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿಯ ಬೆಳಕು, ತುಂಗೆ ತನೆಯ ಬೆಳಕು, ಸಾಗರದ ಆಚೆಗೂ ಹಬ್ಬಿದಂತ ಶ್ರೀಗಂಧದ ಒಳಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ಅಷ್ಟಮಿಯ ನಾಡು ಉಡುಪಿ, ದಕ್ಷಿಣ ಕಾಶಿ ಧರ್ಮಸ್ಥಳ, ಸಾಂಸ್ಕೃತಿಕ ನಗರಿ ಮೈಸೂರು, ಶರಣರ ಬೀಳದು ಹಾವೇರಿ, ಕಲ್ಪತರ ನಾಡು ತುಮಕೂರು, ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ, ಕರ್ನಾಟಕದ ಕಾಶ್ಮೀರ ಅದು ಕಾರವಾರ ಅಂತ ಪುಣ್ಯದ ಭೂಮಿಯಲ್ಲಿ ನಾವಿದ್ದೇವೆಂದರೆ ಅವೆಲ್ಲವೂ ಕೂಡ ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ. ತೃತೀಯ ಪಂದ್ಯ ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಬಹಳಷ್ಟು ವಾಲಿಬಾಲ್ನ ಅಭಿಮಾನಿಗಳು ನಮ್ಮೊಂದಿಗಿದ್ದಾರೆ, ವಾಲಿಬಾಲ್ ಆಟಗಾರರು ಕೂಡ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಮಹಿಳೆಯರು ಅನ್ಯತಾ ಭಾವಿಸಬೇಡಿ.
ಗರ್ಭದಲ್ಲಿರುವಂತ ಮಗು ಹೆಣ್ಣು ಅಥವಾ ಗಂಡು ಅಂತ ಬೇಕಾದರೂ ಕಂಡುಹಿಡಿಬಹುದು. ಇನ್ನು ಕೆಲವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಮೆಸೇಜ್ ಮಾಡ್ತಾರೆ, ಹುಡುಗ ಮೆಸೇಜ್ ಮಾಡ್ತಾನ, ಹುಡುಗಿ ಮೆಸೇಜ್ ಮಾಡ್ತಾರ ಅಂತ ಕಂಡುಹಿಡಿಯುವುದು ಬಹಳ ಕಷ್ಟಕರವಾದಂತ ಮಾತು. ಅಂತ ಫೇಕ್ ಅಕೌಂಟ್ ಮಾಡಿದವರು ಇದ್ದಲ್ಲಿ ದಯವಿಟ್ಟು ಮುಂದೆ ಬನ್ನಿ. ನಿಮಗೆ ಸುಂದರವಾದ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಅಂದು ಸಾವಿರಾರು ಜನ ಮುಳುಗಿದರು ಟೈಟಾನಿಕ್ ಹಡಗಿನಲ್ಲಿ. ಇಂದು ಲಕ್ಷಾಂತರ ಜನ ಮುಳುಗುತ್ತಿದ್ದಾರೆ ಎಣ್ಣೆ ಎಂಬ ಟಾನಿಕ್ ನಲ್ಲಿ. ಆದರೂ ಕೂಡ ನಿಮ್ಮ ಮನೆ ಜವಾಬ್ದಾರಿ ನಿಮ್ಮ ಕೈಯಲ್ಲಿರಲಿ. ಏನೇ ಆಗಲಿ ಏನೇ ಇರಲಿ ಕನ್ನಡದ ಮೇಲೆ ಅಭಿಮಾನವಿರಲಿ. ಅಂದು ಓದೋಕೆ ದುಡ್ಡಿಲ್ಲ ಅಂತ ಓದೋದನ್ನೇ ಬಿಟ್ಟಿರೋರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಕುಡಿಯೋಕೆ ದುಡ್ಡಿಲ್ಲ ಅಂತ ಕುಡಿಯೋದನ್ನೇ ಬಿಟ್ಟಿರೋರು ಈ ಚರಿತ್ರೆಯಲ್ಲೇ ಇಲ್ಲ. ಆತ್ಮೀಯ ವಾಲಿಬಾಲ್ ಕ್ರೀಡಾಪಟುಗಳೇ, ಅದೇ ರೀತಿಯಲ್ಲಿ ವಾಲಿಬಾಲ್ ಪ್ರೇಮಿಗಳಿಗೆ ಒಂದು ಸಿಹಿ ಸುದ್ದಿ. ಅನಿಲ್ ಫ್ರೆಂಡ್ಸ್ ಉಡುಪಿ ಇವರ ಆಶ್ರಯದಲ್ಲಿ ಸಾಗಿ ಬಲಿಕಿರುವಂತಹ ಹೊನಲು ಬೆಳಕಿನ ಪಿನ್ ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯ ಅನಿಲ್ ಟ್ರೋಫಿ 2026 ಇದೇ ಬರುವಂತಹ ಮಾರ್ಚ್ 21ನೇ ಶನಿವಾರದಂದು ಸಾಗಿ ಬಲಿಕಿದೆ. ಚಾಂಪಿಯನ್ ಆದವರಿಗೆ 25,000, ದ್ವಿತೀಯ ಸ್ಥಾನ 15,000, ತೃತೀಯ ಸ್ಥಾನ 10,000, ಚತುರ್ಥ ಸ್ಥಾನ 5,000. ಅದೇ ರೀತಿಯಲ್ಲಿ ಸಿಗ್ಮಾ ಫ್ರೆಂಡ್ಸ್ ಮರದ ಬೆಟ್ಟು ಬ್ರಹ್ಮಾವರ ಉಡುಪಿ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಪಿನ್ ಕೋಡ್ ಮಾದರಿಯ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯ ಸಿಗ್ಮಾ ಟ್ರೋಫಿ 2026 ಮಾರ್ಚ್ 28ರಂದು ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಸಾಗಿ ಬಲಿಕಿದೆ. ಚಾಂಪಿಯನ್ ಆದವರಿಗೆ 33,333, ದ್ವಿತೀಯ ಸ್ಥಾನ 22,222, ತೃತೀಯ ಸ್ಥಾನ 15,555, ಚತುರ್ಥ ಸ್ಥಾನ 11,111. ಇದೇ ಬರುವಂತ ಮಾರ್ಚ್ 28ರಂದು ಸಾಗಿ ಬಲಿಕಿರುವಂತಹ ಸಿಗ್ಮಾ ಟ್ರೋಫಿ 2026. ಇದೀಗಿನ ತೃತೀಯ ಪಂದ್ಯದಲ್ಲಿ ಶ್ರೀದುರ್ಗಿ ವಿರುದ್ಧವಾಗಿ OMG ಬ್ರದರ್ಸ್ ಬಿ ತಂಡ ಅಂಕಣದ ಪ್ರವೇಶವನ್ನು ಕಂಡುಕೊಂಡವರಿದ್ದಾರೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಆದರೆ ನೇಪಾಳದಲ್ಲಿ ಗುರುಸಿಕೊಂಡಿರುವಂತಹ ಮುತ್ತಜ್ಜಿ ಇದೀಗಾಗಲೇ ಅವಳಿಗೆ 118 ವರ್ಷ ತುಂಬಿ ಮರಣವನ್ನು ಹೊಂದಿದ್ದಾಳೆ. ಪ್ರತಿದಿನಕ್ಕೆ 30 ಸಿಗರೆಟ್ನಂತೆ 90 ವರ್ಷಗಳಿಂದ ಎಳೆಯುತ್ತಲೇ ಬಂದಿದ್ದಳು. 118 ವರ್ಷದವರೆಗೆ ಸಿಗರೇಟ್ ಅಷ್ಟೇ ಬೂದಿಯಾಗಿತ್ತು, ಅವಳು ಇನ್ನೂ ಬೂದಿಯಾಗಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಆಗಮಿಸಿರುವಂತಹ ಪ್ರೇಕ್ಷಕರು ಮತ್ತು ಆಟಗಾರರು ದಿನಕ್ಕೆ 30 ಸಿಗರೇಟ್ ಅನ್ನು ಎಳೆದರೆ 118 ವರ್ಷ ಬದುಕಬಹುದು ಎಂಬ ಕನಸನ್ನು ಕಟ್ಟಬೇಡಿ. ಒಂದು ವೇಳೆ ನೀವು ದಿನಕ್ಕೆ 30 ಸಿಗರೇಟ್ ಅನ್ನು ಎಳೆದರೆ 30 ದಿನಕ್ಕೆ ಸಿಗರೇಟ್ನಂತೆ ಬೂದಿಯಾಗಬಹುದು. ಎಚ್ಚರ. ಸುಜಿತ್ ತೃತೀಯ ಪಂದ್ಯದ ಅಂಕಣದ ಪ್ರವೇಶದೊಂದಿಗೆ OMG ಬ್ರದರ್ಸ್ ಬಿ ವಿರುದ್ಧವಾಗಿ ಶ್ರೀದುರ್ಗಿ ತಂಡ ಉಡುಪಿ ಜಿಲ್ಲೆಯ ಆಟಗಾರನ ಒಳಗೊಂಡಿರುವಂತಹ OMG ಬ್ರದರ್ಸ್ ಬಿ ತಂಡ, ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರನ ಒಳಗೊಂಡಿರುವಂತಹ ಶ್ರೀದುರ್ಗಿ ತಂಡ.
ಪ್ರಥಮ ಸರ್ವಿಸ್ ಭಾಗದಲ್ಲಿರುವಂತಹ OMG ಬ್ರದರ್ಸ್ ಬಿ ತಂಡ ವಿಖ್ಯಾತ್ ಪ್ರಥಮ ನಿರ್ಣಾಯಕರಾಗಿ ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸುದೀಶ್ ಶೆಟ್ಟಿ ಯರ್ಮಾಳ್. ಸೆಕೆಂಡ್ ಪಾಸ್ ಬಲಾಢ್ಯ ಆಕ್ರಮಣದೊಂದಿಗೆ ಕ್ರಮ ಸಂಖ್ಯೆ 3ರ ಅಗ್ರಗಣ್ಯ ಎತ್ತುವೆಗಾರ ಕ್ರಮ ಸಂಖ್ಯೆ 3ರ ಸೌರವ್ 1-0 1 ಲವ್. ಚೆಕ್ಔಟ್ನ ಲಾಭ 1-1 ಸಮ 1 ಈಚ್. ಶಾರ್ಟ್ ಪಾಸ್ ನ ಲಾಭದೊಂದಿಗೆ 2-1 2-1. ಎರಡರ ಸಮ 2 ಈಚ್. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ ಒಂದಿಗೆ 3-2 3-2. ಲಯ ತಪ್ಪಿದಂತ ಹೊಡೆತ ಅಂಕಣದ ಹೊರಬಾಕಿ ನಡೆದಂತ ಚೆಂಡು 4-2 4-2. ಸಿಂಗಲ್ ಪ್ಯಾಕ್ ಏಕಾಂಗಿ ತಡೆಗೋಡೆ ಚಿನ್ನು 3-4 3-4. ಸಮಬಲಕ್ಕೆ ಕೇವಲ 1 ಅಂಕದ ಬೇಡಿಕೆ ಒಂದಿಗೆ OMG ಬ್ರದರ್ಸ್ ತಂಡ ಚೆಕ್ಔಟ್ನ ಲಾಭದೊಂದಿಗೆ ರಕ್ಷಕ್. ವಾಲಿಬಾಲ್ನಲ್ಲಿ ಮಾತ್ರ ಅಲ್ಲದೆ ಕ್ರಿಕೆಟ್ನಲ್ಲೂ ಕೂಡ ತನ್ನದಾದ ಛಾಪನ್ನು ಮೂಡಿಸಿಕೊಂಡಿರುವಂತಹ ರಕ್ಷಕ್. 5-3 ಪಂದ್ಯ 5-3. ಎಸ್ ಪವರ್ಫುಲ್ ಸ್ಮ್ಯಾಶ್ 4-5 4-5. ಒಂದೊಂದು ಅಂಕಕ್ಕೂ ಸೆಣಸಾಟ ಕಾದಾಟ ಹೋರಾಟ 4-5. ಎಲ್ಲರ ಬಾಯಲ್ಲೂ ಕೂಡ ದುರ್ಗಾ ಪರಮೇಶ್ವರಿ ಟ್ರೋಫಿಯ ವಾಲಿಬಾಲ್ ಅಂತ ಇದ್ದರೆ, ಇನ್ನು ಕೆಲವರ ಬಾಯಲ್ಲಿ ವಿಮಾಲ್ ಚೈನಿ ಕೈನಿ RMD ಮತ್ತು ಮಧು ಇದೆ. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆ ಒಂದಿಗೆ 6-4 6-4. ಸರ್ವಿಸ್ ಭಾಗದಲ್ಲಿರುವಂತಹ ರಕ್ಷಕ್ ತಡೆಗೋಡೆಯ ಯಶಸ್ಸು. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ರೀತಿಯಲ್ಲಿ ತಡೆಗೋಡೆ 7-4 7-4 ಎಚ್ಚೆತ್ತುಕೊಳ್ಬೇಕಾಗಿದೆ OMG ಬ್ರದರ್ಸ್ ಬಿ ತಂಡ. ಶೂಟ್. ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ಕೊನೆಯೂ ಕೂಡ ಭೂಸ್ಪರ್ಶವನ್ನು ಕಂಡುಕೊಂಡಿರುವಂತಹ ಕೇವಲ 270 ಗ್ರಾಂ ತೂಗುವ ಚೆಂಡು. ಮನುಷ್ಯನ ಹೃದಯದ ಭಾರ ಎಷ್ಟು ತೂಗುತ್ತದೆಯೋ ಅಷ್ಟೇ ಭಾರ ತೂಗುವಂತ ವಾಲಿಬಾಲ್. 5-7 5-7. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ
ಪದೇ ಪದೇ ನಟ್ಟನ್ನು ಮುಟ್ಟಿ ಮುಟ್ಟಿ ನೋಡಲು ಅದೇನು ಐಫೋನ್ 17 Pro Max ಅಲ್ಲ, 85 85 6868 ಆಟಗಾರರ ಬದಲಾವಣೆ 6868 7878 ನಿಧಾನ ಗತಿಯಲ್ಲಿ ಬೆನ್ನಟ್ಟಿ ಬಂದಿದೆ OMG ಬ್ರದರ್ಸ್ 78 9-7 ಹೊಂದಾಣಿಕೆ ಆಟದ ವೈಫಲ್ಯತೆ ಕಂಡುಕೊಳ್ಳುವುದರೊಂದಿಗೆ 9-7 ಪಂದ್ಯ ಪ್ರಥಮ ಸುತ್ತು. ಚಿನ್ನು ಏಕಾಂಗಿ ಹೋರಾಟ 8-9 ಪಂದ್ಯ 8-9 9-9 ಸಮಬಲದ ಹೋರಾಟ. ಬಹಳಷ್ಟು ಹಿನ್ನಡೆಯಲ್ಲಿದ್ದಂತ OMG ಬ್ರದರ್ಸ್ ತಂಡ ಇದೀಗ ಸಮಬಲಕ್ಕೆ ತಲುಪಿದೆ. ಇವತ್ತಿನ ಪಂದ್ಯವನ್ನು ವೀಕ್ಷಣೆ ಮಾಡುವುದೇ ಒಂದು ರೀತಿಯ ಯೋಗ್ಯ ಭಾಗ್ಯ ಸೌಭಾಗ್ಯ. 10-9 ಚಿನ್ನು ಇದ್ದಲ್ಲಿ ಭಯ ಇನ್ನೆಲ್ಲಿ. 10-10 ಸಮ 10 each. ಲಯ ತಪ್ಪಿದಂತ ಜಾಣ್ಮೆ 11-10 11-10. ಶಾರ್ಟ್ 11 each. 11-11 ಸಮಬಲದ ಹೋರಾಟವನ್ನು ಕಂಡುಕೊಂಡಿರುವಂತಹ ಎರಡು ತಂಡಗಳು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಮದಗ ಬ್ರಹ್ಮಲಿಂಗೇಶ್ವರ ವಿರುದ್ಧವಾಗಿ DPTA ತಂಡ ಹನ್ನೆರಡು 11 12-11. ಹನ್ನೆರಡು 12 each. 11ರಲ್ಲೂ ಸಮ 12ರಲ್ಲೂ ಸಮಬಲವನ್ನು ಕಂಡುಕೊಂಡಿರುವಂತಹ ಎರಡು ತಂಡಗಳು 12 each. ತೃತೀಯ ಪಂದ್ಯದ ಪ್ರಥಮ ಸುತ್ತು ಸಾಗಿ ಬರ್ತಾ ಇದೆ 12-12ರಲ್ಲಿ. ಹದಿಮೂರು 12 13-12. ಸಮಯಾವಕಾಶದ ಕೋರಿಕೆ ತುರ್ತು ಸಭೆಯನ್ನು ಕರೆತರಿಸಿಕೊಂಡಿರುವಂತಹ OMG ಬ್ರದರ್ಸ್ ಬಿ ತಂಡ
ಎಮರ್ಜೆನ್ಸಿ ಮೀಟಿಂಗ್ 13-12 13-12. ಎಸ್ 13-13. ಅಷ್ಟು ಸುಲಭಕ್ಕೆ ಅಂಕವನ್ನು ಬಿಟ್ಟು ಕೊಡದಂತ OMG ಬ್ರದರ್ಸ್ ತಂಡ 13-13ರಲ್ಲಿದೆ. ವಿಜಯಲಕ್ಷ್ಮಿ ಬಹಳ ಚಂಚಲೆ, ಅವರಿಗೆ ಒಲಿಯುತ್ತಾಳೋ ಇವರಿಗೆ ಒಲಿಯುತ್ತಾಳೋ. 13 each. ಸೆಕೆಂಡ್ ಪಾಸ್, ನೆಗೆದವನೊಬ್ಬ ಬಿಗಿದವನು ಮತ್ತೊಬ್ಬ, ಜಂಟಿ ಕಾಲಿನ ನೆಗೆತ, ಒಂಟಿ ತೋಳಿನ ಬಡಿತ. 14-13 14-13. ಸ್ಕೋರರ್ ಫೆಬ್ರವರಿ 14 ಮುಗ್ದಿದೆ, ಪುಂಡಿ ಆಮೇಲೆ ಬೇಯಿಸಬಹುದು. 14-13. ಸಮಯಾವಕಾಶದ ಕೋರಿಕೆ, ತುರ್ತು ಸಭೆಯನ್ನು ಕರೆತರಿಸಿಕೊಳ್ಳುವುದರೊಂದಿಗೆ 14-13 14-13. ಎಸ್, ಬಲಾಢ್ಯ ಆಕ್ರಮಣ. 14-14ರಲ್ಲೂ ಕೂಡ ಸಮಬಲದ ಹೋರಾಟವನ್ನು ಕಂಡುಕೊಳ್ಳುವುದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಯಾವುದೆಂದೇ ಎಲ್ಲರ ಯಕ್ಷ ಪ್ರಶ್ನೆ. 14-14ರಲ್ಲಿ ಸಮಯಾವಕಾಶದ ಕೋರಿಕೆ 14 each 14-14. (14-14) 14 each. ಹದಿನೈದು 14 15-14. ಮುಂದಿನ ಪಂದ್ಯಕ್ಕೆ ಮದಗ ಬ್ರಹ್ಮಲಿಂಗೇಶ್ವರ ವಿರುದ್ಧವಾಗಿ DPTA ತಂಡ ಸಿದ್ಧರಾಗಿ. 15-15 ಮುಗಿಯಲೊಪ್ಪದಂತ ಪಂದ್ಯ. 15ರಲ್ಲೂ ಕೂಡ ಸಮಬಲದ ಹೋರಾಟ. 15 each. ಅಂತಿಮ ಕ್ಷಣದಲ್ಲಿ ಕೈಕೊಟ್ಟ ಚಿನ್ನು. 16-15 16-15. ತಡೆಗೋಡೆ ಒಂದಿಗೆ ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ಶ್ರೀದುರ್ಗಿ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿದೆ. OMG ಬ್ರದರ್ಸ್ ತಂಡ.
ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ OMG ಬ್ರದರ್ಸ್ ಬಿ ತಂಡ ಪ್ರಥಮ ಅಂಕದ ಲಾಭವನ್ನು ಕೈಗೆತ್ತಿಕೊಳ್ಳುವುದರೊಂದಿಗೆ ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ಶ್ರೀದುರ್ಗಿ 1-0 1 ಲವ್ 1-0 ಪಂದ್ಯ. ಪ್ರೇಮ್ ಸರ್ವಿಸ್ ಭಾಗದಲ್ಲಿ ಎರಡು 2-0 DPTA ವಿರುದ್ಧವಾಗಿ ಮದಗ ಬ್ರಹ್ಮಲಿಂಗೇಶ್ವರ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಹೊಂದಾಣಿಕೆ ಆಟದ ಸಫಲತೆ ಒಂದಿಗೆ 1-2 1-2 ಸ್ಕೋರರ್ 1-2. ತ್ರೀ 3-1 3-1 4-1 ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಶ್ರೀದುರ್ಗಿ ತಂಡ 3 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ OMG ಬ್ರದರ್ಸ್ ತಂಡ ಎಸ್ 2-4 2-4 ಅದ್ದೂರಿಯ ದುರ್ಗಾ ಪರಮೇಶ್ವರಿ ಟ್ರೋಫಿಯ 2026ರ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳುವಂತಹ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ಅಂದು ಪ್ರಚಲಿತದಲ್ಲಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ನ ಚೆಲುವಿನ ಚಿತ್ತಾರ. ಇಂದು ಪ್ರಚಲಿತದಲ್ಲಿದೆ ರಿಷಬ್ ಶೆಟ್ಟಿಯ ಕಾಂತಾರ. ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಯಾವುದೆನ್ನ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಸ್ವಲ್ಪ ಸಮಯದ ನಂತರ. 3-4 3-4 ಜಾಣ್ಮೆ ಶಕ್ತಿಗಿಂತ ಯುಕ್ತಿ ಮೇಲು ತಿಳಿದವನೇ ಮಾಶೂರ. ದೀಕ್ಷಿತ್ ಪೂಜಾರಿ 5-3 5-3 4-5 4-5 ಕೇವಲ 1 ಅಂಕದ ಬೇಡಿಕೆ ಸಮಬಲಕ್ಕಾಗಿ 4-5 ತಪ್ಪನ್ನು ಮಾಡಿದಿರಿ ಎಂಬ ಸೂಚನೆ ಒಂದಿಗೆ 5-5ರ ಸಮಬಲ 5-8 6-5 6-5 7-5 7-5 7-5
Shot but out. 6-7. 6-7. Yes, 7 each. 7-7ರಲ್ಲಿ ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿದೆ ಈ ಭಾಗದ OMG ಬ್ರದರ್ಸ್ ಬಿ ತಂಡ. ಸಮಬಲದಲ್ಲಿರುವಂತಹ ಇರುವ ತಂಡಗಳು 7 each. 8-7. ತಂಡದ ಅಂಕವನ್ನು ರಕ್ಷಣೆ ಮಾಡಿಕೊಳ್ಳುತ್ತಿರುವಂತಹ ರಕ್ಷಕ್. 8-7. ಒಂಬತ್ತು 7. ಲಯ ತಪ್ಪಿದಂತ ಹೊಡೆತ, ಗುರಿ ತಲುಪದಂತ ಚೆಂಡು, ಹಳಿ ತಪ್ಪಿದಂತ ರೈಲು. 9-7. 9-7. ಸಮಯಾವಕಾಶದ ಕೋರಿಕೆಯೊಂದಿಗೆ OMG ಬ್ರದರ್ಸ್ ತಂಡ 10-7ರಲ್ಲಿದೆ. ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮದಗ ಬ್ರಹ್ಮಲಿಂಗೇಶ್ವರ ವಿರುದ್ಧವಾಗಿ DP ಡಿಫೆನ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹತ್ತು 7. 8-10. 8-10. ಎಸ್, ಬಲಾಢ್ಯ ತಡೆಗೋಡೆ ಎತ್ತರಕ್ಕೆ ಸರಿ ಸಮಾನವಾದ ಹಿಡಿತದೊಂದಿಗೆ ರಿತಿನ್ 9-10. 9-10. ಮತ್ತೆ ತಡೆಗೋಡೆ 10-10ರ ಸಮಾಬಲದ ಹೋರಾಟ. 10 each. ಹನ್ನೊಂದು 10. 11-10. ಎಸ್, ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ವಾಟ್ ಎ ಮ್ಯಾಚ್! ವಾಲಿಬಾಲ್! ಓಹೋ, ಅಡ್ಡ ಬಂದಂತ ಜಾಳಿಗೆ ಆ ನಟ್ಟೊಂದು ಇರಬಾರ್ದಿತ್ತು, ಕತೆನೇ ಬೇರೆ ಇತ್ತು. 12-10. 12-10. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ಮದಗ ಬ್ರಹ್ಮಲಿಂಗೇಶ್ವರ ವಿರುದ್ಧವಾಗಿ DP ಡಿಫೆನ್ಸ್ ಎ ತಂಡ ಮುಂದಿನ ಪಂದ್ಯಕ್ಕೆ ತಮ್ಮ ಸಿದ್ಧತೆಯಲ್ಲಿರಬೇಕಾಗಿದೆ. 12-10. ಶಾರ್ಟ್ ಪಾಸ್ ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ ಒಂದಿಗೆ ನಿರ್ಣಾಯಕರು ನಮ್ಮೊಂದಿಗಿದ್ದಾರೆ. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು. 13-10ರಲ್ಲಿ ದ್ವಿತೀಯ ತುರ್ತು ಸಭೆ. ಸೆಕೆಂಡ್ ಟೈಮ್ ಔಟ್ ಟೇಕನ್ ಬೈ OMG ಬ್ರದರ್ಸ್ ಬಿ.
14-10 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಶ್ರೀದುರ್ಗಿ. ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ ಶ್ರೀದುರ್ಗಿ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡವರು ನಾವಿದ್ದೇವೆ. ಆತ್ಮೀಯ ವಾಲಿಬಾಲ್ ಸಹೋದರರೇ, ವಾಲಿಬಾಲ್ ಜೀವನ ಎಂದು ಯಾವತ್ತೂ ಕೂಡ ತಿಳಿಯಬೇಡಿ. ವಾಲಿಬಾಲ್ ಆಟ ಜೊತೆಗೆ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸಿ. ಸಮಯ ವ್ಯರ್ಥ ಮಾಡಿ ಜೀವನವನ್ನು ಕಳೆದುಕೊಳ್ಳಬೇಡಿ. ಸಮಯ ಸಿಕ್ಕಾಗ ಉದ್ಯೋಗಕ್ಕಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರಿ. ವಯಸ್ಸಿಗೆ ಬಂದಾಗ ಬ್ರ್ಯಾಂಡೆಡ್ ಬಟ್ಟೆ ಹಾಕಿಕೊಂಡ ಮಾತ್ರಕ್ಕೆ ಹೀರೋ ಎಂದು ಮೆರೆಯಬೇಡ. ನಮ್ಮ ತಂದೆ ಪಟಕಚ್ಚೆ ಹುಟ್ಟಿ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆಂಬುದನ್ನು ಯಾವತ್ತೂ ಕೂಡ ಮರೆಯಬೇಡ. ಅದೇ ರೀತಿಯಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ 1000 ಜನ ಸ್ನೇಹಿತರಿದ್ದಾರೆಂದು ಬೀಗಬೇಡ. ನಮ್ಮ ತಂದೆ ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು 1000 ದಿನ ಕಾಪಾಡಿದ್ದಾರೆಂಬುದನ್ನು ಯಾವತ್ತೂ ಕೂಡ ಮರೆಯಬೇಡ. ಕೈಯಲ್ಲಿ ಮೊಬೈಲ್ ಹಿಡಿದು 10 ಹುಡುಗಿಯರ ಸಂಪರ್ಕದಲ್ಲಿದೆ ಎಂದು ಬೀಗಬೇಡ. ಕೈಯಲ್ಲಿ ಹೆಲೋ ಸೌಂಡ್ಸ್ ಸರ್, ಮಾತಾಡುವಾಗ ದಯವಿಟ್ಟು ಸೌಂಡ್ ಐ ಮಾಡಬೇಡಿ. ಈಗ ಹಾಕಿ, ತೊಂದರೆ ಇಲ್ಲ. ಇದೀಗಿನ ಪಂದ್ಯದಲ್ಲಿ ಮದಗ ಬ್ರಹ್ಮಲಿಂಗೇಶ್ವರ ವಿರುದ್ಧವಾಗಿ ಡಿಪಿ ಡಿಫೆನ್ಸ್ ತಂಡ ಮುಂದಿನ ಉದ್ಘೋಷಣೆಯಲ್ಲಿ ಆತ್ಮೀಯ ಉದ್ಘೋಷಕ ಬಹಳಷ್ಟು ಪಂದ್ಯದಲ್ಲಿ ಉದ್ಘೋಷಕರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಮಿಂಚಿದಂತಹ ನಿತೇಶ್ ಮುದ್ರಾಡಿ ಮುಂದಿನ ವೀಕ್ಷಕ ವಿವರಣೆಯಲ್ಲಿ
ಹರಿ ಓಂ. DPTB ಅದೇ ರೀತಿಯಲ್ಲಿ ಮದಕ ಇದೀಗ ಒಂದು ವಿಶೇಷವಾದಂತ 500ರ ಘೋಷಣೆಯಾಗಿದೆ. ಆ DPT ಫ್ರೆಂಡ್ಸ್ ಬ್ಯಾನರ್ ಅನ್ನ ತಲುಪಿದ್ದೆ ಆದಲ್ಲಿ 500ರ ಘೋಷಣೆಯಾಗಿದೆ. ಯಾರಿಗುಂಟು ಯಾರಿಗಿಲ್ಲ. DPTB ಅದೇ ರೀತಿಯಲ್ಲಿ ಮದಕ ಮದಗ ಬ್ರಹ್ಮಲಿಂಗೇಶ್ವರ ಅದೇ ರೀತಿಯಲ್ಲಿ DPTA ಮುಂದುವರಿಸಿಕೊಳ್ಳಿ ಆದಷ್ಟು ಬೇಗ. DPT ಅದೇ ರೀತಿಯಲ್ಲಿ ಮದಗಹ ಬ್ರಹ್ಮಲಿಂಗೇಶ್ವರ ಒಂದೆಡೆಯಲ್ಲಿ 17ರ ವಯೋಮಿತಿಯಲ್ಲಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದಂತ ಒಂದು ಅದ್ಭುತ ಈ ಪರಿಸರದ ತಾರೆ ಅನಿಲ್. ಆದ್ರೆ ಮತ್ತೊಂದೆಡೆಯಲ್ಲಿ 2020ರ ಇಸವಿಯಲ್ಲಿ ರಾಜ್ಯ ಮಟ್ಟವನ್ನು ಆಡಿದಂತ ಒಂದೆಡೆಯಲ್ಲಿ ಗೌರವ್, ಒಂದೆಡೆಯಲ್ಲಿ ಬಹಳಷ್ಟು ಅನುಭವ ಉಳ್ಳಂತ ಸ್ಥಳೀಯ ಪ್ರತಿಭೆಗಳು, ಒಂದೆಡೆಯಲ್ಲಿ ಪ್ರಸಾದ್, ಅದೇ ರೀತಿಯಲ್ಲಿ ವಿಕ್ಕಿ, ಸುಜಯ್, ಗೌರವ್, ಮತ್ತೊಂದೆಡೆಯಲ್ಲಿ ರಕ್ಷಕ್. ಕ್ರಿಕೆಟ್ನಲ್ಲಿ ಅಲ್ಲದೆ ವಾಲಿಬಾಲ್ನಲ್ಲಿ ತನ್ನದೇ ಆದ ವಿಶಿಷ್ಟವನ್ನ ಪದವಿ ವಿಭಾಗದಲ್ಲಿ ಮುಗಿಸಿಕೊಂಡವರು. ಮತ್ತೊಂದು ಎಡೆಯಲ್ಲಿ ಸೂರ್ಯ. ಜರ್ಸಿ ನಂಬರ್ 2 ಸೂರ್ಯ. ಹತ್ತಿರದ ಸ್ಥಳೀಯ ಪ್ರತಿಭೆಗಳಲ್ಲಿ ಒಂದು, ಎರಡು ಕೂಡ ಸ್ಥಳೀಯ ಪ್ರತಿಭೆಗಳು. ಇತ್ತೀಚಿನ ದಿನಗಳಲ್ಲಂತೂ ಅನೇಕ ಪಂದ್ಯವನ್ನ ಆಡಿಕೊಂಡಂತೂ ಜಯಿಸಿಕೊಂಡಂತ ಪ್ರಸನ್ನ ಅವರ ಮಾಲೀಕತ್ವದ ಎಲ್ಲ ಹುಡುಗರು ಒಂದೆಡೆಯಲ್ಲಿ DPTಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ತನ್ನೆಡೆಗೆ ಎಳೆದುಕೊಂಡಂತ DPTA ಒಂದೆಡೆಯಲ್ಲಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ 2 ವಾರಗಳ ಹಿಂದೆ ಮದಗ ಫ್ರೆಂಡ್ಸ್ ಆಯೋಜಿಸಿದಂತ ಪಂದ್ಯಾಕೂಟದಲ್ಲಿ ಮದಗದ ಸ್ಪಾನ್ಸರ್ಗಳಲ್ಲಿ ಆಡಿದಂತ ತಂಡಗಳಲ್ಲಿ ಅನುಭವಿಸಿರುವಂತಹ ಅನೇಕ ಪ್ರತಿಭೆಗಳು ಇಲ್ಲಿ ಒಂದುಗೂಡಿಸಿಕೊಂಡಾಗಿದೆ. ಮುಂದುವರಿಸಿಕೊಳ್ಬೇಕು. Tuck it
ಮುಂದುವರಿಸಿಕೊಳ್ಳಿ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇವರ ಆಶ್ರಯದ 6ನೇ ವರ್ಷದ ವಾಲಿಬಾಲ್ ಪಂದ್ಯಾಕೂಟ 4ನೇ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ದುರ್ಗಾ ಪರಮೇಶ್ವರಿ ಟ್ರೋಫಿ 2026 4ನೇ ಪಂದ್ಯಾಟ ಮುಂದುವರಿಸಿಕೊಳ್ಳಬೇಕು. ಒಂಡದೆಯಲ್ಲಿ ಮದಗ ಬ್ರಹ್ಮಲಿಂಗೇಶ್ವರ, ಅದೇ ರೀತಿಯಲ್ಲಿ DPTಗೆ ಮುಂದುವರಿಸಿಕೊಳ್ಳಿ. ಲವಾಲ್ ಮುಂದುವರಿಸಿಕೊಳ್ಳಿ. ಲವಾಲ್ ಮುಂದುವರಿಸಿಕೊಳ್ಳಿ. ಸರಿ ವಿಭಾಗದಲ್ಲಿ ಸೂರ್ಯ ಸರ್ವೀಸ್ ಶಾಟ್. ಅನಿಲ್ 1-0. ಸಂಜೆಯ ವೇಳೆಯಲ್ಲಿ ಒಟ್ಟೊಟ್ಟಿಗೆ ಆಡುವಂತ ಸ್ಥಳೀಯ ಪ್ರತಿಭೆಗಳು. ಸರ್ವಿಸ್ ವಿಭಾಗದಲ್ಲಿ ನಾಗ ಜಾಲಿಯಲ್ಲಿ ಚೆಂಡು ಬಂಧನವಾಗಿದ್ದು ಜಾಲಿಯಲ್ಲೇ 2-0 2-0. ಮತ್ತೆ ಸರ್ವಿಸ್ ವಿಭಾಗದಲ್ಲಿ ನಾಗ ಸರ್ವಿಸ್ ಗುಡ್ ರೇಸಿವ್ ಕೀರ್ತಿ. ಬಲಿಷ್ಠ ಹೊಡೆತಗಳು ರಕ್ಷಕ್ 1-2 1-2. ಸರ್ವಿಸ್ ಟು ಈಚ್ 2-2 ಸಮಬಲ.
ಸರ್ವೀಸ್ ಗುಡ್ ಶಾಟ್. Yes, good shot, Anil. 3-2. 3-2. 1 ಅಂಕದ ಮುನ್ನಡೆಯಲ್ಲಿ ಮದಗ ಬ್ರಹ್ಮಲಿಂಗೇಶ್ವರ. ಸ್ವಲ್ಪ ಬದಲಾವಣೆಯೊಂದಿಗೆ 3-3 3-3 ಸಮಾಬಲ. ಸರ್ವಿಸ್ ವಿಭಾಗದಲ್ಲಿ ಸುಜಯ್. Yes, good shot. Sanat. 4-3. 4-3. ಸರ್ವಿಸ್ ವಿಭಾಗದಲ್ಲಿ ಅನಿಲ್ ಮುಂದುವರಿಸಿಕೊಳ್ಳುತ್ತಾ ಸರ್ವಿಸ್. Yes, good shot. Prasad. 4-4. 4-4 ಸಮಬಲದ ಹೋರಾಟದಲ್ಲೇ ಮುಂದುವರಿಸಿಕೊಳ್ಳುತ್ತಾರೆ ಸರ್ವೀಸ್. Yes, good shot. 5-4. 5-4. ಸರ್ವಿಸ್ ಭಾಗದಲ್ಲಿ ಸನಾತ್. ಸರ್ವಿಸ್. ಶಾಟ್ ಬೈ ಬಾಯ್. ಎಸ್ ಗುಡ್ ಶಾಟ್. ಇದು ಮದಗದ ಪ್ರತಿಭೆ ಸುರೋಶ್ ಭಂಡಾರಿಯವರ ಮಾರ್ಗದರ್ಶನದಲ್ಲಿ ಬೆಳೆದಂತ ಹುಡುಗರು. ಎಸ್ ಸರ್ವಿಸ್. ಎಸ್ ಅಲ್ಲಿಂದಲ್ಲಿಗೆ ಹೆಚ್ಚು ಹೊತ್ತು ಕಾದು ಕುಳಿತುಕೊಂಡದ್ದು ಇದಕ್ಕೆ ಸಂಪತ್. ಅವಳಿ ಜವಳಿ ಸರ್ವಿಸ್ ನಲ್ಲಿ ಸನಾತ್, ಅದೇ ರೀತಿಯಲ್ಲಿ ಅಟಕರ್ ನಲ್ಲಿ ಸಂಪತ್. ಸರ್ವಿಸ್. Yes, good point. 8-4. 8-4. ಮೊದಲ ತುರ್ತು ಸಭೆಗೆ ಆಗಮಿಸಿಕೊಂಡಾಗಿದೆ ಇಲ್ಲಿ. Eight, 4. Yes, service. Yes, ವಿಶಿಷ್ಟ ಶೈಲಿಯ ಸರ್ವಿಸ್. ಸನತ್ ಒಂದೆಡೆಯಲ್ಲೇ ಎಸ್ ಮುಂದುವರಿಸಿಕೊಳ್ಳುತ್ತಾ ಸರ್ವಿಸ್ ವಿಭಾಗದಲ್ಲಿ ಪ್ರಸಾದ. ಸರ್ವಿಸ್. 6-8. 2 ಅಂಕದ ಮುನ್ನಡೆಯಲ್ಲಿ ಮದಗ ಬ್ರಹ್ಮಲಿಂಗೇಶ್ವರ. ಎಸ್ ಸರ್ವಿಸ್. ಎಸ್ ಗುಡ್. ಆಹಾ ಐಡಿಯಾ. 7-8. 7-8. ಸರ್ವಿಸ್.
ಶಾರ್ಟ್ ಪಾಸ್ಗೆ ತನ್ನದೇ ಆದ ಗುರುತನ್ನ ಗಳಿಸಿಕೊಂಡವರು ಸಚಿನ್ ಒಂದೆಡೆಯಲ್ಲಿ 8-8. Yes, 9-8. Yes, service. ಬಿಟ್ಟ ಸ್ಥಳ ತುಂಬುವಲ್ಲಿ ಯತ್ನಿಸ್ತಾ ಇದ್ದಾರೆ ಇಲ್ಲಿ. 9-8, 9-9 ಸಮಬಲ. ಸರ್ವೀಸ್. ಆಹಾ, ಅನಿಲ್ 10-9, 1 ಅಂಕದ ಮುನ್ನಡೆಯಲ್ಲಿ ಮದಗ ಬ್ರಹ್ಮಲಿಂಗೇಶ್ವರ. ಸರ್ವೀಸ್. Yes. ಕೈಯಲ್ಲಂತೂ ಆಯ್ತು, ಕಾಲಲ್ಲೂ ಕೂಡ. 10-8. each. Yes. ಒಂದಲ್ಲ, ಎರಡಲ್ಲ, ಮೂರಲ್ಲ, 4. 12-11. ಸರ್ವೀಸ್. ಅಬ್ಬಾ, ಸಮಬಲದ ಹೋರಾಟ. 12-12. ಸರ್ವೀಸ್. ಶಾಟ್. ಅನಿಲ್. ಸರ್ವಿಸ್ ನಲ್ಲೇ ಶ್ರೇಯಸ್. ಅನ್ನಭಾಗ್ಯದ ಕೊರತೆಯೋ. ಸರ್ವೀಸ್. Fourteen, 13. ಶಬಾಷ್, ಗುಡ್ ಶಾಟ್. ಸಮಬಲದ ಹೋರಾಟ. 14-14. ಸರ್ವೀಸ್.
Yes, set point. 15-14. Service. ಶಾರ್ಟ್ ಪಾಸ್. ಪ್ರಥಮದ ಸೆಟ್ ಅನ್ನು ತನ್ನದಾಗಿಸಿಕೊಂಡಾಗಿದೆ DPTA. ಮುಂದಿನ ಪಂದ್ಯಾಟಕ್ಕಾಗಿ ಆಗಮಿಸಿಕೊಳ್ಳಿ. ಮದಗ ಅದೇ ರೀತಿಯಲ್ಲಿ DPTB. ಮದಗ ಅದೇ ರೀತಿಯಲ್ಲಿ DPTB. ಎಸ್, ಸರ್ವಿಸ್ ವಿಭಾಗದಲ್ಲಿ ಸಂಪತ್ ಮುಂದುವರಿಸಿಕೊಳ್ಳುತ್ತಾ ಆಹಾ, ಸೀದಾ ಮನೆಗೆ 1-0. ಸರ್ವಿಸ್ ವಿಭಾಗದಲ್ಲಿ ವಿಕಿಂಗ್. ಸರ್ವಿಸ್. ಆಹಾ, 1-2. ಅಬ್ಬಬ್ಬಬ್ಬ. 3-1. 3-1. ಸರ್ವಿಸ್. ಫೋರ್ 1. ಸರ್ವಿಸ್. 5-1. ಅಂಕಣದ ಹೊರಭಾಗ 5-1. ಸಿಕ್ಸ್ 1. 6-1. Two 6. Service.
ಆಹಾ ಶಾಟ್ ಪ್ರಸಾದ್. ಸೆವೆನ್ 2 7-2. ಎಂಟು 2. ಸರ್ವೀಸ್ ನೈನ್ 2. ಮುಂದುವರಿಸಿಕೊಳ್ಳುತ್ತಾ ಸರ್ವಿಸ್ ವಿಭಾಗದಲ್ಲಿ ಮತ್ತೊಮ್ಮೆ ಸೂರ್ಯ ಸರ್ವಿಸ್. ಆಹಾ ಪ್ರಸಾದ. ಡಿಪಿಟಿ ತಂಡಕ್ಕೆ ಪ್ರಸಾದದ ರೀತಿಯಲ್ಲಿ ಕೊಡುಗೆಗಳು 10-2. ಸರ್ವೀಸ್ ಆಹಾ ವಿಕ್ಕಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲಿಬ್ರೋ ಯಾವ ರೀತಿಯಲ್ಲಿ ಆಡಬೇಕೆಂದು ತೋರಿಸಿಕೊಟ್ಟವನು ವಿಕ್ಕಿ ಇವತ್ತು ಕೂಡ ಅಲ್ಲಲ್ಲಿ ಸರ್ವಿಸ್ ಜಾಲಿಯಲ್ಲಿ ಬಂದನ 3-11. ಸರ್ವಿಸ್ ಆಹಾ ಸುಜಯ್. $13-3. ಸರ್ವೀಸ್ ಸೆಟ್ 3. ಸರ್ವಿಸ್ ವಿಭಾಗದಲ್ಲಿ ಪ್ರಸಾದ್ ಸರ್ವೀಸ್ ಎರಡು ಸೆಟ್ ಅನ್ನು ಕೂಡ ತನ್ನದಾಗಿಸಿಕೊಂಡಾಗಿದೆ ಡಿಪಿಟಿ ಗೇರ್. ಸಾರಿ ಎಸ್ ಎರಡು ಸೆಟ್ ಅನ್ನು ಕೂಡ ತನ್ನದಾಗಿಸಿಕೊಂಡಾಗಿದೆ. 2 ಸೆಕೆಂಡ್ಗಳ ಮುಂಚಿತವಾಗಿ
ಇದೀಗ ಬಲಿಷ್ಠ ತಂಡಗಳ ನೇರ ಹಣಾಹಣಿ. ಒಂದೆಡೆ ಮದಗ, ಇನ್ನೊಂದೆಡೆ DPTB. ಬಲಿಷ್ಠ ಆಟಗಾರರನ್ನ ಒಂದೆಡೆ ಸೆರೆ ಹಿಡಿಯುವುದರ ಮೂಲಕವಾಗಿ ವಿಲಿಯಂ ಜಿ ಮಾರ್ಗನ್ ರವರ ಮೂಲಕವಾಗಿ ಹುಟ್ಟಿಕೊಂಡಂತಹ ಹೊಂಗನಸಿನ ಕೂಸು ಇದೀಗ ಬೆಚ್ಚಪ್ಪು ಕ್ರೀಡಾಂಗಣದಲ್ಲಿ ಬಲಿಷ್ಠ ಎತ್ತುಗೆಗಾರ ಪಚ್ಚ ಅವರ ನೇತೃತ್ವದಲ್ಲಿ ಒಂದೆಡೆಯಾದರೆ ಹಿಂದೆಡೆ ಅಫ್ನಾನ್ ಅವರ ನೇತೃತ್ವದ ಇನ್ನೊಂದು ತಂಡ. ಬೆಚ್ಚಪ್ಪು ತಂಡದ ಅನೀಶ್ ಎಲ್ಲಿದ್ದರೂ ಅಂಕಣವನ್ನ ಸೇರಿಸಿಕೊಳ್ಳುವಂತೆ ಕೋರಿಕೊಳ್ಳುತ್ತಿದ್ದೇವೆ. ತೀರ್ಪುಗಾರಿಕರ ಯಾದಿಯನ್ನ ಗುರುತಿಸಿಕೊಳ್ಳುವಂತೆ ಮುಖ್ಯ ತೀರ್ಪುಗಾರಿಕೆಯಲ್ಲಿ ಸುಜಿ ಹಾಗೆ ಇನ್ನೋರ್ವ ತೀರ್ಪುಗಾರರಿಗಾಗಿ ನಿತಿನ್. ತಾಲೂಮಿನಲ್ಲಿ ನಿರತವಾದಂತಹ ಎರಡು ತಂಡಗಳು ಅದಾವ ತಂಡಕ್ಕೆ ವಿಜಯಶಾಲಿ ಒಲಿಯುತ್ತಾಳೆ ಎನ್ನುವುದನ್ನ ನೋಡಬೇಕಾಗಿದೆ. ತೀರ್ಪುಗಾರರಿಕರಾಗಿ ಸುಜಿತ್ ಅವರ ವಿಸಿಲ್ನ ಮೂಲಕವಾಗಿ ಪಂದ್ಯಾಟಕ್ಕೆ ಚಾಲನೆ. ಮದಗ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಸಾಗಿ ಬಂದಿರುವಂತಹ ಅದುರಿಯ ಲೀಗ್ ಮಾದರಿಯ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡದ ಆಟಗಾರನಾಗಿ ಕ್ರಮ ಸಂಖ್ಯೆ 1ರಲ್ಲಿ ಗುರುತಿಸಿಕೊಂಡಿರುವಂತಹ ಮ್ಯಾನ್ವೆಲ್ ಇದೀಗಾಗಲೇ ಅಂಕಣದ ಒಳ ಪ್ರವೇಶವನ್ನು ಕೂಡ ಕಂಡುಕೊಂಡವರಿದ್ದಾರೆ. ಮತ್ತೊಂದು ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ DPTB ತಂಡ ಪ್ರಥಮ ನಿರ್ಣಾಯಕ ಪೀಠವನ್ನು ಅಲಂಕರಿಸಿಕೊಂಡಿರುವಂತಹ ಸುಜಿತ್ ಶೆಟ್ಟಿ ಯರಮಾಳ್ ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ನಿತಿನ್. ಗೆದ್ದರೆ ಬಹುಮಾನ, ಸೋತರೆ ನಮ್ಮೂರಿನ ಅಂಕಣದಲ್ಲಿ ಆಡಿದ ಸಮಾಧಾನ ಮಾತ್ರ. ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದಷ್ಟೇ ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ. ಪ್ರಥಮ ಸರ್ವಿಸ್ ಭಾಗದಲ್ಲಿರುವಂತಹ DPTB ತಂಡ ಪ್ರಥಮ ಸೇವೆ, ಪ್ರಥಮ ಅಂಕದ ಲಾಭವನ್ನು ಕೈಗೆತ್ತಿಕೊಳ್ಳುವುದರೊಂದಿಗೆ ಮದಗ ತಂಡ 1-0 ಸ್ಕೋರರ್
2-0, 2-0. ಒಂದು ಎರಡು 1-2. ಇದೀಗ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತ ಡಿಪಿಟಿ ಬಿ ತಂಡ 1-2. ಸೆಕೆಂಡ್ ಪಾಸ್ ಲಾಭದೊಂದಿಗೆ 3-1, 3-1. ಹೊಂದಾಣಿಕೆ ಆಟದ ಸಫಲತೆ ಒಂದಿಗೆ 4-1, 4-1. 3 ಅಂಕದ ಹಿನ್ನಡೆಯಲ್ಲಿರುವಂತಹ ಡಿಪಿಟಿ ಬಿ ತಂಡ. ಸರ್ವೀಸ್ ತಡೆಗೋಡೆಯ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 5-1, 5-1. ಮುಂದಿನ ಪಂದ್ಯಕ್ಕೆ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದ್ದೂರಿಯ ಆಕ್ರಮಣದೊಂದಿಗೆ ಅಫಾನ್ 6-2, 6-2. ತಟ್ಟಿ ಮುಟ್ಟಿ 1 ಅಂಕದ ಸೇರ್ಪಡೆ. ಖಾಲಿ ಜಾಗದ ಭರ್ತಿಯನ್ನು ಮಾಡಿಕೊಳ್ಳುವುದರೊಂದಿಗೆ 3-6, 3-6. Seven-3. ತಡೆಗೋಡೆಯ ವೈಫಲ್ಯತೆ. ಚೆಕ್ಔಟ್ನ ಲಾಭವನ್ನು ಗಿಟ್ಟಿಸಿಕೊಂಡಿರುವಂತಹ ಅನೀಶ್ 4-7, 4-7. ಜಾಣ್ಮೆ ಬಿಟ್ಟ ಸ್ಥಳದ ಭರ್ತಿ. ಶಕ್ತಿಗಿಂತ ಯುಕ್ತಿ ಮೇಲು ತಿಳಿದವನೇ ಮಾಶೂರ. 8-4, 8-4. ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ. 9-4, 9-4. ಹತ್ತು 4, 10-4. ಮುಂದಿನ ಪಂದ್ಯಕ್ಕಾಗಿ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿರಬೇಕಾಗಿದೆ. 11-4, 11-4. ಏಕಪಕ್ಷೀಯವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯ ಎಚ್ಚೆತ್ತುಕೊಳ್ಳಬೇಕಾಗಿದೆ ಡಿಪಿಟಿ ಬಿ ತಂಡ. ಸಮಯಾವಕಾಶದ ಕೋರಿಕೆ
ತುರ್ತು ಸಭೆಯನ್ನು ಕರೆತರಿಸಿಕೊಂಡಿರುವಂತಹ ಡಿಪಿಟಿ ಬಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ಪ್ರಥಮ ಕ್ವಾರ್ಟರ್ ಫೈನಲ್ನ ಪಂದ್ಯಕ್ಕಾಗಿ ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 11-4 11-4. $5-11 5-11. ಶಕ್ತಿಯುತವಾದಂಥ ಹೊಡೆತ, ರಕ್ತ ಮೂಳೆ ಮಾಂಸದಿಂದ ಕೂಡಿರುವಂತಹ ಶಕ್ತಿಯುತವಾದಂಥ ಹೊಡೆತದೊಂದಿಗೆ 12-5 ಪ್ರಥಮ ಸುತ್ತನ್ನು ಗೆಲ್ಲಲು ಕೇವಲ 3 ಅಂಕದ ಬೇಡಿಕೆ. ಮದಗ 12-5. ನಿಮ್ಮಲ್ಲಿ ಮಾತ್ರವಲ್ಲ ನಮ್ಮಲ್ಲೂ ಕೂಡ ಪ್ರತಿಭೆಯನ್ನು ತೋರಿಸಿಕೊಡುತ್ತಿರುವಂತಹ ಆಟಗಾರ. 6-12 6-12 ಅನೀಶ್ ಸರ್ವಿಸ್ ವಿಭಾಗದಲ್ಲಿ 13-6 13-6. ಹದಿನಾಲ್ಕು 6ರಲ್ಲಿ ಸೆಟ್ ಪಾಯಿಂಟ್. ಪ್ರಥಮ ಸುತ್ತಿನ ಅಂತಿಮ ಅಂಕ 14-6. ಇದರೊಂದಿಗೆ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿರುವಂತಹ ಮದಗ ಫ್ರೆಂಡ್ಸ್ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿದೆ. ಡಿಪಿಟಿ ಬಿ ತಂಡ ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದಷ್ಟೇ ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ. ಅಂದು 8ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕರಿಸಿದ ಬಸವಣ್ಣ ಜಗಜ್ಯೋತಿ ಕಂಗೊಳಿಸಿಕೊಂಡ. ಬೀದಿ ದೀಪದಲ್ಲಿ ಓದಿದ ವಿಶ್ವೇಶ್ವರಯ್ಯ ಭಾರತ ರತ್ನನಾದ. ತನ್ನ ಮಗನಿಗೆ ಊಟ ಹಾಕಲಾಗದೆ ತನ್ನ ಮಗನನ್ನೇ ವಿಷಾಕಿ ಕೊಲ್ಲಲು ತಾಯಿ ನಿರ್ಧರಿಸಿದ್ದಳಂತೆ. ಅಂದು ಅಚಾನಕ್ ಬದುಕುಳಿದ ವ್ಯಕ್ತಿ ಇಂದು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಉಪೇಂದ್ರನಾದ. ಕಷ್ಟ ಯಾರಿಗಿಲ್ಲ ಹೇಳಿ, ಅವಮಾನ ಯಾರಿಗಾಗಿಲ್ಲ ಹೇಳಿ. ಕಷ್ಟಗಳನ್ನು ಯಾವತ್ತೂ ಕೂಡ ನಾವು ಮೌನವಾಗಿರಿಸಬೇಕಾಗಿದೆ. ಪರಿಶ್ರಮ ಸದ್ದಿಲ್ಲದೆ ಸಾಗುತ್ತಿರಬೇಕಾಗಿದೆ. ಆಗ ಸಿಗುವ ಯಶಸ್ಸಿನ ಫಲ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರುತ್ತದೆ ಅಂತೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಮುಂದೊಂದು ದಿನ ಫಲ ಕೊಡುವುದಂತೂ ಗ್ಯಾರಂಟಿ. ಸೆಕೆಂಡ್ ಸೆಟ್ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ದಯವಿಟ್ಟು ತಮ್ಮ ಸಿದ್ಧತೆಯಲ್ಲಿರಿ. ಸೆಕೆಂಡ್ ಪಾಸ್, ನೆಗೆತ ಜಿಗಿತ ಬಿಗಿತ ಹೊಡೆತ. ಇದು ವಾಲಿಬಾಲ್ನ ತಕ್ಕದಿಮಿತ. ಪ್ರಥಮ ಅಂಕದೊಂದಿಗೆ ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ಮದಗ 1-0. ಬಲು ಎತ್ತರಕ್ಕೆ ಜಿಗಿಯಬಲ್ಲಂತ ಅಫ್ವಾನ್ 2-0 ಟು ಲವ್. ಎರಡು 0 2-0 3-0 3 ಲವ್. ಇನ್ನೂ ಕೂಡ ಖಾತೆಯನ್ನು ಆರಂಭ ಮಾಡಿಕೊಳ್ಳದಂತಹ ಡಿಪಿಟಿ ಬಿ ತಂಡ
3-0. ನಾಲ್ಕು ಶೂನ್ಯ 4-0. ಒಂದು 4 1-4. ಪಚ್ಚ 5-1 5-1. Six one. Seven one. 7-1. ಪ್ರಥಮ ತುರ್ತು ಸಭೆಯಲ್ಲಿ ಡಿಪಿಟಿ ಬಿ ತಂಡ 7-1 7-1 ಕ್ವಾರ್ಟರ್ ಫೈನಲ್ನ ಪ್ರಥಮ ಪಂದ್ಯಕ್ಕಾಗಿ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 7-1 7-1. ಟೂ 7 2-7. ಕಾದು ಕುಳಿತಂತ ಅರವಿಂದ್ 3-7 3-7. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ ಡಿಪಿಟಿ ಬಿ ತಂಡ. ಜಾಣ್ಮೆ 8-3 8-3. Four 8 4-8. Five 8 5-8. ಸಿಕ್ಸ್ 8 6-8. ಸಮಯಾವಕಾಶದ ಕೋರಿಕೆ.
9-6 ನಿಧಾನಗತಿಯಲ್ಲಿ ಸಾಗಿ ಬರುತ್ತಿರುವಂತಹ ಪ್ರಥಮ ಸುತ್ತಿನ ಅಂತಿಮ ಪಂದ್ಯದಲ್ಲಿ ನಾವಿದ್ದೇವೆ. ದ್ವಿತೀಯ ಸುತ್ತು ಸಾಗಿ ಬರ್ತಾ ಇದೆ. ಇದೀಗಾಗಲೇ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿರುವಂತಹ ಮದಗ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ DPTB ತಂಡ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ. Eight, 9. Ten, 8. 10, 8. Eleven, 8. Nine, 11. Twelve, 9. 12, 9. ಆತಂಕದಲ್ಲಿರುವಂತಹ ತೇಜು. 12, 9. ಹದಿಮೂರು 9. 13, 9. ಹದಿನಾಲ್ಕು 9 ಮ್ಯಾಚ್ ಪಾಯಿಂಟ್. ದ್ವಿತೀಯ ಸುತ್ತಿನ ಅಂತಿಮ ಅಂಕದೊಂದಿಗೆ ಮದಗ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ಕ್ವಾರ್ಟರ್ ಫೈನಲ್ನ ಪ್ರಥಮ ಪಂದ್ಯಕ್ಕಾಗಿ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ. 14, 9. 14, 9. Ten, 14. ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ ಮದಗ ಫ್ರೆಂಡ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಕ್ವಾರ್ಟರ್ ಫೈನಲ್ನ ಪ್ರಥಮ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ನಾವು ಕೈಯಲ್ಲಿ ಕಟ್ಟಿರುವಂತಹ ಗಡಿಯಾರ ನಮ್ಮದಾಗಿರಬಹುದು, ಆದರೆ ಸಮಯ ನಮ್ಮದಲ್ಲ. ಅಂದೆಲ್ಲ ನಾಯಿಗಳು ಮನೆ ಮುಂದೆ ಬಾರದೆ ಇರಲಿ ಅಂತ ವ್ಯಕ್ತಿಗಳನ್ನು ಮನೆ ಮುಂದೆ ಇಟ್ಕೊಳ್ತಾ ಇದ್ರು. ಆದ್ರೆ ಈಗ ವ್ಯಕ್ತಿಗಳು ಮನೆ ಮುಂದೆ ಬಾರದೆ ಇರಲಿ ಅಂತ ನಾಯಿಗಳನ್ನು ಮನೆ ಮುಂದೆ ಇಟ್ಕೊಳ್ತಾ ಇದ್ದಾರೆ. ಮೊದಲೆಲ್ಲ ಮನೆ ಒಳಗಡೆ ಜಾಸ್ತಿ ತಿಂತಾ ಇದ್ರು, ಶೌಚಾಲಯ ಮನೆ ಹೊರಗಡೆ ಮಾಡ್ತಿದ್ರು. ಆದ್ರೆ ಈಗ ಮನೆ ಹೊರಗಡೆ ಜಾಸ್ತಿ ತಿಂತಾರೆ, ಶೌಚಾಲಯ ಮನೆ ಒಳಗಡೆ ಮಾಡ್ತಾರೆ. ಮೊದಲೆಲ್ಲ ಮದುವೆ ಸಮಾರಂಭಗಳಲ್ಲಿ ಮನೆ ಮಂದಿ ಎಲ್ಲ ಸೇರಿ ಅಡುಗೆ ಮಾಡುತ್ತಿದ್ದರು, ನೃತ್ಯ ಮಾಡೋದಕ್ಕೆ ಹೊರಗಡೆಯಿಂದ ಜನ ಕರೆಸ್ತಿದ್ರು. ಆದ್ರೆ ಈಗ ಮನೆ ಮಂದಿಯಲ್ಲೇ ಸೇರಿ ನೃತ್ಯ ಮಾಡುತ್ತಾರೆ, ಅಡುಗೆ ಮಾಡೋದಕ್ಕೆ ಹೊರಗಡೆಯಿಂದ ಜನ ಕರೆಸ್ತಾರೆ. ಮೊದಲೆಲ್ಲ ಸೈಕಲ್ ಓಡಿಸೋರನ್ನು ಬಡವರಂತ ಕರೀತಿದ್ರು, ಆದ್ರೆ ಈಗ
ಕಾರ್ನಲ್ಲಿ ಜಿಮ್ಗೆ ಹೋಗಿ ಸೈಕಲ್ ಓಡಿಸೋರು ಕೂಡ ಇದ್ದಾರೆ. ಕಾಲ ಬದಲಾಗಲಿಲ್ಲ, ಮನುಷ್ಯನ ಮನಸ್ಥಿತಿ ಬದಲಾಗಿದೆ. ದುಡ್ಡಿದ್ದರೆ ಏನು ಬೇಕಾದರೂ ಕೊಳ್ಳಬಹುದು ಈ ಜಗತ್ತಿನಲ್ಲಿ, ಆದರೆ ಮನುಷ್ಯನ ಆತ್ಮಸಾಕ್ಷಿ ಅಲ್ಲ. ಚಿಕ್ ಹಲ್. ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಈ ಕ್ರೀಡಾಕೂಟಕ್ಕೆ ಅಣ್ಣಿ ಪರವ ಇವರು ಆಗಮಿಸಿದ್ದಾರೆ. ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಪ್ರವೀಣ್ ಶಿವಪುರ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ವೇದಿಕೆಯ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. Nothing seems to go right. Just get your shit and shit and ಅಲ್ಲ ಅವಳು DPT ಬ್ಯಾನರ್ಗೆ ಹಾಕೊಂಡು 1,000 ರೌಂಡ್ಗೆಲ್ಲ DPT ಬ್ಯಾನರ್ಗೆ ಹಾಕೊಂಡು 1,000ಗೆ MN 500 ರೂಪಾಯಿಗೆ ಸತೀಶ್ MN ಸ್ಪಾನ್ಸರ್ ಉಂಟು 500 ರೂಪಾಯಿಗೆ ನಾನೊಂದು 500 ಏರ್ ನಾಡೋಣ ಮಾತ್ರ
ನಮ್ಮ ಈ ಕ್ರೀಡಾಕೂಟದಲ್ಲಿ ಬಹಳಷ್ಟು ಅನುಭವಿ ವಾಲಿಬಾಲ್ ಆಟಗಾರರು, ವಾಲಿಬಾಲ್ ಪೋಷಕರು, ಹಾಗೆ ಬಹುತೇಕ ಎಲ್ಲ ಕ್ರೀಡಾಕೂಟಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂಥ ಶ್ರೀಯುತ ವಸಂತ್ ನಾಯ್ಕ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸುಜೀಶ್ ಶೆಟ್ಟಿ ಯರ್ಮಾಳ್ ದಯವಿಟ್ಟು ಆಗಮಿಸಬೇಕು. ಸುಜೀಶ್ ಶೆಟ್ಟಿ ಯರ್ಮಾಳ್. ಇದೀಗಿನ ಪಂದ್ಯದಲ್ಲಿ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಗುರುತಿಸಿಕೊಂಡವರಿದ್ದಾರೆ. ಇವತ್ತಿನ ಅದ್ದೂರಿಯ ಪಿನ್ಕೋಡ್ ಮಾದರಿಯ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಸಮಾನತೆಗಾಗಿ ಏರ್ಪಡಿಸಿಕೊಂಡವರಿದ್ದಾರೆ. ಭಾರತದಲ್ಲಿ ಅಸಮಾನತೆ ಉಂಟು ಎಂದು ಸ್ಪಷ್ಟಪಡಿಸಿಕೊಳ್ಳುವುದಾದರೆ ಭಗವದ್ಗೀತೆಯನ್ನು ಮೆಚ್ಚಿದರೆ ಬ್ರಾಹ್ಮಣ ಎನ್ನುತ್ತಾರೆ, ಕೆಂಪೇಗೌಡರನ್ನು ಹೊಗಳಿದರೆ ಒಕ್ಕಲಿಗ ಎನ್ನುತ್ತಾರೆ, ಅಂಬೇಡ್ಕರ್ನ್ನು ಪ್ರೀತಿಸಿದರೆ ದಲಿತ ಎನ್ನುತ್ತಾರೆ, ಗುರುನಾನಕನ್ನು ವೈಭವೀಕರಿಸಿದರೆ ಸಿಖ್ಖರೆನ್ನುತ್ತಾರೆ, ಕನಕದಾಸರನ್ನು ಆಡಿದರೆ ಕುರುಬ ಎನ್ನುತ್ತಾರೆ, ವಚನಕಾರ ಮಾಚನ್ನು ನೆನಪಿಸಿಕೊಂಡರೆ ಮಡಿವಾಳ ಎನ್ನುತ್ತಾರೆ, ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡರೆ ಕ್ರಿಶ್ಚಿಯನ್ ಎನ್ನುತ್ತಾರೆ, ಪೈಗಂಬರನ್ನು ನಂಬಿದರೆ ಮುಸ್ಲಿಮರೆನ್ನುತ್ತಾರೆ. ಉದ್ದ ನಾಮಕ್ಕೆ ಒಂದು ಜಾತಿ, ಅಡ್ಡ ನಾಮಕ್ಕೆ ಇನ್ನೊಂದು ಜಾತಿ, ವಿಭೂತಿಗೆ ಒಂದು ಜಾತಿ, ಕುಂಕುಮಕ್ಕೆ ಇನ್ನೊಂದು ಜಾತಿ, ಸೆರಗು ಮುಚ್ಚಿಕೊಂಡ್ರೆ ಒಂದು ಜಾತಿ, ಮುಖ ಮುಚ್ಚಿಕೊಂಡ್ರೆ ಇನ್ನೊಂದು ಜಾತಿ, ತುಪ್ಪ ತಿಂದರೆ ಒಂದು ಜಾತಿ, ಮಾಂಸ ತಿಂದರೆ ಇನ್ನೊಂದು ಜಾತಿ. ಪ್ರಬುದ್ಧ ಭಾರತ, ಪ್ರಬುದ್ಧ ಸಮಾಜಕ್ಕಾಗಿ ದುರ್ಗಾ ಪರಮೇಶ್ವರಿ ಟ್ರೋಫಿ 2026. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ OMG ಬ್ರದರ್ಸ್ ಎ ವಿರುದ್ಧವಾಗಿ SK ಫರ್ನಿಚರ್ ತಂಡ ಗೆದ್ದರೆ ನೇರ ಸೆಮಿಫೈನಲ್ ಕಡೆಗೆ. ಅಶೋಕ್ ಒಂದು ನಿಮಿಷ ಬಲ್ಲೆ. ಹದಿನೈದು ಅಂಕಕ್ಕೆ ಸೀಮಿತವಾಗಿರುವಂತಹ 3 ಸುತ್ತು. $15-3 set. ಕ್ವಾರ್ಟರ್ ಫೈನಲ್ ಪಂದ್ಯ 15 ಅಂಕದ 3 ಸುತ್ತಲ್ಲ, 21 ಅಂಕದ 2 ಸುತ್ತು, ನಿರ್ಣಾಯಕ ಸುತ್ತು 15 ಅಂಕಕ್ಕೆ ಸೀಮಿತವಾಗಲಿಕ್ಕಿದೆ. ಇದೀಗಿನ ಈ ಪಂದ್ಯ ಮಾತ್ರ 21 ಅಂಕದ 2 ಸುತ್ತು,
ನಿರ್ಣಾಯಕ ಸುತ್ತು 15 ಅಂಕಕ್ಕೆ. ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಎಡಿಎಫ್ ಬ್ಯಾನ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜ ಎ ತಂಡ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಹುಡುಗಿಯರು ಚೆನ್ನಾಗಿ ಕಾಣಿಸಿಕೊಳ್ಳಬೇಕಾದ್ರೆ ಮೇಕಪ್ ಮಾಡಿಕೊಳ್ಳಬೇಕು. ಹುಡುಗರು ಜೀವನದಲ್ಲಿ ಚೆನ್ನಾಗಿರಬೇಕಾದ್ರೆ ಇದ್ದೆಲ್ಲವನ್ನು ಕೂಡ ಬ್ರೇಕಪ್ ಮಾಡಿಕೊಳ್ಬೇಕು. ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುವಂತಿದ್ದರೆ ನಮ್ಮೂರಿಗೆ ಬಂದು ದುರ್ಗಾ ಪರಮೇಶ್ವರಿ ಟ್ರೋಫಿಯನ್ನು ವೀಕ್ಷಣೆ ಮಾಡಬೇಕು ನಿಟ್ಟಿನೊಂದಿಗೆ ಹದ್ದೂರಿಯ ವನರು ಬೆಳಕಿನ ವಾಲಿಬಾಲ್ ಪಂದ್ಯ ದುರ್ಗಾ ಪರಮೇಶ್ವರಿ ಟ್ರೋಫಿ 2026. ಪ್ರಥಮ ಸರ್ವಿಸ್ ಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಕುಂದಾಪುರದ ಅಗ್ರಗಣ್ಯ ಎತ್ತುವೆಗಾರ ಸುಧಾ. ಸಿಂಗಲ್ ಪ್ಯಾಕ್ ಬಲಾಢ್ಯ ತಡೆಗೋಡೆ. ಚೀನಾದ ಮಹಾಗೋಡೆಯನ್ನು ನೆನಪಿಸಿಕೊಳ್ಳುವಂತ ತಡೆಗೋಡೆ ಒಂದಿಗೆ ಕ್ರಮ ಸಂಖ್ಯೆ 7 ಅಂಕಿತ್ ಶೆಟ್ಟಿ. 1-0 ಲವ್. ಸರ್ವಿಸ್ನ ವೈಫಲ್ಯತೆ ಸ್ವಯಂಕೃತ ಅಪರಾಧ, ಸುಸೈಡ್ ಕೇಸ್. 1 ಇಂಚ್. ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಪಚ್ಚ. ತಡೆಗೋಡೆ 2-1 2-1. ಎರಡು ಒಂದರಲ್ಲಿ ಪಂದ್ಯ. ಆದಿ 3-1 3-1. ಎರಡು 3 2-3. ಸೆಕೆಂಡ್ ಪಾಸ್ನ ಲಾಭ, ಹೊಂದಾಣಿಕೆ ಆಟದ ಸಫಲತೆ. ಗುಡ್ ಕಾಂಬಿನೇಷನ್. 4-2 4-2. ತ್ರೀ 3-4. ನಾಲ್ಕರ ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಗೆದ್ದರೆ ನೇರ ಸೆಮಿಫೈನಲ್ ಕಡೆಗೆ. 4-4. ವೈಫಲ್ಯದ ಸರ್ವಿಸ್ ಅನ್ನು ಕೈ ಚೆಲ್ಲಿದಂತ ಅಂಕಿತ್. 5-4 5-4. ಜಾಣ್ಮೆ, ಖಾಲಿ ಜಾಗದ ಭರ್ತಿ, ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತೆ 5-5 ಸಮ. ಮುಂದಿನ ಪಂದ್ಯ ಎಡಿಎಫ್ ಬ್ಯಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜಯೇ. 6-5 6-5.
ಪವರ್ಫುಲ್ ಸ್ಮ್ಯಾಶ್, ಎಕ್ಸಲೆಂಟ್ ಫಿನಿಶಿಂಗ್. ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಕ್ವಿಂಟಾಲ್ ಮಾದರಿಯ ಹೊಡೆತಗಳನ್ನು ಸಿಡಿಸಿಕೊಳ್ಳಬಲ್ಲಂತಹ ಮನೀಶ್ 6 ಈಚ್, 6-6 ಸಮ. ಪಚ್ಚ ನಿಮ್ಮಲ್ಲಿ ಮಾತ್ರವಲ್ಲ ನಮ್ಮಲ್ಲೂ ಕೂಡ ಪ್ರತಿಭೆಂದು ತೋರಿಸಿಕೊಡುತ್ತಿರುವಂತಹ ಪಚ್ಚ ಪಂದ್ಯಕ್ಕೆಂದು ದೂರದ ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಆಗಮಿಸಿರುವಂತಹ ಪಚ್ಚ 7-6, 7-6. ಎಂಟು 6, 8-6. ಜಾಣ್ಮೆ ತಿಳಿದವನೇ ಮಾಶೂರ, ಮೆದುಳಿಗೆ ಮೇವು 7-8, 7-8. ಎಸ್ 9-7, 9-7. ಖಾಲಿ ಜಾಗದ ಭರ್ತಿಯೊಂದಿಗೆ 8-9, 2 ಸಮಬಲದ ತಂಡಗಳೇ. ಪಿನ್ಕೋಡ್ ಮಾದರಿಯ ಪಂದ್ಯದಲ್ಲಿ ಅದೆಷ್ಟೋ ಬಾರಿ ಎದುರು ಬದುರಾಗಿ ಸೆಣಸಾಟವನ್ನು ಕಂಡುಕೊಂಡಿರುವಂತಹ 2 ತಂಡಗಳು ನಮ್ಮೂರಿನ ಅಂಕಣದಲ್ಲೂ ಕೂಡ ಭಾಗಿ. ಕ್ವಾರ್ಟರ್ ಫೈನಲ್ನ ಪ್ರಥಮ ಪಂದ್ಯದಲ್ಲಿ 9-9 ಸಮ, 9 ಈಚ್. Is 10-9. ವಂಚನೆಗೆ ಅವಕಾಶವನ್ನು ನೀಡಿಕೊಡದಂತ ವರುಣ 10-9, 10-9. ಹತ್ತು 10 ಸಮ, 10 ಈಚ್. 11-10, 11-10. ಹೊಂದಾಣಿಕೆ ಆಟದ ಸಫಲತೆಯನ್ನು ಕಂಡುಕೊಳ್ಳುವುದರೊಂದಿಗೆ 11-11, 11 ಈಚ್. 21 ಅಂಕದ 2 ಸುತ್ತು, ನಿರ್ಣಾಯಕ ಸುತ್ತು 15 ಅಂಕಕ್ಕೆ. ಟ್ವೆಲ್ 11, 12-11. Yes, 13-11, 13-11, 13-11. ಟ್ವೆಲ್ 13, 12-13.
14-12. 14-12. ಹದಿನೈದು 12. 15-12. 3 ಅಂಕದ ಸ್ಪಷ್ಟ ಮುನ್ನಡೆಯನ್ನು ಕಾದಿರಿಸಿಕೊಂಡು ಬಂದಿದೆ ಈ ಭಾಗದ OMG ಬ್ರದರ್ಸ್ ಎ ತಂಡ. ಹದಿನಾರು 12. 16-12. ಈ ಒಂದು ಕ್ರೀಡಾಕೂಟಕ್ಕೆ ಕ್ರೀಡಾ ಪೋಷಕರು ಆಗಿರುವಂಥ ಶ್ರೀಯುತ ಅಣ್ಣಿಯವರು ಆಗಮಿಸಿದ್ದಾರೆ. ಇವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. 14-16. 14-16. ನಿಧಾನ ಗತಿಯಲ್ಲಿ ಬೆನ್ನಟ್ಟಿ ಬಂದಿದೆ SK ಫರ್ನಿಚರ್ ತಂಡ. 14-16. 17-14. 17-14. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ADF ಬ್ಯಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜ ಎ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬಲಾಢ್ಯ ಹಿಡಿತ 18-14. 18-14. ಹದಿನೈದು 18. 15-18. ಹದಿನಾರು 18. 16-18. OMG ಬ್ರದರ್ಸ್ ತಂಡ ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬೆನ್ನಟ್ಟಿ ಬರುತ್ತಿದೆ ಬೇತಾಳ. 16-18. Yes, 17-18. 17-18. ನಿಧಾನ ಗತಿಯಲ್ಲಿ ಬೆನ್ನಟ್ಟಿ ಬಂದಿರುವಂತಹ SK ಫರ್ನಿಚರ್ ತಂಡ ತಿರುಂಬಿ ಒಂದಿಟ್ಟೆ ಅನಿಸಲು. 17-18. ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಶ್ರೀಯುತ ಅಣ್ಣಿ ಸಂತಕಟ್ಟೆ ಇವರಿಗೆ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ತಂಡದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಂಗಾಧರ್ ನಾಯಕ್ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹತ್ತೊಂಬತ್ತು 17. 19-17. ಅದೇ ರೀತಿ ಪ್ರವೀಣ್ ಶಿವಪುರ ಇವರಿಗೆ ಕಾರ್ಯದರ್ಶಿ ಮಹೇಶ್ ನಾಯ್ಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Yes, 20-17.
20-17ರಲ್ಲಿ ಸೆಟ್ ಪಾಯಿಂಟ್. ಅಂತಿಮ ಅಂಕ, ಪ್ರಥಮ ಸುತ್ತಿನ ಅಂತಿಮ ಅಂಕದೊಂದಿಗೆ OMG ಬ್ರದರ್ಸ್ ತಂಡ. ಇದರೊಂದಿಗೆ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದೆ OMG ಬ್ರದರ್ಸ್ ಎ ತಂಡ. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ SK ಫರ್ನಿಚರ್ ತಂಡ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧರಾಗಿರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ADF ಬ್ಯಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆಯೇ. ಪ್ರಥಮ ಅಂಕದ ಲಾಭ ಸರ್ವಿಸ್ನ ಮೂಲಕವಾಗಿ ಸಫಲತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ SK ಫರ್ನಿಚರ್ ತಂಡ 1-0. ಅಲ್ಲಿಂದ ಅಲ್ಲಿಗೆ ಗುಡ್ ಕಾಂಬಿನೇಷನ್. ಸುಧಾ ಹೆಂಡ್ ಪಚ್ಚ 1-1 ಸಮ. 1 each. To 1. 2-1. ಓಹೋ, ನೆಲದಲ್ಲಿ ಹರಿದಾಡುವ ನಾಗ ಎಡೆ ಬಿಚ್ಚಿ ಹೊಡೆದನೀಗ ಪಚ್ಚ. 2 each. 2-2 ಸಮ. ಮೂರು 2 3-2. ಮೂರು 3 ಸಮ. 3 each. ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿದೆ SK ಫರ್ನಿಚರ್ ತಂಡ. 3 each. ಕಾದು ಕುಳಿತಂತಹ ರೋಹಿತ್ 4-3. ವಿಕ್ರಮಾದಿತ್ಯ ಬೇತಾಳನಿಗೆ ಹೇಗೆ ಕಾದು ಕುಳಿತಾನೆಯೋ ಅದೇ ರೀತಿಯಲ್ಲಿ ಕಾದು ಕುಳಿತಂತಹ ರೋಹಿತ್ 4-4 ಸಮ. 4 each. ಗೆಲ್ಲಲೇಬೇಕಾಗಿದೆ SK ಫರ್ನಿಚರ್. ಗೆದ್ದರೆ ನೇರ ಸೆಮಿಫೈನಲ್ ಕಡೆಗೆ. ಹಸ್ತದಲ್ಲಿ ದೋಷ. ಅಂಕಿತ್ 5-4 5-4. ಐದು 5 ಸಮ. 5 each.
6-5 6-5. Seven five, 7-5. ವಂಚನೆಗೆ ಅವಕಾಶವನ್ನು ನೀಡಿಕೊಡದಂತಹ ಸುಧಾ 8-5 8-5. 3 ಅಂಕದ ಮುನ್ನಡೆಯಲ್ಲಿ OMG ಬ್ರದರ್ಸ್ ಎ ತಂಡ 8-5 6-8. Nine 6 9-6. ಉತ್ತರದಿಂದ ಬೀಸಿ ಬಂದಂತ ಶೀತ ಮಾರುತವನ್ನು ಸಲೀಸಾಗಿ ಹಿಮಾಲಯವು ತಡೆದಿದೆ. 10-6 ದ್ವಿತೀಯ ಸುತ್ತಿನಲ್ಲೂ ಕೂಡ ಮುನ್ನಡೆ OMG ಬ್ರದರ್ಸ್. 11-6 11-6. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ADF ಬ್ಯಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆಯೇ ಮುಂದಿನ ಪಂದ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು. ಹನ್ನೆರಡು 12-6. ಸಮಯಾವಕಾಶದ ಕೋರಿಕೆ SK ಫರ್ನಿಚರ್. 12-6 7-12 7-12. Thirteen 7. 13-7. ಉತ್ತಮ ಪ್ರಯತ್ನ. 8-13. $14-8. 14-8. ತಡೆಗೋಡೆ ಒಂದಿಗೆ 9-14 9-14. $15-9. 15-9.
16-9. 16-9. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ADF ಬ್ಯಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ. ನಮ್ಮೊಂದಿಗಿರುವಂತಹ ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮೊಂದಿಗೆ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರುವಂತಹ ಹರಿಪ್ರಸಾದ್ ನಮ್ಮೊಂದಿಗಿದ್ದಾರೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ಕೃಷ್ಣ ಪ್ರಸಾದ್ ಇವರು ನೀಡಿಕೊಂಡು ಗೌರವಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣ ಪ್ರಸಾದ್ ರವರು ಹರಿಪ್ರಸಾದ್ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಅಭಿನಂದಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಉದ್ಘಾಟನೆ ಸಮಾರಂಭದ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಹರಿಪ್ರಸಾದ್ ರವರು. $18-11. 18-11. $12-18. $19-12. 19-12. ನೇರ ಸುತ್ತನ್ನು ಜಯಿಸಿಕೊಳ್ಳಲು ಕೇವಲ 2 ಅಂಕದ ಬೇಡಿಕೆಯೊಂದಿಗೆ OMG ಬ್ರದರ್ಸ್ ತಂಡ ಕೆಲವರು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುತ್ತಲೇ ನಿದ್ದೆಗೆ ಜಾರಿದ್ದಾರೆ. ಬಹುಶಃ ಮನೆಯಲ್ಲಿ ಹೆಂಡತಿಯ ಕಿರುಕುಳ ಇರಬಹುದು. $13-19. 13-19. $14-19. $20-14 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ OMG ಬ್ರದರ್ಸ್ ಎ. ಅಂತಿಮ ಅಂಕದೊಂದಿಗೆ ಸರ್ವಿಸ್ ಭಾಗದಲ್ಲಿರುವಂತಹ ಸುಧಾ $15-20. $16-20. 16-20. $17-20. 17-20. ಸಮಯಾವಕಾಶದ ಕೋರಿಕೆ OMG ಬ್ರದರ್ಸ್. 17-20. ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ OMG ಬ್ರದರ್ಸ್ ಎ ತಂಡ ಎದುರಾಳಿ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ADF ಬ್ಯಾಣ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ.
ഗുജറാത്തി കാതള കെട്ടിയ മലയാളി പെണ്ണാണു നീ പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ മയിലാട്ടത്തിൽ കരകാട്ടത്തിൽ ഈ കൊലുസിന് തഞ്ചം പോരടി പഞ്ചാര പൂവിലേ പോരടി പഞ്ചാര പൂവിലേ
ಆಟಗಾರರಿಗೆ ಒಂದು ಸೂಚನೆ ಇದೆ. ಬಲಭಾಗದಲ್ಲಿ ಕಾಣುತ್ತಿರುವಂತಹ ಡಿಪಿ ಡಿಫೆನ್ಸ್ನ ಬ್ಯಾನರ್ ಅನ್ನು ತಾಗಿಸಿದ್ದಲ್ಲಿ ಇದೀಗಾಗಲೇ ಸಂಘಟನೆ ಕಡೆಯಿಂದ 1,000 ನಗದಿನ ಘೋಷಣೆಯಾಗಿದೆ. ಶಿವಾಜಿ ಫ್ರೆಂಡ್ಸ್ ಮುಂಡೂಜೆ ವಿರುದ್ಧವಾಗಿ ಎಡಿಎಫ್ ಬ್ಯಾಣ ತಂಡ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಈಗಾಗಲೇ ಸೆಮಿಫೈನಲ್ ಹಂತಕ್ಕೆ ಲಗ್ಗೆನಿಟ್ಟುಕೊಂಡಿರುವಂತಹ ಪ್ರಥಮ ಉಪಾಂತ್ಯ ಪಂದ್ಯದಲ್ಲಿ ಗೆದ್ದುಕೊಂಡು ಸೆಮಿಫೈನಲ್ ಹಂತಕ್ಕೆ ತಲುಪಿಕೊಂಡಿರುವಂತಹ OMG ಬ್ರದರ್ಸ್ ಎ ತಂಡ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಇದಾದ ನಂತರದಲ್ಲಿ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ DPT ಎ ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಇಪ್ಪತ್ತೊಂದು ಅಂಕದ 2 ಸುತ್ತು, ನಿರ್ಣಾಯಕ ಸುತ್ತು 15 ಅಂಕಕ್ಕೆ ಸೀಮಿತವಾಗಲಿಕ್ಕಿದೆ.
ಪ್ರಥಮ ಸರ್ವೀಸ್, ಪ್ರಥಮ ಅಂಕದ ಲಾಭವನ್ನು ಕೈಗೆತ್ತಿಕೊಂಡಿದೆ ಎಡಿಎಫ್ ಬ್ಯಾಣ ತಂಡ. ಸರ್ವಿಸ್ ಭಾಗದಲ್ಲಿರುವಂತಹ ಗಿರಿ 1-0 1 ಲವ್. ಮಣಿಕಂಠ 1-1 ಸಮ 1 ಈಚ್. ಎರಡು 1 2-1. ಏಕಾಂಗಿ ತಡೆಗೋಡೆ 3-1 ಪಂದ್ಯ 3-1. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ 4-1 ಪಂದ್ಯ. ಹಿನ್ನಡೆಯಲ್ಲಿರುವಂತಹ ಡಿಡಿಎಫ್ ಬ್ಯಾನ ತಂಡ 4-1. Three, 4, 2-4 2-4. ಹೊಂದಾಣಿಕೆ ಆಟದ ಸಫಲತೆಯೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಸುಧೀರ್ ಶೆಟ್ಟಿ ಪ್ರಸ್ತುತ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಿರುವಂತಹ ಆಟಗಾರ. ಕ್ರೀಡೆಯ ಮೂಲಕವಾಗಿ ಉದ್ಯೋಗವನ್ನು ಕಲ್ಪಿಸಿಕೊಂಡಿರುವಂತಹ ಸುಧೀರ್ ಶೆಟ್ಟಿ 5-3 5-3. ಎತ್ತರಕ್ಕೆ ಸರಿ ಸಮಾನವಾದಂಥ ಹೊಡೆತ, ಎತ್ತರದ ಪರಿಪೂರ್ಣ ಲಾಭ 6-3 6-3. Four, 6. ಐದು 6 5-6. Seven 5 7-5. Six 7.
7-8. 7-7 ಸಮ. ಬೆನ್ನಟ್ಟಿ ಬಂದಿದೆ DDF ಬ್ಯಾಣ ತಂಡ. 7-7 ಸಮಬಲದ ಹೋರಾಟವನ್ನು ಕಂಡುಕೊಂಡಿರುವಂತಹ ತಂಡ. ಏಕಾಂಗಿ ತಡೆಗೋಡೆ ಒಂದಿಗೆ 8-7. 8-7. ಎಂಟು ಎಂಟರ ಸಮ. 8-8. ಒಂಬತ್ತು ಎಂಟು. 9-8.
9-8 9-8. Ten-8, 10-8. ಮುಖೇಶ್ 9-10ರಲ್ಲಿ ಎರಡು ಸಮಬಲದ ತಂಡಗಳು ಇದೀಗಾಗಲೇ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಸುತ್ತಿನಲ್ಲಿ ಅಣಾಣಿಯನ್ನು ನಡೆಸಿಕೊಳ್ಳುತ್ತಿರುವಂತಹ ಸಮಯ. 9-10ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. 9-10. ಗುಡ್ ಸರ್ವಿಸ್. ತಡೆಗೋಡ್ 10-10ರ ಸಮ. 10-8. Eleven 10. ಹನ್ನೆರಡು 10. 12-10. ಮುನ್ನಡೆದಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಡಿಡಿಎಫ್ ಬ್ಯಾಣ ತಂಡ 13-10. It's 14-10. Money. ಹನ್ನೊಂದು 14. 11-14. ಎಚ್ಚೆತ್ತುಕೊಳ್ಳಬೇಕಾಗಿದೆ ಡಿಡಿಎಫ್ ಬ್ಯಾಣ ತಂಡ. ಈಗಾಗಲೇ 3 ಅಂಕದ ಹಿನ್ನಡೆಯಲ್ಲಿದೆ. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸುರೇಶ್ ನಾಯಕ್ ಬಚ್ಚಪ್ಪು ಜೀವ ವಿಮಾ ಪ್ರತಿನಿಧಿ ನಮ್ಮೊಂದಿಗೆ ಆಗಮಿಸಿಕೊಂಡು ಬರಿದ್ದಾರೆ. ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ತಮಗೂ ಕೂಡ ಆತ್ಮೀಯವಾಗಿರುವಂತಹ ಆದರಣೀಯವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. 15-11. 15-11.
12-15, 12-15, 16-12, 16-12. ಮುಂದಿನ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿಎ ತಂಡ ಮುಂದಿನ ಪಂದ್ಯಕ್ಕೆ ತಮ್ಮ ಸಿದ್ಧತೆಯಲ್ಲಿರಬೇಕಾಗಿದೆ. ನಮ್ಮೊಂದಿಗೆ ನಾಗೇಂದ್ರ ನಾಯಕ್ ಅಧ್ಯಕ್ಷರು, ಯುವ ಕಿರಣ ಫ್ರೆಂಡ್ಸ್ ಬಚ್ಚಪ್ಪ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಖಾಲಿ ಜಾಗದ ಭರ್ತಿ 13-17, 13-17. ಸೆಕೆಂಡ್ ಪಾಸ್ನ ಲಾಭ 18-13. ಓಪನ್ ನೆಟ್ಟಿನ ಗಳಿಕೆ 19-14. ಇಪ್ಪತ್ತು 14ರಲ್ಲಿ ಸೆಟ್ ಪಾಯಿಂಟ್. ಅಂತಿಮ ಅಂಕ 20-14. (15-20), 15-20. ಇದರೊಂದಿಗೆ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಲೇಬೇಕಾಗಿದೆ. ಡಿಡಿಎಫ್ ಬ್ಯಾನಾ ತಂಡ second set.
1-0. ಟೂ 2-0 ಪಂದ್ಯ. ಸುಧೀರ 1-2. ನಮ್ಮೊಂದಿಗೆ ಸುದೀಪ್ ದೇವಾಡ್ ಈಗ ಎಪಿ ಡಿಫೆನ್ಸ್ನ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ. ದುರ್ಗಾ ಪರಮೇಶ್ವರಿ ಟ್ರೋಫಿ ಇವರ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಪಂದ್ಯದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಸಂತ್ ನಾಯಕ, ನಿರ್ದೇಶಕರು, ವ್ಯವಸಾಯ ಸೇವಾ ಸಂಘ ಹೆಬ್ರಿ, OMG ಫ್ರೆಂಡ್ಸ್ನ ಮಾಲಕರು ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಟ್ರೋಫಿಯ ಪರವಾಗಿ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ತ್ರೀ 3-2 ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ DDF ಬ್ಯಾನಾ ತಂಡ. ನಾಲ್ಕು 2 4-2. ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. DPTA ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ತಂಡ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. 5-3 5-3. Six 3. Four 6. Seven 4. Five 7. 5-7. Eight 5. Six 8. 6-8.
9-6 9-6. ಹತ್ತು 6 ಸಮಯಾವಕಾಶದ ಕೋರಿಕೆಯೊಂದಿಗೆ ಡಿಡಿಎಫ್ ಬ್ಯಾಣ ತಂಡ 10-6ರಲ್ಲಿ 4 ಅಂಕದ ಮುನ್ನಡೆಯೊಂದಿಗೆ ದ್ವಿತೀಯ ಸುತ್ತಿನಲ್ಲೂ ಕೂಡ ಅಂಕದ ಮುನ್ನಡೆಯಲ್ಲಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ. Seven 10 7-10. Eleven 7. Eight 11. Nine 11. 9-11. ವಂಚನೆಗೆ ಅವಕಾಶವನ್ನು ನೀಡಿಕೊಡದಂತಹ ಡಿಡಿಎಫ್ ಬ್ಯಾಣ ತಂಡ 10-11ರಲ್ಲಿ ಬೆನ್ನಟ್ಟಿ ಬಂದಿದೆ. 10-11. ದ್ವಿತೀಯ ಸುತ್ತನ್ನು ಗೆಲ್ಲಬೇಕೆನ್ನುವ ಅನಿವಾರ್ಯತೆ ಒಂದಿಗೆ ಕೇವಲ 1 ಅಂಕದ ಹಿನ್ನಡೆಯಷ್ಟೇ. 10-11. ಎಸ್ ಬಲಾಢ್ಯ ತಡೆಗೋಡೆ ಒಂದಿಗೆ 11-11. ಸಮಬಲದಲ್ಲಿರುವಂತಹ ಎರಡು ತಂಡದ ಅಂಕಗಳು 11-11. ದ್ವಿತೀಯ ಸುತ್ತನ್ನು ಗೆಲ್ಲಬೇಕೆನ್ನುವ ಅನಿವಾರ್ಯತೆಯೊಂದಿಗೆ ಉತ್ತಮ ಆಟದ ಪ್ರದರ್ಶನವನ್ನು ದ್ವಿತೀಯ ಸುತ್ತಿನಲ್ಲಿ ನೀಡಿಕೊಳ್ಳುತ್ತಿರುವಂತಹ ಡಿಡಿಎಫ್ ಬ್ಯಾಣ ತಂಡ 12-11. 12-11. ಹದಿಮೂರು 11. 13-11. Fourteen 11.
12-14. Fifteen 12. ಮುಂದಿನ ಪಂದ್ಯಕ್ಕಾಗಿ ಡಿಪಿಟಿಎ ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ತಂಡ ದಯವಿಟ್ಟು ತಮ್ಮ ಸಿದ್ಧತೆಯಲ್ಲಿ ಇರಬೇಕಾಗಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಸಿಕ್ಸ್ಟೀನ್ 12. 16-12. Thirteen 16. Fourteen 16. 14-16. 17-14. 15-17. 15-17. ಕೇವಲ 2 ಅಂಕ ಸಮಬಲಕ್ಕಾಗಿ 15-17. 16-17. 16-17. Eighteen 16. 17-18. 17-18. ಈ ಸುತ್ತನ್ನು ಗೆಲ್ಲಲೇಬೇಕಾಗಿದೆ ಡಿಡಿಎಫ್ ಬ್ಯಾಣ ತಂಡ. 17-18. ಗುಡ್ ಶಾಟ್. ನಡುವೆ ನೆತ್ತಿಯ ಮೇಲೆ ಕಡು ಕತ್ತಿಯ ಪ್ರಹಾರ. ಶಕ್ತಿಯುತವಾದಂತ ಹೊಡೆತವನ್ನು ಸಿಡಿಸಿಕೊಳ್ಳಬಲ್ಲಂತ ಮಣಿಕಂಠ. 19-17. 19-17. ಸಮಯಾವಕಾಶದ ಕೋರಿಕೆ ಡಿಡಿಎಫ್ ಬ್ಯಾಣ ತಂಡ. 19-17. ಮುಂದಿನ ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಿದ್ಧರಾಗಿ ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿಎ ತಂಡ. ಏಯ್ಟೀನ್ 19. 18-19.
20-18 ಮ್ಯಾಚ್ ಪಾಯಿಂಟ್. ಅಂತಿಮ ಅಂಕ 2018. ಹತ್ತೊಂಬತ್ತು 20 19-20. ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ಸೆಮಿಫೈನಲ್ಗೆ ಲಗ್ಗೆನಿಟ್ಟುಕೊಂಡವರಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕಾಗಿದೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ ಡಿಪಿಟಿಎ ತಂಡ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಬೇಕಾಗಿದೆ. ನಮ್ಗೆ ಆ ಕೆಲಸ ಫಸ್ಟ್ ಬೇಕೀಗ. ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮೊಂದಿಗೆ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿದ್ದಂತಹ ಈಶ್ವರ ಮಲ್ಪೆ ಸರಿಯಾಗಿ 4 ಗಂಟೆಗೆ ಇವತ್ತಿನ ಅದ್ದೂರಿಯ ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಸಮಾಜ ಸೇವಕ ಹಾಗೂ ಖ್ಯಾತ ಮುಳುಗು ತಜ್ಞರು ಈಶ್ವರ್ ಮಲ್ಪೆ ಅವರು ಸರಿಯಾಗಿ 4 ಗಂಟೆಗೆ ನಮ್ಮೂರಿನ ಅದ್ದೂರಿಯ ಪಂದ್ಯಕ್ಕೆ ಆಹ್ವಾನಿತ ಗಣ್ಯರಾಗಿ ಸನ್ಮಾನಿತರಾಗಿ ನಮ್ಮೊಂದಿಗೆ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ.
ಸುಜಿತ್ ದಯವಿಟ್ಟು ಬನ್ನಿ, ಎಲ್ಲೇ ಮಲಗಿದ್ರು ಬನ್ನಿ. DDF ಬ್ಯಾಣ ತಂಡದ ಕಪ್ತಾನ ದಯವಿಟ್ಟು ವೇದಿಕೆ ಬಾಕಿ ಆಗಮಿಸಬೇಕು. ಗೌರವ ಸ್ಮರಣಿಕೆಯನ್ನು ನಾವು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. DDF ಬ್ಯಾಣ ತಂಡದ ಆಟಗಾರ ಕಪ್ತಾನ ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ನೆನಪಿನ ಕಾಣಿಕೆಯನ್ನು ಗಂಗಾಧರ್ ನಾಯ್ಕ್ ಇವರು ನೀಡಿಕೊಂಡು ಗೌರವಿಸಿಕೊಳ್ಳಬೇಕಾಗಿದೆ. ಇದೀಗಿನ ಪಂದ್ಯ 15 ಅಂಕದ 3 ಸುತ್ತು. ಟ್ವೆಂಟಿ 21 ಮೇಲ್ಭಾಗದಲ್ಲಿ ಕಂಗೊಳಿಸುತ್ತಿರುವಂತಹ DPT ಫ್ರೆಂಡ್ಸ್ನ ಬ್ಯಾನರ್ಗೆ ತಾಗಿಸಿದ್ದಲ್ಲಿ ಈಗಾಗಲೇ ಸಚಿನ್ ಹಲಿಯಾಸ್ ಜಬ್ಬಾ ಇವರಿಗೆ 15,000 ನಗದಿನ ಘೋಷಣೆ ಆಗಿದೆ.
ಎರಡು ತಂಡದ ಆಟಗಾರರು ಕೂಡ ಅಂಕಣದ ಹೊರಭಾಗಕ್ಕೆ ಬರಬೇಕು. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಡಿಪಿಟಿ ಎ ವಿರುದ್ಧವಾಗಿ ಪಟಾಲಿ ಫ್ರೆಂಡ್ಸ್ ತಂಡ. ಪ್ರಥಮ ಅಂಕದ ಲಾಭದೊಂದಿಗೆ ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ 1-0. ಎಸ್ 3-0, 3-0. ಇನ್ನೂ ಕೂಡ ಖಾತೆಯನ್ನು ಆರಂಭ ಮಾಡಿಕೊಳ್ಳದಂತಹ ಆತಿಥೇಯ ಡಿಬಿಟಿಎ ಒಂದು 1-3. ಎರಡು 3, 2-3. ಮೂರು 3ರ ಸಮ 3. ಸಮಬಲದ ಹೋರಾಟವನ್ನು ಕಂಡುಕೊಳ್ಳುವುದರೊಂದಿಗೆ 3-3, 4-3, 4-3. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 4-4, 4 each. ಐದು 4, 5-4.
ಸಚಿನ್ 6-4. ಬಹಳಷ್ಟು ಅಭಿಮಾನಿಗಳ ಸಂಪಾದನೆ ಮಾಡಿಕೊಂಡಿರುವಂತ ಸಚಿನ 6-4ರಲ್ಲಿ ಪಂದ್ಯ 6-4. ಪ್ರಸಾದ್ ಪವರ್ 7-4 7-4. ಮುಂದಿನ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಶ್ರೀದುರ್ಗಿ ವಿರುದ್ಧವಾಗಿ ಮದಗ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 8-4 8-4. Eight four. Five eight. 5-8. Nine five. 9-5. 6-9. ಮದಗ ವಿರುದ್ಧವಾಗಿ ಶ್ರೀದುರ್ಗಿ ತಂಡ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅದಾದ ನಂತರದಲ್ಲಿ ನೇರ ಸೆಮಿಫೈನಲ್ 10-6 10-6. ಹನ್ನೊಂದು 6 11-6. Seven 11. Twelve 7. Surya. Twelve 7. ಕಾದು ಕುಳಿತಂತ ವಿಕ್ಕಿ 13-7 13-7. ಏಕಪಕ್ಷೀಯವಾಗಿರುವಂತಹ ಪಂದ್ಯ ಎಚ್ಚೆತ್ತುಕೊಳ್ಳಬೇಕಾಗಿದೆ ಪಟಾಲಿ ಫ್ರೆಂಡ್ಸ್ ತಂಡ. ಹದಿನಾಲ್ಕು 7 14-7. Eight 14. 8-14. ಹದಿನೈದು 8.
58. (9:15) 9:15 ಬೆನ್ನಟ್ಟಿ ಬರಲೇಬೇಕಾಗಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ ಬಹಳಷ್ಟು ಅಂಕದ ಹಿನ್ನಡೆಯಲ್ಲಿದೆ. 9:15ರಲ್ಲಿ 6 ಅಂಕದ ಮುನ್ನಡೆ. (10:15) 10:15 11:15 11:15 16:11 12:16 17-12 17-12 18-12 18-12 13-18 19-13 ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀದುರ್ಗಿ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿರಬೇಕು. 20-13ರಲ್ಲಿ ಸೆಟ್ ಪಾಯಿಂಟ್ 20-13 14-20 ಇದರೊಂದಿಗೆ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿರುವಂತಹ ಡಿಪಿಟಿ ಎ ತಂಡ ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ. ಪಟಾಲಿ ಫ್ರೆಂಡ್ಸ್ ತಂಡ
ಸೆಕೆಂಡ್ ಸೆಟ್ ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ ಒಳ ಪ್ರವೇಶವನ್ನು ಕಂಡುಕೊಂಡವರಿದ್ದಾರೆ. ದ್ವಿತೀಯ ಸುತ್ತು ನಮ್ಮೊಂದಿಗೆ ಪ್ರಥಮ ನಿರ್ಣಾಯಕ ಪೀಠದಲ್ಲಿರುವಂತಹ ನಿತಿನ್ ರವರು, ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸುದೀಶ್ ಶೆಟ್ಟಿ ಯರ್ಮಾಳ್, ಕನಸಿನಲ್ಲಿಯೇ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುತ್ತಿರುವಂತಹ ವಿಖ್ಯಾತರವರು. Second set. Second set. ಖಾತೆಯ ಆರಂಭವನ್ನು ಕಂಡುಕೊಂಡಿದೆ. ಪಟಾಲಿ ಫ್ರೆಂಡ್ಸ್ ತಂಡ 1-0. One each. ಎರಡು ಒಂದು 2-1. Three one. 3-1. ನಾಲ್ಕು ಒಂದು. ದ್ವಿತೀಯ ಸುತ್ತಿನಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ 4-1ರಲ್ಲಿ 3 ಅಂಕದ ಮುನ್ನಡೆ. 4-1. ತಡೆಗೋಡೆಯ ವೈಫಲ್ಯತೆ 1-2-4. 2-4. ಎರಡು 4. 3-4. 3-4. ಐದು 3. 5-3. ಸಿಕ್ಸ್ 3. 6-3. ಫೋರ್ 6. 4-6.
5 6 5 6 ಸೂರ್ಯನ ಜಾಣ್ಮೆ 5 6 ಮೆದುಳಿಗೆ ಮೇವು 5 6ರಲ್ಲಿ ಪಂದ್ಯ. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಪಟಾರಿ ಫ್ರೆಂಡ್ಸ್ ತಂಡ 6 6ರ ಸಮಬಲದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ದ್ವಿತೀಯ ಸುತ್ತಿನಲ್ಲಿ ನಾವಿದ್ದೇವೆ 6 6 6 ಈಚ್. 7 6 7 6. ಏಳು ಸಮ 7 ಈಚ್. 8 7. Eight each. 9 8. 'ವಂಚನೆಗೆ ಅವಕಾಶವನ್ನು ನೀಡಿಕೊಡದಂತಹ ಸಚಿನ, ಅವನು ಬೆಟ್ಟವಾದರೆ ಇವನು ಬಲು ದೊಡ್ಡ ಪರ್ವತ. 10 8. 10 8. ಹನ್ನೊಂದು 8. 11 8. 11 8. ಓಪನ್ ನೆಟ್ಟಿನ ಗಳಿಕೆ ಒಂದಿಗೆ ಮಹೇಶ್ 9 11 9 11. ಮುಂದಿನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧರಾಗಿ ಶ್ರೀದುರ್ಗಿ ವಿರುದ್ಧವಾಗಿ ಮದಗ ಫ್ರೆಂಡ್ಸ್ ತಂಡ. ಟ್ವೆಲ್ 9. 12 9. ನೈನ್ 12. ಸಾರಿ 10 12. 10 12. ಸುಜಯ್, ಕೋಪಗೊಂಡಿರುವಂತಹ ಸುಜಯ್ 13 10. 13 10. ಹನ್ನೊಂದು 13.
11-13. Fourteen 11. 14-11. ಹನ್ನೆರಡು 14. 12-14. ಫಿಫ್ಟೀನ್ 12. 15-12. ಸಿಕ್ಸ್ಟೀನ್ 12. 16-12. ಡಿಪಿಟಿಎ ತಂಡದ ತರಬೇತನ್ನು ನೀಡಿಕೊಳ್ಳುತ್ತಿರುವಂತಹ ಸಂಜು ಪೂಜಾರಿ ಅವರು. 13-16. 13-16. ಸಚಿನನ ಹೊಡೆತಕ್ಕೂ ಕೂಡ ತಡೆಗೋಡೆ ಒಂದಿಗೆ 14-16. 14-16. ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಶ್ರೀದುರ್ಗಿ ವಿರುದ್ಧವಾಗಿ ಮದಗ ಫ್ರೆಂಡ್ಸ್ ತಂಡ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅದಾದ ನಂತರದಲ್ಲಿ ಸೆಮಿಫೈನಲ್ ಪಂದ್ಯ ಆರಂಭವಾಗಲಿಕ್ಕಿದೆ. ಹದಿನೈದು 17. 15-17. Sixteen 17. 16-17. ಹದಿನೇಳು 17 ಸಮ 17-8. $18-17. 18-17.
18 ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ ಪಟಾಲಿ ಫ್ರೆಂಡ್ಸ್ ತಂಡ. ಹತ್ತೊಂಬತ್ತು 1918 19 20-19 ಮ್ಯಾಚ್ ಪಾಯಿಂಟ್. ಅಂತಿಮ ಅಂಕದೊಂದಿಗೆ ಡಿಪಿಟಿಎ ತಂಡ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಶ್ರೀದುರ್ಗಿ ವಿರುದ್ಧವಾಗಿ ಮದಗ ಫ್ರೆಂಡ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 20-20 ಅಷ್ಟು ಸುಲಭಕ್ಕೆ ಸೋಲನ್ನೊಪ್ಪಿಕೊಳ್ಳದಂತ ಪಟಾಲಿ ಫ್ರೆಂಡ್ಸ್ ತಂಡ 20-20. (21-20) 21-20 ಮ್ಯಾಚ್ ಪಾಯಿಂಟ್. ಆರಕ್ಕೇರದ ಮೂರಕ್ಕಿಳಿಯದಂತ ಪಂದ್ಯ 21-21ರಲ್ಲಿ 21 each. ಇಪ್ಪತ್ತೆರಡು 21 22-21. ಎಸ್, ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಂಡಿದೆ ಪಟಾಲಿ ಫ್ರೆಂಡ್ಸ್ ತಂಡ. ಇದೀಗ ನಿರ್ಣಾಯಕ ಸುತ್ತು ಯಾರಿಗೆ ಎಂದು ಕಾದು ನೋಡಬೇಕಾಗಿದೆ. ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ಬ್ರೇಕ್ನ ನಂತರ.
15 ಅಂಕದ ನಿರ್ಣಾಯಕ ಸುತ್ತು. ಡಿಸೈಡಿಂಗ್ ಸೆಟ್. ಸರ್ವಿಸ್ನ ಸಫಲತೆ ಒಂದಿಗೆ ಖಾತೆಯ ಆರಂಭವನ್ನು ಕಂಡುಕೊಂಡಿದೆ ಪಟಾಲಿ ಫ್ರೆಂಡ್ಸ್ ತಂಡ. 1-0. ಒಂದರ ಸಮ. 1 each. ನಿರ್ಣಾಯಕ ಸುತ್ತು ಯಾರಿಗೆಂದು ಕಾದು ನೋಡಬೇಕಾಗಿದೆ. 15 ಅಂಕಕ್ಕೆ ಸೀಮಿತಗೊಳ್ಳಲಿಕ್ಕಿರುವಂತಹ ನಿರ್ಣಾಯಕ ಸುತ್ತು 8ನೇ ಅಂಕಕ್ಕೆ ಬದಲಿ ಅಂಕಣ. 2-1. 2-1. ಎರಡು ಸಮ. 2 each. ಆಟಗಾರರಿಗೆ ಜೋಶ್ ನೀಡುತ್ತಿರುವಂತಹ ಸಂಜು ಪೂಜಾರಿ. 2 each. ತಡೆಗೋಡೆಯ ವೈಫಲ್ಯತೆ. 3-2. ಪ್ರಥಮ ಸುತ್ತಿನಲ್ಲಿ ಉತ್ತಮ ಆಟದ ಪ್ರದರ್ಶನವನ್ನು ನೀಡಿಕೊಂಡಿದ್ದಂತ ಡಿಪಿಟಿಎ ತಂಡ ನಿರ್ಣಾಯಕ ಸುತ್ತಿನಲ್ಲಿ ಏನಾಯಿತು? 3-2. 3 ಸಮ. 3 each. ಓಪನ್ ನೆಟ್ಟಿನ ಗಳಿಕೆ. 4-3. 4-3. ಎಸ್ 5-3. 5-3. ತಪ್ಪನ್ನು ಮಾಡಿದಿರಿ ಎಂಬ ಸೂಚನೆ ಒಂದಿಗೆ 4-5. 4-5. ಅಲ್ಲಿ 4-5 ಸ್ಕೋರರ್. ನಾಲ್ಕು 5. Yes, 6-4. 6-4. ಐದು 6. 5-6.
7575. ಎಸ್ 8-5ರಲ್ಲಿ ಅಂಕಣದ ಬದಲಾವಣೆ. ಕೋಡ್ ಚೇಂಜ್. ಬದಲಿ ಅಂಕಣವನ್ನು ಕಂಡುಕೊಳ್ಳಬೇಕಾಗಿದೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ರೀತಿಯಲ್ಲಿ ಅಂಕಣದ ಬದಲಾವಣೆ. ಏಟ್ 5. Yes. ಸಂಜು ಪೂಜಾರಿ ದಯವಿಟ್ಟು ಹಿಂದೆ ಬನ್ನಿ. ಪಿರವಬಲ ಇರಿ ಇದಾಗ ಅರ್ಥಲ ಒಂದಲ್ಪ ದಾತನಂದೇ ಗೊತ್ತು ಜೀರೆಗೆ ಬಲ ಇಫಿರೆ.
ದಯವಿಟ್ಟು ಅದು ಲೈವ್ನದ್ದೆಲ್ಲ ದಯವಿಟ್ಟು ಪರಿಶೀಲನೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ನೀವು ಒಂದ್ಸರಿ ಆ ರೀತಿ ಮಾಡಿದರೆ ಪ್ರತಿ ಬಾರಿಯೂ ಕೂಡ ಎಲ್ಲರೂ ಕೇಳ್ತಾರೆ. ರೀಸರ್ವಿಸ್. ಏಟ್ 8-5 ರೀಸರ್ವಿಸ್. ಸಿಕ್ಸ್ 8 6-8. ಎಸ್ 9-6 9-6. ನಿರ್ಣಾಯಕ ಸುತ್ತು ಬಹಳಷ್ಟು ರೋಚಕವಾಗ್ತಾ ಇದೆ. 9-6ರಲ್ಲಿ 3 ಅಂಕದ ಮುನ್ನಡೆಯಲ್ಲಿದೆ ಪಟಾಲಿ ಫ್ರೆಂಡ್ಸ್ ತಂಡ. ಸೆವೆನ್ 9 7-9. ಸಾತೂರಿ ಆಕ್ರಮಣ 10-7 10-7. ಪ್ರಥಮ ಸುತ್ತಿನಲ್ಲಿ ಸೋಲನ್ನು ಕಂಡರೂ ಸಹ ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಂಡು ನಿರ್ಣಾಯಕ ಸುತ್ತಿನಲ್ಲಿ ಬಹಳಷ್ಟು ಉತ್ತಮ ಆಟದ ಪ್ರದರ್ಶನವನ್ನು ನೀಡಿಕೊಂಡಿರುವಂತಹ ಈ ಭಾಗದ ಪಟಾಲಿ ಫ್ರೆಂಡ್ಸ್ ತಂಡ 8-10ರಲ್ಲಿದೆ. 8-10. ನಿರ್ಣಾಯಕ ಸುತ್ತನ್ನು ಗೆಲ್ಲುವಂತ ತಂಡ ಯಾವುದು? ಡಿಸೈಡಿಂಗ್ ಸೆಟ್ 8-10ರಲ್ಲಿ ಸರ್ವಿಸ್ ಭಾಗಕ್ಕೆ ತೆರಳಿದಂತಹ ಯುವ ಆಟಗಾರನಾಗಿರುವಂತಹ ಧನುಷ್
11-8, 11-8. Yes, 12-8, 12-8. ನಿರ್ಣಾಯಕ ಸುತ್ತಿನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಷ್ಟು ಉತ್ತಮ ಆಟದ ಪ್ರದರ್ಶನವನ್ನು ನೀಡಿಕೊಳ್ಳುತ್ತಾರೆಂದು ಯಾರೂ ಕೂಡ ಊಹಿಸಿರಲಿಲ್ಲ. 9-12, 9-12. ಎಸ್, ಅವರು ಗೆಲ್ಲುತ್ತಾರೋ ಇವರು ಗೆಲ್ಲುತ್ತಾರೆಂದು ಕಾದು ನೋಡಬೇಕಾಗಿದೆ. ಎಸ್, ಬಲಾಢ್ಯ ಆಕ್ರಮಣದೊಂದಿಗೆ 10-12, 10-12. ಎಸ್, 13-10, 13-10. ಅವಸರವನ್ನು ಮಾಡಿದಂತಹ ಸಚಿನ 13-10, 13-10. ಹನ್ನೊಂದು 13, 11-13. ದೇವಸ್ಥಾನಕ್ಕೆ ಹೋಗದವರು ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ದೇವರನ್ನು ನೆನಪಿಸಿಕೊಳ್ತಾರೆ. 11-13, 11-13. ಸಿಂಗಲ್ ಪ್ಯಾಕ್. ಕೋಪಗೊಂಡಿರುವಂತಹ ಸಚಿನ 12-13, 12-13. ಎಸ್, ಮತ್ತೆ ತಡೆಗೋಡೆ ಒಂದಿಗೆ 13-13, ತಡಿನೀಚ್. ನೈಜ ಆಟದ ಪ್ರದರ್ಶನವನ್ನು ನೀಡಿಕೊಳ್ಳುತ್ತಿರುವಂತಹ ಸಚಿನ 13-13, ತಡಿನೀಚ್.
ಓಹೋ 14-13 14-13. ಹದಿನಾಲ್ಕು 13 ಮ್ಯಾಚ್ ಪಾಯಿಂಟ್ DPTA. ಹದಿನಾಲ್ಕು 14 each. ಪಂದ್ಯದಲ್ಲಿ ಅವರು ಗೆಲ್ಲುತ್ತಾರೋ ಇವರು ಗೆಲ್ಲುತ್ತಾರೋ 14 each. ರಾಮಾಯಣದ ಯುದ್ಧ ಎಣ್ಣಿಗೋಸ್ಕರ, ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ, ಇವತ್ತಿನ ವಾಲಿಬಾಲ್ ಯುದ್ಧ ದುರ್ಗಾ ಪರಮೇಶ್ವರಿ ಟ್ರೋಫಿಗೋಸ್ಕರ. ಎಸ್ 15-14 15-14. ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯ. ವಾರ ಪೂರ್ತಿ ಕೂಲಿ, ಕೋಟಿಯಲ್ಲಿ ಡಾಲಿ, ಬಂದವರಿಗೆಲ್ಲ ಜಾಲಿ ಜಾಲಿ ಜಾಲಿ. 15-14 15-14. ಓಹೋ ಇದರೊಂದಿಗೆ ಸೆಮಿಫೈನಲ್ಗೆ ಲಗ್ಗೆಯನ್ನಿಟ್ಟುಕೊಂಡಿದೆ ಪಟಾಲಿ ಫ್ರೆಂಡ್ಸ್ ತಂಡ. ಅತಿಥೇಯ ತಂಡವಾಗಿರುವಂತಹ DPTA ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಿ ಸಿದುರ್ಗಿ ವಿರುದ್ಧವಾಗಿ ಮದಗಾ ಫ್ರೆಂಡ್ಸ್.
like this, no.
5 6-5 7-5 ಪ್ರಥಮ ಸುತ್ತಿನ ಅಂಕದ ಮುನ್ನಡೆ ಒಂದಿಗೆ 6-7 ಸರ್ವಿಸ್ ಭಾಗದಲ್ಲಿರುವಂತಹ ತೇಜಸ್ ಎಂಟು 6 ನಿರ್ಣಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಯಾವುದೇ ಚರ್ಚೆಗೂ ಕೂಡ ಆಸ್ಪದವಿರುವುದಿಲ್ಲ. 8-6 ಪಂದ್ಯ ಪ್ರಥಮ ಸುತ್ತಿನ ಮುನ್ನಡೆ ಒಂದಿಗೆ ಇದೀಗ 7-8 ಕೇವಲ 1 ಅಂಕದ ಮುನ್ನಡೆಯಲ್ಲಿರುವಂತಹ ಮದಗ ಫ್ರೆಂಡ್ಸ್ ತಂಡ 7-8. ತಡೆಗೋಡೆಯ ವೈಫಲ್ಯತೆ ಎಂಟು 8 ಸಮಾನ ಮೊಂದಿಗೆ ಇದೀಗಾಗಲೇ ಆಗಮಿಸಿಕೊಳ್ತಾ ಇದ್ದಾರೆ. ಉದ್ಘಾಟನೆ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿತ್ತು, ಆದರೆ ತಡವಾಗಿ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡವರಿದ್ದಾರೆ. ಸಮಾಜ ಸೇವಕರು ಹಾಗೂ ಖ್ಯಾತ ಮುಳುಗು ತಜ್ಞರಾಗಿರುವಂತಹ ಈಶ್ವರ ಮಲ್ಪೆ ನಮ್ಮೊಂದಿಗೆ ಆಗಮಿಸಿಕೊಳ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಪರವಾಗಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಜಾಣ್ಮೆ ಐಡಿಯಾ ಜಯವರ್ಧನ್ 9-9 ಸಮ 9 ಅದ್ದೂರಿಯ ಆಕ್ರಮಣ. ತನ್ನ ತಾಕತ್ತೇನೆಂದು ತೋರಿಸಿಕೊಡುತ್ತಿರುವಂತಹ ಆಟಗಾರ 10-9 ಎಸ್ ಬಲಾಢ್ಯ ಆಕ್ರಮಣದೊಂದಿಗೆ ಯುವ ಆಟಗಾರ ಚಿಗುರುತ್ತಿರುವಂತಹ ಮೀಸೆ 11-9 12-9 ಯುವ ಆಟಗಾರನ ಒಳಗೊಂಡಿರುವಂತಹ ಮದಗ ಫ್ರೆಂಡ್ಸ್ ತಂಡ ಮತ್ತೆ ತಡೆಗೋಡೆ 13-9 39 ನಮ್ಮೊಂದಿಗೆ ಇದೀಗ ವೇದಿಕೆ ಮೇಲೆ ಆಗಮಿಸಿಕೊಳ್ತಿರುವಂತಹ ಈಶ್ವರ ಮಲ್ಪೆ ಸಮಾಜ ಸೇವಕರು ಹಾಗೂ ಖ್ಯಾತ ಮುಳುಗು ತಜ್ಞರು ನಮ್ಮೊಂದಿಗೆ
ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ಪರವಾಗಿ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ಳಬೇಕಾಗಿದೆ. ಕೃಷ್ಣ ಪ್ರಸಾದ್ ಸರ್ ಒಂದೊಂದು ಸೆಟ್ ಅವಾರ್ಡ್ ಅಂತಲೇ 13-9 ಶಾರ್ಟ್ ಪಾಸ್ ಗುಬ್ಬಚ್ಚಿಯ ಮೇಲೆ ಬ್ರಹ್ಮಸದ ಪ್ರಯೋಗ ದೀಕ್ಷಿತ್ ಪೂಜಾರಿ 10-13 ಸರ್ವಿಸ್ ಭಾಗಕ್ಕೆ ತೆರಳಿಕೊಂಡಿರುವಂತಹ ಸೌರವ್ ಹದಿನಾಲ್ಕು 10 14-10 ಜಯ 11-14 11-14 ಹೊಂದಾಣಿಕೆ ಆಟದ ಸಫಲತೆ ಬಂದಿಗೆ 15-11 15-11 12-15 12-15 Yes, 13-15 13-15 ಸಮಬಲಕ್ಕೆ 2 ಅಂಕದ ಬೇಡಿಕೆ. ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ದೀಕ್ಷಿತ್ 13-15 16-13 16-13 ಸೆಕೆಂಡ್ ಪಾಸ್ನ ಲಾಭ 14-16 14-16 15-16 15-16 17-15 17-15 16-17 16-17 ಬಹಳಷ್ಟು ಅಂಕದ ಹಿನ್ನಡೆಯಲ್ಲಿದ್ದಂತಹ ಶ್ರೀದುರ್ಗಿ ತಂಡ ಇದೀಗ ಕೇವಲ 1 ಅಂಕದ ಹಿನ್ನಡೆಯಲ್ಲಿದೆ. 16-17 16-17 18-16
17-8. 17-17. $18-17. 18-17. $19-17. 19-17. ಸಮಯಾವಕಾಶದ ಕೋರಿಕೆ. Yes, 18-19. 18-19. ತಡೆಗೋಡೆ ಒಂದಿಗೆ 19-19 ಸಮ. 9-8. $20-19. 20-19. The set point in favor of Madaga friends. $20 20-20. ಪ್ರಥಮ ಸುತ್ತಿನಲ್ಲಿಯೇ ಬಹಳಷ್ಟು ರೋಚಕವಾಗ್ತಿರುವಂತ ಅಂತಿಮ ಕ್ಷಣ. 20-20. 20-20. ತಡೆಗೋಡೆಯ ವೈಫಲ್ಯತೆ. ಬಿರುಕು ಬಿಡುತ್ತಿರುವಂತಹ ತಡೆಗೋಡೆ ಸೋರುತ್ತಿರುವುದು ಮನೆಯ ಮಾಳಿಗೆ. 21-20. 21-20. ವಿಜಯಲಕ್ಷ್ಮಿ ಬಹಳ ಚಂಚಲೆ. ಅವರಿಗೊಲಿಯುತ್ತಾಳೋ ಇವರಿಗೊಲಿಯುತ್ತಾಳೋ. 21-20. ಇದರೊಂದಿಗೆ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದೆ ಮದಗ ಫ್ರೆಂಡ್ಸ್ ತಂಡ. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ ಶ್ರೀದುರ್ಗಿ ತಂಡ. ಬಾಡು ಇಲ್ಲವೇ ಮಾಡಿ ಜುವಾಡಾಯ್. ನಮ್ಮೊಂದಿಗೆ ಅಭಾನಿತ ಗಣ್ಯರಾಗಿ ವಿಶೇಷ ಸನ್ಮಾನಿತರು ಅಭಾನಿತ ಗಣ್ಯರಾಗಿ ನಮ್ಮೊಂದಿಗೆ ಸಾಗಿ ಬಂದು ವೇದಿಕೆ ಮೇಲೆ ಆಸೀನರಾಗಿ ಕೊಂಡವರಿದ್ದಾರೆ. ಈಶ್ವರ ಮಲ್ಪೆ ಸಮಾಜ ಸೇವಕರು ಹಾಗೂ ಖ್ಯಾತ ಮುಳುಗು ತಜ್ಞರು. ಇವರಿಗೆ ಹೂಗಳ ರಾಣಿ ಗುಲಾಬಿಯನ್ನು ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಾಹುಲ್ ಇವರು ಗುಲಾಬಿಯನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ಳಬೇಕಾಗಿದೆ.
ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಶ್ವರ ಮಲ್ಪೆ ಇವರಲ್ಲಿ. ಎಲ್ರಿಗೂ ನಮಸ್ಕಾರ. ಈ ಗ್ರಾಮದೇವರ ಪಾದಕಮಲಕ್ಕೆ ನಮಸ್ಕರಿಸ್ತಾ ಇವತ್ತು ಶ್ರೀ ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪ ಹೆಬ್ರಿ ಇವರ 6ನೇ ವರ್ಷದ ರಾಜ್ಯ ಮಟ್ಟದ ಹೊನಲ ಬೆಳಕಿನ ಪಿನ್ ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯಾಟಕ್ಕೆ ನಾನು ಶುಭ ಕೋರ್ತಾ ಇಲ್ಲಿ ಬಂದಿರುವ ಇವತ್ತು ವೇದಿಕೆಯಲ್ಲಿರುವ ಅಧ್ಯಕ್ಷರು ಹಾಗೂ ಇದರ ಸದಸ್ಯರು ಹಾಗೂ ಈ ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಎಲ್ಲ ಅಭಿಮಾನಿ ಬೆಳಗುಗೂ ಹಾಗೂ ಇವತ್ತು ವಾಲಿಬಾಲ್ ನೋಡಲು ಬಂದಿರುವ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಎಲ್ರಿಗೂ ಸಹ ನಮಸ್ಕರಿಸ್ತಾ ತುಂಬ ಲೇಟಾಯಿತು. ಏನಂದರೆ ನಾನು ಸಹ ಕೇಸ್ ಮೇಲೆ ಬೆಂಗಳೂರಿಂದ ಬಂದದಷ್ಟೇ. ಅಲ್ಲಿ ಕೇಸ್ ಮುಗಿಸಿ ಅದೇ ದಾರಿಯಲ್ಲಿ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿರುವ ಶ್ರೀ ದುರ್ಗಾಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈ ಭಾಗದಲ್ಲಿ ಏನು ತೊಂದರೆ ಆದರೂ ಸಹ ಈಶ್ವರ್ ಮಲ್ಪೆ ಟೀಮ್ ಖಂಡಿತವಾಗಿಯೂ ಇರ್ತದೆ ನಿಮ್ಮ ಜೊತೆಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಒಳ್ಳೆಯದಾಗಲಿ. ಇಲ್ಲಿ ಬಂದಿರುವ ಎಲ್ರಿಗೂ ಸಹ ಶ್ರೀ ಕೊಲ್ಲೂರು ಮೊಕ್ಕಂಬಿಗೆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಇದೀಗ ನಮ್ಮೊಂದಿಗಿರುವಂತಹ ಆಹ್ವಾನಿತ ಗಣ್ಯರು ಈಶ್ವರ ಮಲ್ಪೆ ಸಮಾಜ ಸೇವಕರು ಹಾಗೂ ಖ್ಯಾತ ಮುಳುಗು ತಜ್ಞರು, ಹಳ್ಳಿಯಿಂದ ದಿಲ್ಲಿಯವರೆಗೆ ತನ್ನದಾದ ಛಾಪನ್ನು ಮೂಡಿಸಿ ಜನಮನ್ನಣೆ ಗಳಿಸಿಕೊಂಡಿರುವಂತಹ ಸಮಾಜ ಸೇವಕರು ಹಾಗೂ ಖ್ಯಾತ ಮುಳುಗು ತಜ್ಞರಾಗಿರುವಂತಹ ಈಶ್ವರ ಮಲ್ಪೆ ಇವರಿಗೆ ನಮ್ಮೂರಿನ ಹೆಮ್ಮೆಯ ಸನ್ಮಾನ ಕಾರ್ಯಕ್ರಮ ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಾಳೆಯೊಂದಿಗೆ ಅಭಿನಂದಿಸಿಕೊಳ್ಳಬೇಕಾಗಿದೆ. ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳುವಂತೆ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳಬೇಕಾಗಿದೆ. ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಅಧ್ಯಕ್ಷರು ಅದೇ ರೀತಿಯಲ್ಲಿ ಸಂಘದ ಸದಸ್ಯರ ಸಮ್ಮುಖದೊಂದಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ತಡವಾಗಿದೆ ಬಂದಿದ್ದರೂ ಕೂಡ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಂಡು ಪಂದ್ಯಾವಳಿಯ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ದುರ್ಗಾ ಪರಮೇಶ್ವರಿ ಟ್ರೋಫಿ 2026ಕ್ಕೆ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಂಡಿರುವಂತಹ ಈಶ್ವರ್ ಮಲ್ಪೆ ಇವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುವುದರೊಂದಿಗೆ ದ್ವಿತೀಯ ಸುತ್ತು ಸೆಕೆಂಡ್ ಸೆಟ್ ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಶ್ರೀದುರ್ಗಿ ತಂಡ ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಳ್ಳುವುದರೊಂದಿಗೆ ಖಾತೆಯ ಆರಂಭವನ್ನು ಮಾಡಿಕೊಂಡಿರುವಂತಹ ಶ್ರೀದುರ್ಗಿ ತಂಡ 1-0 1 ಲವ್. ಒಂದರ ಸಮ.
Afan. 1 inch. ಎರಡು ಒಂದು 2-1. ಮತ್ತೆ ಪಂದ್ಯಾವಳಿಯ ವೀಕ್ಷಣೆಗೆ ಬಂದಿರುವಂತ ಸಂಜು ಪೂಜಾರಿ 2-1. ಸೆಕೆಂಡ್ ಪಾಸ್ ಲಾಭ 2 ಸಮ 2 ಈಚ್. ಮೂರು 2 3-2. ಏಕಾಂಗಿ ತಡೆಗೋಡೆ ಒಂದಿಗೆ 4-2 4-2. ಮೂರು 4 3-4. ಫೈವ್ 3 5-3. ಸಿಕ್ಸ್ 3 6-3. ಫೋರ್ 6 4-6. ಎಸ್ 5-6 5-6. 5-6ರಲ್ಲಿ ಪಂದ್ಯ ಬೆನ್ನಟ್ಟಿ ಬಂದಿದೆ ಈ ಭಾಗದ ಮದಗ ಫ್ರೆಂಡ್ಸ್ ತಂಡ. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 7-5 7-5. Eight 5. Six 8. 6-8. ನೈನ್ 6 9-6.
7-9. 7-9. ಹತ್ತು 7 10-7. ಎಂಟು 10 8-10. ಲೆವೆನ್ 8. 11-8. ಗೊಂಬೆ ಈಗ ಡ್ಯಾನ್ಸ್ ಮಾಡಲೇಬೇಕು. ಮೊದಲಿಂದ ಒಂದು ಡ್ಯಾನ್ಸ್ ಕೂಡ ಮಾಡಿಲ್ಲ, ಸುಮ್ಮನೆ ಆಚೆ ತಿರುಗ್ತಿದ್ದೀರಲ್ಲ. Single pack of fun. 9-11. ಯುವ ಆಟಗಾರರನ್ನು ಒಳಗೊಂಡಿರುವಂತಹ ಮದಗ ಫ್ರೆಂಡ್ಸ್ ತಂಡ 9-11. 9-11. ಹತ್ತು 11. 10-11. ಹನ್ನೆರಡು 10. 12-10. ಹನ್ನೊಂದು 12. 11-12. Yes, 12 each. 12-12. ಅಲ್ಲಿ ಕಂಬಕ್ಕೆ ಹೊರಗೆ ನಿಂತಿರುವಂತ ಗೊಂಬೆ ನಿಮ್ಮನ್ನ ಕರೀತಿದ್ದಾರೆ, ಇನ್ನೊಂದು ಗೊಂಬೆ ಕರೀತಿದೆ ನೋಡಿ. ಹದಿಮೂರು 12. 13-12. ಹದಿನಾಲ್ಕು 12. 14-12. ಹದಿನೈದು 12.
15-12. Thirteen 15, 13-15. ಹದಿನಾಲ್ಕು 15, 14-15. Sixteen 14, 16-14. ಎಸ್, ಅದ್ವಿತೀಯ ತಡೆಗೋಡೆ ಒಂದಿಗೆ 15-16, 15-16. Seventeen 15, 17-15. Sixteen 17, 16-17. ಸಮಯಾವಕಾಶದ ಕೋರಿಕೆ 16-17. ಹತ್ತೊಂಬತ್ತು 16, 18-16, 18-16. Seventeen 18, 19-17, 19-17. ದ್ವಿತೀಯ ಸುತ್ತಿನ ಗೆಲುವಿನ ಸನಿಯದೊಂದಿಗೆ ಶ್ರೀದುರ್ಗಿ ತಂಡ
18-19. The silent killer, Afwan, very dangerous player. 18-19. ಇಪ್ಪತ್ತು 18ರಲ್ಲಿ ಮ್ಯಾಚ್ ಪಾಯಿಂಟ್. Powerful smash. 19-20. 19-20. ಇದರೊಂದಿಗೆ ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತ ಶ್ರೀದುರ್ಗಿ ತಂಡ. ಮ್ಯೂಸಿಕ್ ಪ್ಲೀಸ್. ಪೊಲೆ ಗೊಂಬೆ ಹೋಗಿ ಒಳಗೆ ಗೊಂಬೆ. ಆ ಗೊಂಬೆಗೆ ದಾಲ ಕೊರ್ತು ಜರ ಅಂದ ನಲ್ಪುನಲ್ಲಿದ್ದೆವು. ಡಿಸೈಡಿಂಗ್ ಸೆಟ್, ನಿರ್ಣಾಯಕ ಸುತ್ತು. ಡಿಸೈಡಿಂಗ್ ಸೆಟ್ 15 ಅಂಕಕ್ಕೆ ಸೀಮಿತವಾಗಿರುವಂತಹ ನಿರ್ಣಾಯಕ ಸುತ್ತು. ಶ್ರೀದುರ್ಗಿ ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಮದಗ ಫ್ಯಾನ್ಸ್. ಖಾತೆ ಆರಂಭದೊಂದಿಗೆ ಮದಗ ಫ್ರೆಂಡ್ಸ್ ತಂಡ ಪ್ರಥಮ ಅಂಕದ ಲಾಭವನ್ನು ಕೈಗೆತ್ತಿಕೊಂಡು 1-0 1 each. ಒಂದರ ಸಮ. ಲಯ ತಪ್ಪಿದಂತ ಜಾಣ್ಮೆ. 2-1 2-1.
ಸಂಜು ಅಣ್ಣ ಈಗ ಮನೆಗೆ ಹೋಗ್ತಾರಂತೆ, ಮತ್ತೆ ಸಮಾರೋಪ ಸಮಾರಂಭಕ್ಕೆ ಬರ್ತೀರ ನೀವು. ಸಂಜು ಪೂಜಾರಿ 2-2 ಸಮ 2 ಈಚ್. ಮೂರು 3-2 15 ಅಂಕಕ್ಕೆ ಸೀಮಿತವಾಗಿರುವಂತಹ ನಿರ್ಣಾಯಕ ಸುತ್ತು. ಪ್ರಥಮ ಉಪಾಂತ್ಯ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ OMG ಬ್ರದರ್ಸ್ ಎ ತಂಡ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. 3-3 ಸಮ 3 ಈಚ್. ನಾಲ್ಕು 3 4-3. ಫೋರ್ ಈಚ್. 4 ಸಮ 5-4 5-4. ಫೈವ್ ಈಚ್. 5-5 ಸಮ. ಸಿಕ್ಸ್ 5. ಎರಡು ಸಮಬಲದ ತಂಡಗಳು ಜಿದ್ದಿನ ಹೋರಾಟದೊಂದಿಗೆ ನಿರ್ಣಾಯಕ ಸುತ್ತಿನಲ್ಲಿ 6-5 6-5. ಸಿಕ್ಸ್ ಈಚ್. 6 ಸಮ. ಸೆವೆನ್ 6 7-6. ಸೆವೆನ್ ಈಚ್. 7-7 ಸಮ. Eight 7 court change.
ಬದಲಿ ಅಂಕಣವನ್ನು ಕಂಡುಕೊಳ್ಳಬೇಕಾಗಿದೆ. 8-7. ಈಚ್ 8 ಸಮ. ಒಂಬತ್ತು 8. 9-8. ಒಂಬತ್ತು 9-8. Ten 9. 10-9. Ten each. 10-10. ಲೈನ್ ಕ್ರಾಸ್ 11-10. 11-10. ಹನ್ನೊಂದು 11 each. ಬಲಾಢ್ಯ ತಡೆಗೋಡೆ 12-11. 12-11. ಸ್ಕೋರರ್ ಅದು ಈಚೆ ಹಾಕಿ ಅಂತ 12. ಸ್ಕೋರರ್ ಆಚೆ 11 ಮಾಡಿ, ಈಚೆ 12 ಮಾಡಿ. $12-11. 12-11. ಸಮಬಲದ ಹೋರಾಟ ಅಂತಿಮ ಕ್ಷಣದಲ್ಲೂ ಕೂಡ ಬಹಳಷ್ಟು ರೋಚಕತೆಯನ್ನು ಸೃಷ್ಟಿಸಿಕೊಂಡಿರುವಂತಹ ನಿರ್ಣಾಯಕ ಸುತ್ತು. 12 each.
13-12 ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ರೀತಿಯಲ್ಲಿ ತಡೆಗೋಡನ್ನು ನಿರ್ಮಿಸಿಕೊಳ್ಳುವುದರೊಂದಿಗೆ 13-12 13-12 ಸೆಮಿಫೈನಲ್ ಲಗ್ಗೆಯನ್ನಿಟ್ಟುಕೊಳ್ಳುವಂತ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ಎಸ್ 13-13 13 ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ಪರವಾಗಿ ಸಂಜು ಪೂಜಾರಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ನಿರ್ಣಾಯಕರಿಗೆ ಮತ್ತು ವೀಕ್ಷಕ ವಿವರಗಾರರಿಗೆ ಚಾದ ವ್ಯವಸ್ಥೆ ಮಾಡಿದ್ದಾರೆ ಸಂಜು ಪೂಜಾರಿ. ಎಸ್ ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ವಾಟ್ ಎ ಮ್ಯಾಚ್! ವಾಲಿಬಾಲ್ 14-13 14-13 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಮದಗ ಫ್ರೆಂಡ್ಸ್. ಅವರಿಗೆ ಸಮಬಲಕ್ಕೆ ಒಂದು ಸಾಕು, ಇವರಿಗೆ ಜಯಿಸಲು ಒಂದು ಬೇಕು. ಇದರೊಂದಿಗೆ ಸೆಮಿಫೈನಲ್ ಹಂತಕ್ಕೆ ತಲುಪಿಕೊಂಡಿರುವಂತಹ ಮದಗ ಫ್ರೆಂಡ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ಳುವುದರೊಂದಿಗೆ ಸೆಮಿಫೈನಲ್ ಪಂದ್ಯಕ್ಕೆ ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಿ. ಪಟಾಳಿ ಫ್ರೆಂಡ್ಸ್ ವಿರುದ್ಧವಾಗಿ OMG ಬ್ರದರ್. ಓಲಿಕ್ಕಿನೆಲ್ಲ ಬರೋಡು ಗೊಂಬೆ ಉಂಡು ರಡ್ಡು ಗೊಂಬೆ ಉಂಡು ಬೆತ್ತಂಬಲೆ ಬೇಗ.
tangale hoyate nage tangale tonka shilale hakisitale hoyate ya wakana no hibiwi anakasejina hoyate ho wakatangala 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 ya wakana ya wakana ya wakana ya wakana hoyate hoyate Choosing your battle, pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, feel it, but you got it all, believe it. When you all get up, oh, need you all get up, hey, cause this is Africa. This time for Africa, 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 this time for, this time for, this time for, this time for, this time for Africa. Yo, check it out. This time for Africa. ಸಂಜು ಪೂಜಾರಿ ದಯವಿಟ್ಟು ಅಂಕಣದ ಒಳಗೆ ಹೋಗಬೇಕು. ದಯವಿಟ್ಟು ಅಂಕಣದ ಒಳಗೆ ಹೋಗಿ. ದಯವಿಟ್ಟು ಸಂಜು ಪೂಜಾರಿ ಅವರು. ಸುಜಿತ್ ಅಣ್ಣಲ್ಲಿ ದಾರಿ ಬಿಡಿ ಅವರಿಗೆ. ಸುಜಿತ್ ಶೆಟ್ಟಿ ಎರ್ಮಾಳ್ ದಾರಿ ಕೊಡಿ ಅವರಿಗೆ. ಅಚ್ಚಾ ಬರಲಿ ಅವರು. ಡ್ಯಾನ್ಸ್ ಇದೆ ಅವ್ರದ್ದು ಈಗ. ಡ್ಯಾನ್ಸ್ ನ ಮ್ಯೂಸಿಕ್ ಹಾಕಿ. ಸಂಜೀವ್ ಪೂಜಾರಿ ಅವರು ಈಗಾಗಲೇ ಒಳಭಾಗಕ್ಕೆ ಬಂದಿದ್ದಾರೆ. ಒಂದು ಡ್ಯಾನ್ಸ್ ಸಾಂಗ್ ಹಾಕಿ ಸರ್. ಇಲ್ಲಿ ಬಂದಿದ್ದಾರೆ ಡ್ಯಾನ್ಸರ್ ಬಂದಿದ್ದಾರೆ ಆಲ್ರೆಡಿ. ಸಂಜು ಪೂಜಾರಿ. ಇನ್ನೊಂದು ಡ್ಯಾನ್ಸು. ಸಂಜು ಪೂಜಾರಿ ಅವರು ಈಗೊಂದು ಡ್ಯಾನ್ಸ್ ಮಾಡಿದ್ರೆ ಬೆಳಿಗ್ಗೆ ಒಂದು ವ್ಯವಸ್ಥೆ ಉಂಟು.
ಬಂದಾಚಿ ಕಡಲೆ ಕೊಂದಲ್ಲಿ ಸುನಾಮಿಯೇ ಉಂಡಾಚಿ ಎನರ್ಜಿ ತಲೆ ಸುತ್ತವು ಸುರಾಬಲಿ ಪೊನ್ನಾಚಿ Cultivar dance sound. ಥ್ಯಾಂಕ್ ಯು ಸಂಜು ಪೂಜಾರಿ ಅವರು. ಇದೀಗ 100 ರೂಪಾಯಿ ನಗದನ್ನು ನೀಡಿಕೊಳ್ಳಲಿಕ್ಕಿರುವಂತಹ ಸಚಿನ್. ಕೊರ್ಲೆ ಯಾರಿಗೆ ಒಂದು 100 ರೂಪಾಯಿ ಕೊರ್ಲೆ. ₹100 ಸಂಜು ಪೂಜಾರಿ. ಕೊರ್ಪೇರು ತೂಲೆ ಅಲ್ಪ ಜೋರು ನಲ್ಲ ಡ್ಯಾನ್ಸ್ ಜೋರಾಣ ನಲ್ಲ ಜಾಸ್ತಿ. ಸಂಜು ಪೂಜಾರಿ ಅವರು ದಯವಿಟ್ಟು ಹೊರಗೆ ಬರಬೇಕು. ಸಾಕು ಡ್ಯಾನ್ಸ್ ಸಾಕು. ಮತ್ತೆ ಕರಿತೀವಿ, ನೆಕ್ಸ್ಟ್ ಮ್ಯಾಚಿಗೆ ಕರಿತೀವಿ ನಾವು, ನೆಕ್ಸ್ಟ್ ರೌಂಡ್. ಸುಜಿತಣ್ಣ ವಿಕೇತಣ್ಣ ಪ್ರಥಮ ಸೆಮಿಫೈನಲ್ ಪಂದ್ಯ, ಪ್ರಥಮ ಉಪಾಂತ್ಯ ಪಂದ್ಯದಲ್ಲಿ ನಾವಿದ್ದೇವೆ. ಪಟಾಲಿ ಫ್ರೆಂಡ್ಸ್ ವಿರುದ್ಧವಾಗಿ OMG ಬ್ರದರ್ಸ್ ಎ ತಂಡ ಗೆದ್ದರೆ ನೇರ ಫೈನಲ್ ಕಡೆಗೆ. ಪ್ರಥಮ ಸರ್ವಿಸ್ ಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಸುಧಾ. ಏಕಾಂಗಿ ತಡೆಗೋಡೆಯೊಂದಿಗೆ ಖಾತೆ ಆರಂಭವನ್ನು ಕಂಡುಕೊಂಡಿದೆ. OMG ಬ್ರದರ್ಸ್ ತಂಡ 1
and love. ಒಂದರ ಸಮ 1 each. ಎರಡು 1 2-1. Two each. ಎರಡು ಸಮ. Three two. 3-2. ನಾಲ್ಕು 3 4-3. ಸಂಜಣ್ಣ, ಸಂಜೀವ್ ಪೂಜಾರಿ ಅವರು ದಯವಿಟ್ಟು ಕೂತ್ಕೊಳ್ಳಿ. ಬಹಳಷ್ಟು ದೊಡ್ಡ ಅಭಿಮಾನಿ ಬಳಗವೇ ಇದೆ ಈ ಭಾಗದ ಅತಿಥೇಯ ಸಂಜು ಪೂಜಾರಿ ಅವರಿಗೆ. 5-3 5-3. ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ದ್ವಿತೀಯ ಉಪಾಂತ್ಯ ಪಂದ್ಯ, ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು. 6-3 6-3. Seven 3 7-3. Four 7 4-7. ಎಂಟು 4. ಒಂಬತ್ತು 4 9-4. 5-9. 5-9.
10-5. $11-5. 6 ಅಂಕದ ಮುನ್ನಡೆಯೊಂದಿಗೆ 11-5 ಪಂದ್ಯ. 11-5. Sixth 11. $7-12. $8-12. 8-12. $13-8. 9-13. 9-13 ಪಂದ್ಯ. ಲಯ ತಪ್ಪಿದಂತ ಸರ್ವೀಸ್ 14-9 ಪ್ರಥಮ ಸುತ್ತಿನ ಮುನ್ನಡೆಯಲ್ಲಿರುವಂತಹ OMG ಬ್ರದರ್ಸ್ ತಂಡ. $15-9. 15-9. ಮುಂದಿನ ಪಂದ್ಯಕ್ಕೆ ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ 16-9. 16-9. ಬಹಳಷ್ಟು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಪ್ರಥಮ ಸುತ್ತಿನ ಗೆಲುವಿನ ಸನಿಹದಲ್ಲಿರುವಂತಹ OMG ಬ್ರದರ್ಸ್ ಎ ತಂಡ 9-13 ಪಂದ್ಯ. ತಪ್ಪಿದಂತ ಸರ್ವೀಸ್ 14-9 ಪ್ರಥಮ ಸುತ್ತಿನ ಮುನ್ನಡೆಯಲ್ಲಿರುವಂತಹ 11-16. 11-16. $12-16. 12-16.
13-16. ಮುಂದಿನ ಪಂದ್ಯಕ್ಕೆ ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 14-16. 14-16. 16-9 ಬಹಳಷ್ಟು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಪ್ರಥಮ ಸುತ್ತಿನ ಗೆಲುವಿನ ಸನಿಹದಲ್ಲಿರುವಂತಹ 17-14. OMG ಬ್ರದರ್ಸ್ ಎ ತಂಡ 18-14. 19-14. 19-14. 19-14. 20-14 set point. ಅಂತಿಮ ಅಂಕ ಪ್ರಥಮ ಸುತ್ತಿನ ಕೊನೆಯ ಅಂಕದಲ್ಲಿರುವಂತಹ OMG ಬ್ರದರ್ಸ್ ಎ 20-14. 15-20. ಪ್ರಥಮ ಸುತ್ತಿನ ಕೊನೆಯ ಅಂಕದಲ್ಲಿರುವಂತಹ OMG ಬ್ರದರ್ಸ್ ಎ 20-14. ಸಂಘಟಕರು ದಯವಿಟ್ಟು ಆಗಮಿಸಬೇಕು. ಸಂಘಟಕರು ದುರ್ಗಾ ಪರಮೇಶ್ವರಿ ಟ್ರೋಫಿಯ ಸಂಘಟಕರು ದಯವಿಟ್ಟು ಆಗಮಿಸಬೇಕು. ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಘಟಕರಾಗಿರುವಂತಹ ದುರ್ಗಾ ಪರಮೇಶ್ವರಿ ಟ್ರೋಫಿಯ ಸಂಘಟಕರು ದಯವಿಟ್ಟು ಆಗಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮದಗ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಮದಗ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಮದಗ ತಂಡದ ಕಪ್ತಾನ ದಯವಿಟ್ಟು ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಘಟಕರು ದುರ್ಗಾ ಪರಮೇಶ್ವರಿ ಟ್ರೋಫಿಯ ಸಂಘಟಕರು ದಯವಿಟ್ಟು ಆಗಮಿಸಬೇಕು. ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಘಟಕರಾಗಿರುವಂಥ ದುರ್ಗಾ ಪರಮೇಶ್ವರಿ ಟ್ರೋಫಿಯ ಸಂಘಟಕರು ದಯವಿಟ್ಟು ಆಗಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 1-0. ಮದಗ
ಮದಗ ತಂಡದ ಕಪ್ತಾನ ದಯವಿಟ್ಟು ಬನ್ನಿ. ಮದಗ ತಂಡದ ಕಪ್ತಾನ ದಯವಿಟ್ಟು ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 30 13 2-3 2-3 4-2 5-2 6-2 single pack 7-2 8-2 3-8 3-8 4-8 9-5 ಸಾರಿ 9-4 9-4 5-9 6-9
10-5, 10-5. Six-10. 11-6, 11-6. Twelve six. 11-6, 11-6. Thirteen six, 13-6. ಹದಿನಾಲ್ಕು ಆರು 14-6. OMG ಬ್ರದರ್ಸ್ ತಂಡ ಮೈಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇದೇ ರೀತಿ ಸಂದರ್ಭ ಸೃಷ್ಟಿಯಾಗಿತ್ತು. 14-6, 14-6. Seven 14, 7-14. ಹದಿನೈದು 7, 15-7. 14-6. OMG ಬ್ರದರ್ಸ್ ತಂಡ ಮೈಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇದೇ ರೀತಿ ಸಂದರ್ಭ ಸೃಷ್ಟಿಯಾಗಿತ್ತು. 14-6, 14-6. Nine 15. 10-15, 10-15. 7-14, 7-14. 11-15, 11-15.
15-7. 12-15. ಹದಿನಾರು 12. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಪಟಾಲಿ ಫ್ರೆಂಡ್ಸ್ ತಂಡ 13-16. 13-16. 13-16. Fourteen, 16. Nine, 15. 15-16. $16-8. 16-16. $17-16. 17-16. 17-8. ಮುಂದಿನ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕಾಗಿ ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ತಮ್ಮ ಸಿದ್ಧತೆಯಲ್ಲಿರಬೇಕಾಗಿದೆ. $18-17. 18-8. 18-18. ಎತ್ತುಗೆ ವೈಫಲ್ಯತೆ 19-18. 19-18. $19-19. 19-8.
2019 2019. ಇಪ್ಪತ್ತು 20 each. ಇಪ್ಪತ್ತೊಂದು 20 21-20. each. ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಸಿದ್ಧರಾಗಿರಬೇಕು. ಇಪ್ಪತ್ತೆರಡು 21 22-21. ಇಪ್ಪತ್ತೆರಡು 22. ಇಪ್ಪತ್ಮೂರು 22 23-22. ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ವರ್ಸಸ್ ಮದಗ ಫ್ರೆಂಡ್ಸ್. ಇಪ್ಪತ್ಮೂರು 23. ಇಪ್ಪತ್ನಾಲ್ಕು 23 24-23. ಇಪ್ಪತ್ನಾಲ್ಕು 24 24 each. ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ತಮ್ಮ ಸಿದ್ಧತೆಯಲ್ಲಿರಬೇಕಾಗಿದೆ. Twenty-five 24. 25 24.
25 25 26 25 26 25 26 each 26ರ ಸಮ ಎತ್ತಿಗೆ ವೈಫಲ್ಯತೆ 1980 27 26 27 26 ಇದರೊಂದಿಗೆ ನೇರ ಸುತ್ತನ್ನು ಜಯಿಸಿಕೊಂಡಿರುವಂತಹ OMG ಬ್ರದರ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಿ. ಶಿವಾಜಿ ಫ್ರೆಂಡ್ಸ್ ಮುಂಡೂಜೆ ವಿರುದ್ಧವಾಗಿ ಮದಗ ಫ್ರೆಂಡ್ಸ್ ತಂಡ, ಎರಡು ತಂಡಗಳು ಅಂಕಣದ ಪ್ರವೇಶವನ್ನು ಆದಷ್ಟು ಬೇಗ ಕಂಡುಕೊಳ್ಳಬೇಕಾಗಿದೆ. ಸಂಜು ಪೂಜಾರಿ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಹೋಗಿ. ಸಂಜು ಪೂಜಾರಿ ಅವರು ದಯವಿಟ್ಟು ಒಂದು ಡ್ಯಾನ್ಸ್ ಬೇಕಂತೆ, ದಯವಿಟ್ಟು ಹೋಗಿ. ಸಂಜು ಪೂಜಾರಿ ಅವರು ಸಂಜು ಪೂಜಾರಿ ಅವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಹೋಗಿ. ಲೈಟ್ ಆನ್ ಪ್ಲೀಸ್. Just for fun, like I'm sick of the none. Swerving in the Lambo like the son of a gun. What? You ain't know? I'm your girlfriend. Crush, she be pulling my Nal player.
ಮುಂದಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ಮದಗ ಫ್ರೆಂಡ್ಸ್ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂದಿಗೆ ತಂಡ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ದುರ್ಗಾ ಪರಮೇಶ್ವರಿ ಟ್ರೋಫಿ 2026 ಈ ಒಂದು ಪಂದ್ಯಾಟಕ್ಕೆ ಮುಖ್ಯ ತೀರ್ಪುರಾಗಿ ಆಗಮಿಸಿದಂತಹ ಸುಜಿತ್ ಶೆಟ್ಟಿ ಎರ್ಮಾಳು ಇವರು ಈ ಒಂದು ಪಂದ್ಯಾಟಕ್ಕೆ ಉತ್ತಮ ರೀತಿಯಲ್ಲಿ ನಿರ್ಣಾಯಕ ಪೀಠವನ್ನು ನಿರ್ವಹಿಸುತ್ತಾರೆ. ಅವರಿಗೆ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
ಮುಂದಿನ ಪಂದ್ಯಾಟಕ್ಕಾಗಿ ಮದಗ ತಂಡದ ಆಟಗಾರರು ಅಲ್ಲೇ ಇರಬೇಕು. ತೃತೀಯ ಬಹುಮಾನಕ್ಕಾಗಿ ಅದೇ ರೀತಿ ಪಟಾಲಿ ತಂಡದ ಆಟಗಾರರು ಅಂಕಣಕ್ಕೆ ಬರಬೇಕು. ಈ ಪಂದ್ಯಾಟವು ಕೇವಲ 15ರ ಒಂದು ಸೆಟ್ ಆಗಿರ್ತದೆ. ಅದೇ ರೀತಿ OFG ಬ್ರದರ್ಸ್ ಬಿ ಹಾಗೂ ಮುಂಡಾಜೆ ಫೈನಲ್ ಪಂದ್ಯಾಟಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇರಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಫೈನಲ್ ಪಂದ್ಯಾಟ ಆರಂಭ ಆಗ್ತದೆ. ದಯವಿಟ್ಟು ಕಪ್ತಾನ್ರು ನಾಣ್ಯ ಜಿಮ್ಮಕ್ಕೆ ಹೋಗಬೇಕು. ಇಲ್ದಿದ್ರೆ 15ರದ್ದು ಒಂದು ಸೆಟ್ ಆಗ್ತದೆ, 21ರದ್ದು ಬಿಟ್ಟು.
1 ಅಂಕದ ಮುನ್ನಡೆ ಮದಕ ಫ್ರೆಂಡ್ಸ್. ಸಮಬಲ 1-1. ಸರ್ವಿಸ್ಗಾಗಿ ಪಟಾಳಿ ಫ್ರೆಂಡ್ಸ್ 2-1. ಶೂಟ್ 2-2. ಎರಡು ಸಮಬಲದತ್ತ ಸಾಗಿ ಬರ್ತಾ ಇದೆ. 3-2. ನಾಲ್ಕು 2. ಸರ್ವಿಸ್ನಲ್ಲಿ ಮದಗ ಫ್ರೆಂಡ್ಸ್ 3-4. ಸರ್ವಿಸ್ನಲ್ಲಿ ಪಟಾಳಿ ಫ್ರೆಂಡ್ಸ್ 5-3. ಮತ್ತೆ ಸರ್ವಿಸ್ನಲ್ಲಿ ಮದಕ ನೇರ ಜಾಲಿಯ ಸ್ಪರ್ಶ 4-5. ಸರ್ವಿಸ್ನಲ್ಲಿ ಪಟಾಳಿ ಫ್ರೆಂಡ್ಸ್ 5 ಬಲಿಷ್ಠ ಬಲಾಢ್ಯ ಹೊಡೆತ 5-5. ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮದಕ ಫ್ರೆಂಡ್ಸ್ ಹಾಗೆ ಪಟಾಳಿ ಫ್ರೆಂಡ್ಸ್. ಮತ್ತೆ ಸರ್ವಿಸ್ನಲ್ಲಿ ಪಟಾಳಿ ಫ್ರೆಂಡ್ಸ್ ಶೂಟ್ 6-5. 1 ಅಂಕದ ಮುನ್ನಡೆಯಲ್ಲಿ ಮದಕ ಫ್ರೆಂಡ್ಸ್. ಸರ್ವಿಸ್ನಲ್ಲಿ ಮದಕ ಬಲಾಢ್ಯ ಹೊಡೆತ 2 ಅಂಕದ ಮುನ್ನಡೆ 7-5. ಶೂಟ್ 8-5. 3 ಅಂಕದ ಮುನ್ನಡೆ ಮದಗ ಫ್ರೆಂಡ್ಸ್. 9-5. ಆರು 9. ಮೂರು ಅಂಕದ ಹಿನ್ನೆಲೆ ಏಳು 9.
10-7. ಎಂಟು 10. ಮತ್ತೆ ಸರ್ವಿಸ್ಗಾಗಿ ಪಟಾಳಿ ಫ್ರೆಂಡ್ಸ್ ಉತ್ತಮವಾದ ಹೊಡೆತ 11-8. ಅಂಕಣ ಬದಲಾವಣೆಯೊಂದಿಗೆ 3 ಅಂಕದ ಮುನ್ನಡೆ ಮದಗ ಫ್ರೆಂಡ್ಸ್ 11-8. ನಿಶಾಂತ್ ಶೆಟ್ಟಿ ಮಾಲಕತ್ವದ ತಂಡ ಮದಗ ಫ್ರೆಂಡ್ಸ್ ಹೆಬ್ರಿ 11-8. 9-11. ಎರಡು ಅಂಕದ ಮುನ್ನಡೆ ಪಟಾಳಿ ಫ್ರೆಂಡ್ಸ್ 9-11. ಇಲ್ಲಿ ಚೀನಾದ ಮಹಾಗೌಡಿ ಹತ್ತು 11. ಇಲ್ಲಿ ಸರಾಸರಿ 11-11. 12-11. 1 ಅಂಕದ ಮುನ್ನಡೆ ಮದಗ ಫ್ರೆಂಡ್ಸ್ ಹೆಬ್ರಿ. ಹದಿಮೂರು 11. ಹನ್ನೆರಡು 13. ಮುಂದಿನ ಫೈನಲ್ ಪಂದ್ಯಾಟಕ್ಕಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ, ಅದೇ ರೀತಿ ಮುಂಡಾಜೆ, ಅದೇ ರೀತಿ OMG ಬ್ರದರ್ಸ್ ಎ, ಈ ಎರಡು ತಂಡದ ಸದಸ್ಯರು ಫೈನಲ್ ಪಂದ್ಯಾಟಕ್ಕಾಗಿ ಸಿದ್ಧತೆ ಪಡಿಸಿಕೊಳ್ಳಿ. 15-12. 13-15. ಹದಿನಾಲ್ಕು 15.
16-14. 2 ಅಂಕದ ಮುನ್ನಡೆ ಮದಗ ಫ್ರೆಂಡ್ಸ್. ಹದಿನೈದು 16. ಸರ್ವಿಸ್ಗಾಗಿ ಪಟಾಳಿ ಫ್ರೆಂಡ್ಸ್. ಹದಿನೇಳು 15. ಹದಿನಾರು 17. ಒಂದು ಅಂಕದ ಅಂತರದಲ್ಲಿ ಪಟಾಳಿ ಫ್ರೆಂಡ್ಸ್. ಸರ್ವಿಸ್ಗಾಗಿ ಪಟಾಳಿ ಫ್ರೆಂಡ್. ಹದಿನೇಳು 17. ಫೈನಲ್ ಪಂದ್ಯಾಟಕ್ಕಾಗಿ OMG ಬ್ರದರ್ಸ್ ಬಿ, ಅದೇ ರೀತಿ ಶಿವಾಜಿ ಫ್ರೆಂಡ್ಸ್ ಮುಂಡಾಜೆ ಎರಡೂ ತಂಡದ ಆಟಗಾರರು ತಯಾರಿರಬೇಕು. ಅದೇ ರೀತಿ ದುರ್ಗಾ ಪರಮೇಶ್ವರಿ ತಂಡದ ಎಲ್ಲ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಎಲ್ಲರೂ ವೇದಿಕೆ ಬಳಿ ಬರಬೇಕು. ಹದಿನೆಂಟು 17. ಮತ್ತೆ ಸರ್ವಿಸ್ಗಾಗಿ ಮದಗ. ಹದಿನೆಂಟು 18. ಸಮಬಲದತ್ತ ಪಂದ್ಯಾಟ ಸಾಗಿ ಬರ್ತಾ ಇದೆ. 18-18. ಸರ್ವಿಸ್ನಲ್ಲಿ ಪಟಾಳಿ ಫ್ರೆಂಡ್ಸ್. ಮತ್ತೆ ಒಂದು ಅಂಕದ ಅಂತರ 19-18. ಸರ್ವಿಸ್ ಭಾಗದಲ್ಲಿ ಮದಗ. ಸೆಟ್ ಪಾಯಿಂಟ್ಗಾಗಿ ಮದಗ ಫ್ರೆಂಡ್ಸ್ 20-18. ಎರಡು ಅಂಕದ ಅಂತರದಲ್ಲಿದೆ ಮದಗ ಫ್ರೆಂಡ್ಸ್ ಹೆಬ್ರಿ. ಸರ್ವಿಸ್ ವಿಭಾಗದಲ್ಲಿ ಮದಗ ಫ್ರೆಂಡ್ಸ್. ಒಂದು ಅಂಕದ ಬೇಡಿಕೆ. ಉತ್ತಮವಾದ ಡಿಫೆನ್ಸ್. ಈ ಒಂದು ಪಂದ್ಯಾಟ ಮದಗ ಫ್ರೆಂಡ್ಸ್
ಗೆದ್ದುಕೊಂಡಿದೆ. ಈ ಒಂದು ಪಂದ್ಯಾಟದ ತೃತೀಯ ಬಹುಮಾನವನ್ನು ಮದಗ ಫ್ರೆಂಡ್ಸ್ ಗೆದ್ದುಕೊಳ್ತಾ ಇದೆ. ಅದೇ ರೀತಿ ಚತುರ್ಥ ಬಹುಮಾನವನ್ನು ಪಟಾಳಿ ಫ್ರೆಂಡ್ಸ್ ತನ್ನದಾಗಿರಿಸಿಕೊಂಡಿದೆ. ಎರಡೂ ತಂಡಕ್ಕೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಫೈನಲ್ ಪಂದ್ಯಕೂಟದ ಎರಡೂ ತಂಡಗಳು ಅಂಕಣಕ್ಕೆ ಆಗಮಿಸಬೇಕು. ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ವೇದಿಕೆ ಬಳಿ ಬರಬೇಕು ಹಾಗೂ ಸರ್ವ ಸದಸ್ಯರುಗಳು ಆದಷ್ಟು ಬೇಗ ವೇದಿಕೆ ಬಳಿ ಬರಬೇಕು. ಫೈನಲ್ ಪಂದ್ಯಕ್ಕಾಗಿ ಎರಡು ತಂಡಗಳನ್ನು ಕೂಡ ಒಳಬಾಕ್ಯ ಬರಮಾಡಿಕೊಳ್ತಾ ಇದ್ದೇವೆ. OMG ಬ್ರದರ್ಸ್ ಎ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ. ಎರಡು ತಂಡಗಳು ಕೂಡ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಕ್ಲಬ್ನ ಸದಸ್ಯರೆಲ್ಲರೂ ಕೂಡ ದಯವಿಟ್ಟು ಪ್ರಧಾನ ವೇದಿಕೆ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಇವರ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಅದ್ದೂರಿಯ ಪಿನ್ಕೋಡ್ ಮಾದರಿಯ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯದ ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ಪ್ರಥಮ ಕರೆಯನ್ನು ರವಾನಿಸಿಕೊಂಡು ಬರಿದ್ದೇವೆ. OMG ಬ್ರದರ್ಸ್ ಎ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ಒಳಭಾಗಕ್ಕೆ ಬರಬೇಕಾಗಿದೆ. ದಯವಿಟ್ಟು ಸಂಘಟಕರ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಎಲ್ಲ ಸದಸ್ಯರು ಕೂಡ ಪ್ರಧಾನ ವೇದಿಕೆ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಜು ಪೂಜಾರಿ ದಯವಿಟ್ಟು ಆಗಮಿಸಬೇಕು. ಸಂಜು ಪೂಜಾರಿ ಅವರು OMG ತಂಡದ ಎಲ್ಲ ಆಟಗಾರರು ಹಾಗೂ ಮಾಲಕರಾದ ವಸಂತಿಯವರು ಕೂಡ ಅಂಕಣಕ್ಕೆ ಬರಬೇಕು. ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಎಲ್ಲ ಸದಸ್ಯರು ಕೂಡ ಪ್ರಧಾನ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿಕೊಳ್ಳಬೇಕಾಗಿದೆ. ಇದೀಗ ಎರಡು ತಂಡಕ್ಕೂ ಕೂಡ ಅಸಲಾಗ ಇರ್ತದೆ. ಎರಡು ತಂಡಕ್ಕೂ ಕೂಡ
ಶುಭವನ್ನು ಹಾರೈಸಿಕೊಳ್ಳಲಿಕ್ಕಿರ್ತದೆ. ಆ ನಿಟ್ಟಿನಲ್ಲಿ ಎರಡೂ ತಂಡದ ಆಟಗಾರರು ಕೂಡ ಸರದಿ ಸಾಲು ನಿಂತುಕೊಳ್ಳಬೇಕಾಗಿದೆ. ಇದೀಗ ಹಸ್ತಲಾಘವನ್ನು ಮಾಡಿಕೊಳ್ಳಲು ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ನ ಕ್ಲಬ್ನ ಎಲ್ಲ ಸದಸ್ಯರು ಕೂಡ ಸಂಘಟಕರು ಅಧ್ಯಕ್ಷರು ನಮ್ಮೊಂದಿಗೆ ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ಲೈನ್ ಅಪ್ ಮಾಡಿ. ಎರಡೂ ತಂಡಗಳು ಕೂಡ ಸರದಿ ಸಾಲಿನಲ್ಲಿ ನಿಂತುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಸ್ತಲಾಘವನ್ನು ಮಾಡಿಕೊಳ್ಳುವುದಕ್ಕೆ ಆಹ್ವಾನಿತ ಗಣ್ಯರು ಆಗಮಿಸಿಕೊಳ್ಳಲಿಕ್ಕಿದ್ದಾರೆ. ದಯವಿಟ್ಟು ಎರಡೂ ತಂಡದ ಆಟಗಾರರು ಕೂಡ ಸರದಿ ಸಾಲು ನಿಂತುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇರುವ ತಂಡದ ಆಟಗಾರರು ಕೂಡ ಸರದಿ ಸಾಲಿನಲ್ಲಿ ನಿಂತುಕೊಳ್ಳಬೇಕಾಗಿದೆ. ಫೈನಲ್ ಪಂದ್ಯದಲ್ಲಿ OMG ಬ್ರದರ್ಸ್ ಎ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ. ಸೌಂಡ್ಸ್ ಸೌಂಡ್ಸ್ ಒಂಚೂರು ಡಿಲೇಗೆ. ಫೈನಲ್ ಪಂದ್ಯಕ್ಕಾಗಿ ಇದೀಗಾಗಲೇ ಎರಡೂ ತಂಡ ಕೂಡ ತಮ್ಮ ತಮ್ಮ ಮನೆ ದೇವರು ತಮ್ಮ ತಮ್ಮ ಇಷ್ಟ ದೇವರು ನೆನಪಿಸಿಕೊಳ್ಳುವುದರೊಂದಿಗೆ ಸರದಿ ಸಾಲು ನಿಂತುಕೊಂಡವರಿದ್ದಾರೆ. ಇದೀಗ ಎರಡೂ ತಂಡಕ್ಕೂ ಶುಭವನ್ನು ಹಾರೈಸಿಕೊಳ್ಳುವುದಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಮರಾಠಿ ಫ್ರೆಂಡ್ಸ್ ಬಚ್ಚಪ್ಪು ಸಂಘದ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಇದೀಗ ಅದೇ ರೀತಿಯಲ್ಲಿ ಆಹ್ವಾನಿತ ಗಣ್ಯರು ಇದೀಗ ಎರಡೂ ತಂಡಕ್ಕೂ ಕೂಡ ಶುಭವನ್ನು ಹಾರೈಸಿಕೊಳ್ಳುವುದಕ್ಕೆ ಒಳಭಾಗಕ್ಕೆ ಪ್ರವೇಶವನ್ನು ಕಂಡುಕೊಳ್ಳುತ್ತಿರುವಂತಹ ಸಮಯ. ತಮ್ಮೆಲ್ಲರ ಚಪ್ಪಳೆಯೊಂದಿಗೆ
ಆಹ್ವಾನಿತ ಗಣ್ಯರನ್ನು ಒಳಭಾಗಕ್ಕೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎರಡೂ ತಂಡಕ್ಕೂ ಕೂಡ ಶುಭವನ್ನು ಹಾರೈಸಿಕೊಳ್ಳುವುದಕ್ಕೆ ಒಳಭಾಗಕ್ಕೆ ಆಗಮಿಸಿಕೊಳ್ಳುತ್ತಿರುವಂತಹ ಆಹ್ವಾನಿತ ಗಣ್ಯರು ಅಂದು 1936 ಬರ್ಲಿನ್ ಒಲಿಂಪಿಕ್ ನಲ್ಲಿ ಹಿಟ್ಲರ್ ನೀಡಿರುವಂತಹ ಸಂದೇಶ, ಕನಸಿನಿಂದ ದೂರವಿರಿ, ಪ್ರಯತ್ನದಿಂದ ಯಶಸ್ಸು ಸಾಧ್ಯ. ಅಂದಿನ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಹೇಳಿರುವಂತಹ ಮಾತು, ನನ್ನ ಪ್ರೀತಿಯ ಕ್ರೀಡಾಪಟುಗಳೇ, ಮಹಾನ್ ಸಾಧನೆಯ ಕನಸನ್ನು ಕಾಣಿರಿ, ಆ ಕನಸನ್ನು ನನಸಾಗಿಸುವಂತಹ ಬಿಡದ ಛಲದ ಪ್ರಯತ್ನ ನಿಮ್ಮದಾಗಲಿ ಎಂದು ಕನ್ನಡ ಚಿತ್ರರಂಗದ ಕರಾಟಗಿಂಗ್ ಖ್ಯಾತಿಯ ಶಂಕರ್ನಾಗ್ ಹೇಳಿರುವಂತಹ ಮಾತು, ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ, ಎದ್ದಿದ್ದಾಗ ನೀನಾದರೂ ಸಾಧಿಸಿ ಎಂದು ಆ ನಿಟ್ಟಿನಲ್ಲಿ ಶುಭವನ್ನು ಹಾರೈಸಿಕೊಂಡಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುವುದರೊಂದಿಗೆ ಇದೀಗ ಸಾಗಿ ಬರಲಿಕ್ಕಿರುವಂತಹ ನಿಮ್ಮೆಲ್ಲರ ನಿರೀಕ್ಷೆಯ ಅಂತಿಮ ಪಂದ್ಯ OMG ಬ್ರದರ್ಸ್ ಎ ವಿರುದ್ಧವಾಗಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ಇದೀಗ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡವರಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಆರಂಭಗೊಳ್ಳಲಿಕ್ಕಿರುವಂತಹ ನಿಮ್ಮೆಲ್ಲರ ನಿರೀಕ್ಷೆಯ ಅಂತಿಮ ಪಂದ್ಯ, ದಿ ಮೆಗಾ ಗ್ರ್ಯಾಂಡ್ ಫಿನಾಲೆ. ವೇದಿಕೆಯ ಎಡಭಾಗದಲ್ಲಿರುವಂತಹ DPT ಫ್ರೆಂಡ್ಸ್ ನ ಬ್ಯಾನರ್ ಅನ್ನು ತಾಗಿಸಿದ್ದಲ್ಲಿ, ಶೋಷಾಟ್ನ ಮೂಲಕ ತಗುಲಿದ್ದಲ್ಲಿ 1,000 ನಗದಿನ ಘೋಷಣೆಯನ್ನು ಕೂಡ ಮಾಡಿಕೊಂಡವರಿದ್ದಾರೆ. ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ, ಒಂದಂತೂ ಕಟ್ಟಿಟ್ಟ ಬುತ್ತಿ. ಅದ್ದೂರಿಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳುವಂತ ತಂಡ ಯಾವುದೆಂದೇ ಎಲ್ಲರ ಯಕ್ಷ ಪ್ರಶ್ನೆ. ಗೆದ್ದರೆ 25,000, ಸೋತರೆ 15,000 ನಗದು ನೊಂದಿಗೆ ದುರ್ಗಾ ಪರಮೇಶ್ವರಿ ಟ್ರೋಫಿ. ದುರ್ಗಾ ಪರಮೇಶ್ವರಿ ಟ್ರೋಫಿ 2026ರ ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳಲು ಜಿದ್ದಿನ ಹೋರಾಟವನ್ನು ನಡೆಸಿಕೊಳ್ಳಲಿಕ್ಕಿರುವಂತಹ ಇರುವ ಬಲಿಷ್ಠ ತಂಡಗಳು, ಒಂದು ಭಾಗದಲ್ಲಿ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ಆದರೆ ಮತ್ತೊಂದು ಭಾಗದಲ್ಲಿ OMG ಬ್ರದರ್ಸ್ ಎ ತಂಡ. ಅಂದು ಬಿಲಿಗೇಟ್ಸ್ ಹೇಳಿರುವಂತಹ ಮಾತು, ಕ್ಷಣಿಕ ಸಂತಸವನ್ನು ನೀವು ಬಯಸುವುದಾದರೆ ಸಂಗೀತವನ್ನು ಕೇಳಿ, ಒಂದು ದಿನದ ಸಂತಸವನ್ನು ನೀವು ಬಯಸುವುದಾದರೆ ಪಿಕ್ನಿಕ್ಗೆ ಹೋಗಿ, ಒಂದು ವಾರದ ಸಂತಸವನ್ನು ನೀವು ಬಯಸುವುದಾದರೆ ಪ್ರವಾಸಕ್ಕೆ ಹೋಗಿ, 1-2 ತಿಂಗಳ ಸಂತಸವನ್ನು ನೀವು ಬಯಸುವುದಾದರೆ ಮದುವೆ ಮಾಡಿಕೊಳ್ಳಿ, 1 ವರ್ಷದ ಸಂತಸವನ್ನು ನೀವು ಬಯಸುವುದಾದರೆ ಹಣವನ್ನು ಸಂಪಾದಿಸಿ, ಜೀವನ ಪೂರ್ತಿ ನೀವು ಸಂತಸವನ್ನು ನೀವು ಬಯಸುವುದಾದರೆ ನಿಮ್ಮ ಕೆಲಸವನ್ನು ಪ್ರೀತಿಸಿ ಗೌರವಿಸಿ, ಆಗ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎಂದು ಆ ನಿಟ್ಟಿನೊಂದಿಗೆ ಆಗಮಿಸಿರುವಂತಹ ಪ್ರೇಕ್ಷಕರು ಮತ್ತು ಆಟಗಾರರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೂಡ ರವಾನಿಸಿಕೊಳ್ತಾ ಇದ್ದೇವೆ. I couldn't be
ನೀವು ಶೋ ಶಾಟ್ ಇದು ಪಿಚ್ ಹೊಡೆದು ಟಾಕ್ಸಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೊಡಿತಿದ್ದೀರಲ್ಲ ನೀವು. ಅಯ್ಯಾನ್ ಎಸ್ ಫೈನಲ್ ಪಂದ್ಯ. ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ. ಒಂದು ಭಾಗದಲ್ಲಿರುವಂತಹ OMG ಬ್ರದರ್ಸ್ ಎ ತಂಡ ಇಪ್ಪತ್ತೈದು ಅಂಕದ 2 ಸುತ್ತು, ನಿರ್ಣಾಯಕ ಸುತ್ತು 15 ಅಂಕಕ್ಕೆ ಸೀಮಿತವಾಗಲಿಕ್ಕಿದೆ. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ ಪ್ರಥಮ ಅಂಕವನ್ನು ಗಿಟ್ಟಿಸಿಕೊಳ್ಳುವುದರೊಂದಿಗೆ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ OMG ಬ್ರದರ್ಸ್ ತಂಡ 1-0. ಎರಡು 2-0. ಬಲಾಢ್ಯ ಹಿಡಿತದೊಂದಿಗೆ 3-0, 3-0 ಪಂದ್ಯ. ಪ್ರಥಮ ಸುತ್ತಿನಲ್ಲಿ ಮುನ್ನಡೆಯಲ್ಲಿರುವಂತಹ OMG ಬ್ರದರ್ಸ್ ತಂಡ ಅಯಾನ್ ಶೇಖ್ 1-3, 1-3 ಪಂದ್ಯ ಸಾಗಿ ಬರ್ತಾ ಇದೆ. ಫೈನಲ್ ಪಂದ್ಯದ ಪ್ರಥಮ ಸುತ್ತಿನಲ್ಲಿ ನಾವಿದ್ದೇವೆ. 1-3
ಸೆಕೆಂಡ್ ಪಾಸ್ ಅಲ್ಲಿಂದಲ್ಲಿಗೆ 4-1 4-1. ಸರ್ವಿಸ್ನ ವೈಫಲ್ಯತೆ 2-4 2-4. ತ್ರೀ ಫೋರ್ 3-4. ನಾಲ್ಕು ನಾಲ್ಕರ ಸಮ 4 ಈಚ್. 25 ಅಂಕದ 2 ಸುತ್ತು, ನಿರ್ಣಾಯಕ ಸುತ್ತು 15 ಅಂಕಕ್ಕೆ ಸೀಮಿತವಾಗಲಿಕ್ಕಿದೆ. ಅದ್ದೂರಿಯ ಆಕ್ರಮಣದೊಂದಿಗೆ 5-4 5-4. ಐದು 5ರ ಸಮ 5 ಈಚ್. ಸಮಬಲದ ಹೋರಾಟದೊಂದಿಗೆ ಪಂದ್ಯ 5-5. ತಡೆಗೋಡೆಯ ವೈಫಲ್ಯತೆ, ಜಾರಿ ಬಿದ್ದಿರುವಂತಹ ಆಟಗಾರ 6-5 6-5. ಸಿಕ್ಸ್ ಈಚ್ 6 ಸಮ. ಏಳು 6 7-6. ತಡೆಗೋಡೆಯ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 7-7ರ ಸಮ 7 ಈಚ್. ಎಂಟು 7 8-7. It each 8-8ರ ಸಮ. ಸೆಕೆಂಡ್ ಪಾಸ್ನ ಲಾಭ ಪಚ್ಚ. ತನ್ಮೂಲಕವಾಗಿ ಅಂಕದ ಗಳಿಕೆ ಒಂದಿಗೆ 9-8 9-8. ಸರ್ವಿಸ್ ಭಾಗದಲ್ಲಿರುವಂತಹ ಸುಧಾ ಸರ್ವಿಸ್. ಅದ್ದೂರಿ ಆಕ್ರಮಣ, ಮುಟ್ಟಿದ್ದೆಲ್ಲ ಚಿನ್ನ. ಸುಧಾ ಪಚ್ಚ. ಹೊಂದಾಣಿಕೆ ಆಟದ ಸಫಲತೆಯನ್ನು ಕಂಡುಕೊಳ್ಳುವುದರೊಂದಿಗೆ 10-8 10-8. ಶಾರ್ಟ್ ಪಾಸ್ 11-8 11-8.
9-11 9-11. ಟ್ವೆಲ್ 9 12-9. ಟೆನ್ 12 10-12. ಹದಿಮೂರು 10 ಆದಿ. ಬೆಳೆಯುತ್ತಿರುವಂತಹ ಸಿರಿ ಮೊಳಕೆಯಲ್ಲಿನ್ನುವ ರೀತಿಯಲ್ಲಿ ಯುವ ಆಟಗಾರನಾಗಿರುವಂತಹ ಬಿಸಿ ರಕ್ತದ ತರುಣ ಆದಿ 13-10. 11-13 11-13. ಫೋರ್ಟೀನ್ 11 14-11. ಗುಡ್ ಪಾಸ್ 12-14 12-14. ಹದಿಮೂರು 14 13-14. ಜಾಣ್ಮೆ ಜಾರಿ ಬಿದ್ದಂತಹ ಆಟಗಾರರು ಖಾಲಿ ಜಾಗದ ಭರ್ತಿಯೊಂದಿಗೆ 14-15 14-15. ಪವರ್ಫುಲ್ ಸ್ಮ್ಯಾಶ್. ತನ್ನ ತಾಕತ್ತೇನೆಂದು ತೋರಿಸಿಕೊಂಡಿರುವಂತಹ ಪಚ್ಚ 16-14. ಹದಿನೈದು 16 15-16. ತಡೆಗೋಡೆಯ ವೈಫಲ್ಯತೆಯೊಂದಿಗೆ ಏಕಾಂಗಿ ಹೋರಾಟವನ್ನು ನಡೆಸಿಕೊಳ್ಳುತ್ತಿರುವಂತಹ ಪಚ್ಚ 17-15 17-15. 16-17. ಒಂದು ಭಾಗದಲ್ಲಿ ಪಚ್ಚ ಮತ್ತೊಂದು ಭಾಗದಲ್ಲಿ ಮಣಿ 16-17.
18-16. Seventeen, 18. 17-18. ಹತ್ತೊಂಬತ್ತು 17. 19-17. ಇಪ್ಪತ್ತು 17. 20-17. ಇಪ್ಪತ್ತೊಂದು 17. 21-17. ತಡೆಗೋಡೆಯ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಚೆಕ್ಔಟ್ನ ಲಾಭವನ್ನು ಗಿಟ್ಟಿಸಿಕೊಂಡಿರುವಂತಹ ಅಯಾನ್ ಶೇಖ್ 18-21. 18-21. 19-21. 19-21. ಇಪ್ಪತ್ತೆರಡು 19. 22-19. ಇಪ್ಪತ್ತು 22. 20-22. ಟ್ವೆಂಟಿ 20. 23-20. ಇಪ್ಪತ್ತೊಂದು 23. 21-23.
ಎಸ್, ಮತ್ತೆ ಫಾರ್ಮ್ಗೆ ಮರಳುತ್ತಿರುವಂತಹ ಅಯಾನ್ 22-23, 22-23. ಇಪ್ಪತ್ನಾಲ್ಕು 22, 24-22. ಸೆಟ್ ಪಾಯಿಂಟ್. ಸಮಯಾವಕಾಶದ ಕೋರಿಕೆ 22-24. ಟ್ವೆಂಟಿ 24, 23-24. ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದೆ OMG ಬ್ರದರ್ಸ್ ತಂಡ. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ. ನಮ್ಮೊಂದಿಗೆ ಸಮಾರೋಪ ಸಮಾರಂಭದ ಆಹ್ವಾನಿತ ಗಣ್ಯರಾಗಿ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ ಶ್ರೀ ಮಹಾಬಲ ನಾಯ್ಕ, ನಿವೃತ್ತ ಮುಖ್ಯೋಪಾಧ್ಯಾಯರು ಹೆಬ್ರಿ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ನಿಮ್ಮನ್ನು ದುರ್ಗಾ ಪರಮೇಶ್ವರಿ ಟ್ರೋಫಿ, ಇವರ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಅದ್ದೂರಿಯ ಲೀಗ್ ಮಾದರಿಯ ಪಿನ್ಕೋಡ್ ಮಾದರಿಯ ವಾಲಿಬಾಲ್ ಪಂದ್ಯದ ಪರವಾಗಿ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಸೆಕೆಂಡ್ ಸೆಟ್. ಒಂದು ಶೂನ್ಯ. ಒನ್ ಲವ್. ಒಂದರ ಸಮ, 1 each. ಎರಡು 1, 2-1. ಮೂರು 1, 3-1.
ಈ ಸುತ್ತನ್ನು ಗೆಲ್ಲಬೇಕಾಗಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ ನಾಲ್ಕು ಒಂದು ಫಾರ್ 1. ಎರಡು ನಾಲ್ಕು 2-4. ಐದು ಎರಡು 5-2. Three five. Six three. Four six. Seven four. ಏಳು ನಾಲ್ಕು. ತಡೆಗೋಡೆಯ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 5-7 5-7. ಸೆಕೆಂಡ್ ಪಾಸ್ ನ ಲಾಭ 5-8 5-6-8 6-8. ಕೇವಲ 2 ಅಂಕದ ಬೇಡಿಕೆ. ಸಮಬಲಕ್ಕಾಗಿ ಫೈನಲ್ ಪಂದ್ಯದ ದ್ವಿತೀಯ ಸುತ್ತು ಸಾಗಿ ಬರ್ತಾ ಇದೆ. ಈ ಸುತ್ತನ್ನು ಜಯಿಸಿಕೊಳ್ಳಬೇಕಾಗಿದೆ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ. 6-8. ಒಂಬತ್ತು 6 9-6. ಏಳು 9 7-9. ಎಂಟು 9 8-9.
10-8. ಹನ್ನೊಂದು 8. 11-8. ಒಂಬತ್ತು 11. 9-11. 12-9. 12-9 ಪಂದ್ಯ. ಟೆನ್ 12. 10-12. 11-12. 11-12. 13-11. 13-11. 12-13. 12-13. 13-13. 13 each. ಹದಿನಾಲ್ಕು 13. 14-13. 15-13. 15-13. 15-13. 15-13.
14-15. ಹದಿನಾಲ್ಕು 15. ಸಿಕ್ಸ್ಟೀನ್ 14. 16-14. ದ್ವಿತೀಯ ಸುತ್ತನ್ನು ಗೆಲ್ಲಬೇಕಾಗಿದೆ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ. ಹದಿನೈದು 16. 15-16. each. Seventeen 16. 17-16. ಏಕಾಂಗಿ ತಡೆಗೋಡೆ ಒಂದಿಗೆ 18-16. ದ್ವಿತೀಯ ಸುತ್ತಿನಲ್ಲೂ ಕೂಡ ಮುನ್ನಡೆ ಒಂದಿಗೆ OMG ಬ್ರದರ್ಸ್ ಎ ತಂಡ. ಹದಿನೇಳು 18. 17-18. Nineteen 17. Eighteen 19. ಇಪ್ಪತ್ತು 18. 20-18. ಹತ್ತೊಂಬತ್ತು 20. 19-20. ಇಪ್ಪತ್ತು 20 ಸಮ 20 ಈಚ್.
21-20 21-20. ಇಪ್ಪತ್ತೊಂದರ ಸಮ 21 each. ಇಪ್ಪತ್ತೆರಡು 21 22-21. ಅಂತಿಮ ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಒಂದಂಕದ ಮುನ್ನಡೆಯಲಿದೆ ಶಿವಾಜಿ ಫ್ರೆಂಡ್ಸ್ ಮುಂಡೋಜೆ ತಂಡ 22-21. ಇಪ್ಪತ್ತೆರಡರ ಸಮ 22 each. ಇಪ್ಪತ್ಮೂರು 22 23-22. ಇಪ್ಪತ್ಮೂರರ ಸಮ 23 each. ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. 23-23. ಎಸ್ 24-23 24-23. ಬಹಳಷ್ಟು ರೋಚಕಗೊಂಡಿರುವಂತಹ ಫೈನಲ್ ಪಂದ್ಯದ ರೋಚಕ ಅಣಾಣಿ 24-23 24-23. ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳುವಂತ ತಂಡ ಯಾವುದೆಂದೇ ಎಲ್ಲರ ಯಕ್ಷ ಪ್ರಶ್ನೆ. ಸಿಂಗಲ್ ಪ್ಯಾಕ್ ಇದರೊಂದಿಗೆ ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ಈ ಭಾಗದ ಶಿವಾಜಿ ಫ್ರೆಂಡ್ಸ್ ಮುಂಡೋಜೆ ತಂಡ ಇದೀಗ ನಿರ್ಣಾಯಕ ಸುತ್ತು ಯಾರಿಗೆ ಎಂದು ಕಾದು ನೋಡಬೇಕಾಗಿದೆ. ಅದ್ದೂರಿಯಾಗಿ ಸಾಗಿ ಬರುತ್ತಿರುವಂತಹ ಫೈನಲ್ ಪಂದ್ಯದ ಡಿಸೈಡಿಂಗ್ ಸೆಟ್ ಯಾರಿಗೆ? ಒಂದು ಭಾಗದಲ್ಲಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡೋಜೆ, ಮತ್ತೊಂದು ಭಾಗದಲ್ಲಿರುವಂತಹ OMG ಬ್ರದರ್ಸ್ ಎ ತಂಡ. ಫೈನಲ್ ಪಂದ್ಯದ ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ OMG ಬ್ರದರ್ಸ್ ತಂಡ, ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡೋಜೆ ತಂಡ
ಇದೀಗ ನಿರ್ಣಾಯಕ ಸುತ್ತು ಸಾಗಿ ಬರಲಿಕ್ಕಿದೆ. ಡಿಸೈಡಿಂಗ್ ಸೈಡ್. ಎಷ್ಟು ನಿಮಿಷ ಆಗ್ತದೆ ಅಯ್ಯನ? 5 ನಿಮಿಷ. ಏಳು ಮುಕ್ಕಾಲು. ಡಿಸೈಡಿಂಗ್ ಸೆಟ್ 15 ಅಂಕಕ್ಕೆ ಅಲ್ಲ 25 ಅಂಕಕ್ಕೆ. ಡಿಸೈಡಿಂಗ್ ಸೆಟ್. ನಿರ್ಣಾಯಕ ಸುತ್ತು ಯಾರಿಗೆಂದು ಕಾದು ನೋಡಬೇಕಾಗಿದೆ. ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ. ಒಂದಂತೂ ಕಟ್ಟಿಟ್ಟ ಬುತ್ತಿ. ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳಲು ಇದೀಗ ನಿರ್ಣಾಯಕ ಸುತ್ತು. ಶೂಟ್ ಲಯ ತಪ್ಪಿದಂತ ಹೊಡೆತದೊಂದಿಗೆ ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ಶಿವಾಜಿ ಫ್ರೆಂಡ್ಸ್ ಮುಂಡುಜೆ ತಂಡ 1-0.